ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕೃಷಿ ಮೇಳೆ ಕರ್ಕೊಂಡ್ಬಂದು ನೋಡ್ತಿರ್ಬೋದು. 2024 ಕೃಷಿ ಮೇಳೆ ನಡೀತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕೃಷಿ ಸಂಬಂಧಪಟ್ಟಿರೋದು, ಹೈನುಗಾರಿಕೆ ಆಗಿರ್ಬೋದು, ನಿಮಗೆ ಕೋಳಿ ಫಾರ್ಮಿಂಗ್ ಆಗಿರ್ಬೋದು, ಕುರಿ ಫಾರ್ಮಿಂಗ್ ಎಲ್ಲ ತೋರಿಸ್ತೀನಿ. ಸೊ ಬಹಳಷ್ಟು ಜನ ನಿಮಗೆ ನರ್ಸರಿ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ನನ್ನ ಪೆಟ್ ರಿಲೇಟೆಡ್ ವಿಡಿಯೋ ಅಲ್ಲ, ಸೊ ನಾನು ಕುರಿ ಈ ತರ ಪೆಟ್ಸ್ ರಿಲೇಟೆಡ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಇದು ಬಂದ್ಬಿಟ್ಟು ಎಂಟ್ರಿ ಆಗಿರುತ್ತೆ ವೀಕ್ಷಕರೇ. ಮೊದಲನೇದಾಗಿ ಎಂಟ್ರಿ ಆಗ್ತಾ ಇದ್ದಂಗೆ ಇದು ಬಂದು ಎಂಟ್ರಿ. ಇಲ್ಲಿ ಲೈನ್ ಕುರಿಗಳೆಲ್ಲ ನೋಡ್ಬೋದು. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ವೀಕ್ಷಕರಿಗೆ ಬಂದಿದ್ದೀವಿ. ಸೊ ಮೊದಲನೇದಾಗಿ ಬನ್ನಿ ಇಲ್ಲಿ ಕೋಳಿ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಕೋಳಿಗಳಿದಾವೆ ಇಲ್ಲಿ ಆ್ಯಕ್ಚುಲಿ. ಸೊ ಯಾವ ಕೋಳಿ ಏನು ಕತೆ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರು, ಯಾವ್ದಾದ್ರು ಕಾವೇರಿ ಅಂತ ಕೋಳಿ, ಮತ್ತು ಅದು ಬಿಟ್ಟರೆ ಕಾಳಿಂಗ ಬ್ರೌನ್ ಅಂದ್ಬಿಟ್ಟು ನೋಡಿ ಅಲ್ಲಿ ನೋಡ್ತಿರ್ಬೋದು. ಕಾಳಿಂಗ ಬ್ರೌನ್ ಅಂತ ಯಾವ್ದು ಹಾಕ್ತಿದ್ದಾರೆ. ಸೊ ನೋಡಿ, ನಂಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಇದೆ ಫಸ್ಟ್ ಟೈಮ್ ನಾನು ಬಂದಿರೋದಿಲ್ಲಿ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇದು ಅಸಿಲ್ ಕ್ರಾಸ್ ಅಂತ ಇದು ಯಾವುದೋ ಬೇರೆ ಕೋಳಿ ನೋಡ್ತಿರ್ಬೋದು, ಡಿಫ್ರೆಂಟ್ ಆಗಿದೆ ನೋಡಿ. ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿರೋದು ಬಂದ್ಬಿಟ್ಟು ನೋಡಿ ನೋಡಿ ಇದೇನೋ ಮಾಡ್ತಾವ್ರೆ. ಸೊ ಇದಲ್ಲದೆ ನಿಮಗೆ ಕಾವೇರಿ ಕೋಳಿ ಮರಿಗಳು ನೋಡ್ತಿರ್ಬೋದು. ಸೊ ಇದೇನು ದೊಡ್ಡದಿದೆಯಲ್ಲ, ಸೊ ಅದ್ರ ಮರಿಗಳು ನೋಡ್ತಿರ್ಬೋದು ನೀವು ಇಲ್ಲಿ, ಕಾವೇರಿ ಕೋಳಿ ಅಂದ್ಬಿಟ್ಟು ನೋಡಿ. ಅದನ್ನು ಬಾತ್ಕೋಳಿ ಇದಾವೆ ಇಲ್ಲಿ ಆ್ಯಕ್ಚುಲಿ, ಬಾತ್ಕೋಳಿಗಳು ನೋಡಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಫಸ್ಟ್ ಸ್ಟಾಲ್. ನಿಮಗೆ ಫಸ್ಟ್ ಸ್ಟಾಲಲ್ಲಿ ನಿಮ್ಗೆ ಎಷ್ಟು ಅವೈಲೇಬಲ್ ಇದೆ, ಕೋಳಿ ಆಗಿರ್ಬೋದು, ಇದೆಲ್ಲ ಅವೈಲೇಬಲ್ ಇದೆ ನೋಡ್ತಿರ್ಬೋದು. ಸೊ ಬನ್ನಿ ಆ ಕಡೆ ಹೋಗೋಣ. ಪಕ್ಕದಲ್ಲೇ ಕಾಳಿಂಗ ಬ್ರೌನ್ ಅಂದ್ಬಿಟ್ಟಿದೆಯಲ್ಲ, ಸೊ ಅಲ್ಲಿ ತೋರಿಸಿದ್ನಲ್ಲ, ಅದು ಮರಿಗಳು ಸೇಲ್ ಮಾಡ್ತಿದ್ದಾರೆ. ಎಲ್ಲ ಮೊಟ್ಟೆ ಕೋಳಿಗಳಂತೆ. ಸೊ ಈಚ್ ಬಂದ್ಬಿಟ್ಟು ನೋಡಿ 100 ರೂಪಾಯಿ ಹಾಕಿದ್ದಾರೆ ನೋಡಿ, ನೋಡ್ತಿರ್ಬೋದು, ಓಕೆನಾ, ನೋಡ್ತಿರ್ಬೋದು, ಓಕೆನಾ. ಇದು ಇಲ್ಲಿ ತೋರಿಸಿದ್ನಲ್ಲ, ಸೊ ಫಸ್ಟ್ ಎರಡನೇ ಸ್ಟಾಲಲ್ಲಿ ಇದೆ ಆ್ಯಕ್ಚುಲಿ. ಇದು ನೋಡ್ತಿರ್ಬೋದು, ಎಲ್ಲ ಬಂದು ತೊಗೊಂಡು ಹೋಗ್ತಿದ್ದಾರೆ. ಸೊ ಅದಾವ ಇಲ್ಲಿ ನೋಡಿ, ಗಿರಿರಾಜ ಇದ್ದಾರೆ ಇಲ್ಲಿ, ಊಟ ಪ್ರಶಸ್ತಿ ವಿಭಾಗ ನೀವು ಹಾಕಿದ್ದಾರೆ ಆ್ಯಕ್ಚುಲಿ. ಗಿರಿರಾಜ ಕೊಡಿದ್ದಾರೆ ನೋಡಿ, ಗಿರಿರಾಜ ಸ್ವರ್ಣದಾರ ಇದೆ ಯಾವುದಿದೆ ಆ್ಯಕ್ಚುಲಿ. ಸೊ ನಮಗೆಲ್ಲ ನಾರ್ಮಲ್ ಫಾರಂ ಕೋಳಿ, ನಾಟಿ ಕೋಳಿ ಅಷ್ಟೇ ಗೊತ್ತು, ಬಟ್ ಇದು ಅದಕ್ಕೆ ಜಾತಿಗಳು ನೋಡ್ಬೋದು, ಡಿಫ್ರೆಂಟ್ ಜಾತಿಗಳಿದ್ದಾವೆ ನೋಡಿ. ಒಂದು ಸ್ವರ್ಣದಾರ ಅಂದ್ಬಿಟ್ಟು, ಆ ಕಡೆ ಒಂದು ಗಿರಿರಾಜ ಅಂದಿದ್ದಾರೆ. ಸೊ ನೋಡಿ ಸೊ ಬನ್ನಿ ಈ ಕಡೆ ಬರೋಣ. ಯಾವ್ದಿದು ಇದು ಗಿರಿರಾಜನೇ, ಇದು ಕೂಡ ನೋಡ್ತಿರ್ಬೋದು ವೀಕ್ಷರ ನೋಡಿ, ಗಿರಿರಾಜ ಇದು ಕೂಡ. ಇಲ್ಲಿ ಬಂದು ಪರ್ಚೇಸು ಕೂಡ ಮಾಡ್ಬೋದು ನೋಡಿ, ಪರ್ಚೇಸ್ ಕೂಡ ಮಾಡ್ತಿದ್ದಾರೆ ಇಲ್ಲಿ ಇವರು, ಓಕೆನಾ. ಇಲ್ಲಿ ನೋಡಿ ಬಣ್ಣದ ಬೈಲರ್ ಬೈಲರ್ ಕೋಳಿ ಎಷ್ಟು ಆಗಾದ ನೋಡಿ, ಎಷ್ಟು ದೊಡ್ಡದಾಗಿದೆ, ಇವು ಸೈಜಲ್ಲಿ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ. ಬಣ್ಣದ ಬೈಲರ್ ಕೋಳಿಗಳು, ಈ ಕೋಳಿ ಅದು ಸಖತ್ ಸೈಜ್ ಆಗಿದೆ ನೋಡಿ, ಸೂಪರ್ ಆಗಿದೆ. ಒಂಥರ ಹುಂಜಾ ಥರ ಕಾಣುತ್ತೆ ಆ್ಯಕ್ಚುಲಿ ಸಡನ್ ನಿಮಗೆ, ಸಕಾಲಾಗಿದೆ ನೋಡಿ, ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಬನ್ನಿ ಪಕ್ಕಕ್ಕೆ ಹೋಗೋಣ. ಇಲ್ಲಿ ನೋಡಿ ನಮ್ಮ ಫೇವ್ರೆಟ್ ಸೆಗ್ಮೆಂಟು ಮೀನುಗಾರಿಕೆ ಇದೆ ಆ್ಯಕ್ಚುಲಿ. ಅದೇ ನಾವು ಅಕ್ವೇರಿಯಂ ಫಿಶಸ್ ತೋರಿಸ್ತೀವಲ್ಲ, ಸೊ ಮೌಲೀಸ್ ನೋಡ್ಬೋದು ಇಲ್ಲಿ ನೋಡಿ. ಇದೆಲ್ಲ ಮೌಲಿ ಫಿಶಸ್ ಇಲ್ಲ ನೋಡ್ತಿರ್ಬೋದು, ಇದೆಲ್ಲ ನೋಡಿ. ಸೊ ಇದು ನಮ್ಮ ಕಂಟೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡ್ತಿರ್ಬೋದು. ರೆಡ್ ಗಪ್ಪೀಸ್ ಆಗಿರ್ಬೋದು ನಿಮಗೆ ನೋಡಿ, ಇದೆಲ್ಲ ಗಪ್ಪೀಸ್ ಇದೆ, ಗಪ್ಪಿ ಮೌಲೀಸ್ ಫಿಶಸ್ ಆಗಿರ್ಬೋದು, ವೈಟ್ ಮೌಲಿ. ಸೊ ಇದೆಲ್ಲ ರೇರ್ ಫಿಶಸ್ ನೋಡಿದಾರದಲ್ಲ. ಆ್ಯಕ್ಚುಲಿ ಬಹಳಷ್ಟು ಅಕ್ವೇರಿಯಂ ಶಾಪಲ್ಲಿ ನಿಮ್ಗೆ ತೋರಿಸಿದ್ದೀನಿ ಇದೆಲ್ಲ ನಾನು, ಓಕೆನಾ. ಇದೆಲ್ಲ ಮಿಕ್ಸ್ ವೆರೈಟೀಸ್ ನೋಡಿ, ಗೋಲ್ಡ್ ಫಿಶಸ್ ಆಗಿರ್ಬೋದು, ಟೆಟ್ರಾ ವೆರೈಟೀಸ್ ಆಗಿರ್ಬೋದು. ಅಲ್ಲಿ ನಿಮಗೆ ಕೋಯಿ ಫಿಶಸ್ ನೋಡ್ಬೋದು, ನೀವು ಇಲ್ಲಿ ಕೋಯಿ ಫಿಶಸ್ ಎಲ್ಲ ನೋಡ್ಬೋದು. ಇವೆಲ್ಲ ಆಲ್ಮೋಸ್ಟ್ ನಿಮಗೆ ನಾರ್ಮಲ್ ಆಗಿ ನಾನು ಅಕ್ವೇರಿಯಂ ಫಿಶಸ್ ಎಲ್ಲ ತೋರಿಸಿದ್ದೀನಿ ನಿಮ್ಗೆ ಇದೆಲ್ಲ, ಓಕೆನಾ. ಸೊ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು. ಇದು ಬಂದು ಮೀನುಗಾರಿಕೆ ನೋಡಿ, ಕರ್ನಾಟಕ ಮೀನು ಸಂಶೋಧನಾ ಕೇಂದ್ರ ಇದೆ ಆ್ಯಕ್ಚುಲಿ, ಹೆಬ್ಬಾಳದಲ್ಲಿ ಇರೋಂಥದ್ದು ಇದು. ಇದು ನೋಡಿ, ಇದು ಬಂದು ಸ್ಟ್ರಿಮ್ಸು, ಇದು ಬಂದ್ಬಿಟ್ಟು ಸ್ಟ್ರಿಮ್ಸ್ ನೋಡ್ತಿರ್ಬೋದು ವೀಕ್ಷರೇ ನೋಡಿ, ಪುಟ್ದಾಗ ಕಾಣ್ತೀಯಲ್ಲ, ಇದೆಲ್ಲ ಸ್ಟ್ರಿಮ್ಸ್ ಒಳಗಡೆ. ಇದು ಬಂದು ಚೆರಿ ಸ್ಟ್ರಿಮ್ಸ್ ಅಂದ್ಬಿಟ್ಟು, ಗಪ್ಪೀಸ್ ಇವೆಲ್ಲ. ಇದು ಸ್ವಾಟ್ ಟೈಲ್ ನೋಡ್ತಿರ್ಬೋದು, ಅದೇ ನಿಮಗೆ ಏನದು ಮೌಲೀಸ್ ಥರ ಬರ್ತಲ್ಲ, ಅದ್ರ ಸಂಬಂಧಪಟ್ಟಿದ್ದು ಇದು ಕೂಡ ನೋಡ್ತಿರ್ಬೋದು. ವೈಟ್ ಗಪ್ಪಿ, ಬ್ಲ್ಯಾಕ್ ಗಪ್ಪಿ, ಅದ್ಮೇಲೆ ಎಲ್ಲ ಚಿಕ್ಕ ವೆರೈಟೀಸ್ ನೋಡ್ತಿರ್ಬೋದು, ಪುಟ್ದಾಗ ವೆರೈಟೀಸ್ ಆಗಿ ಫಿಶಸ್ ನೋಡ್ತಿರ್ಬೋದು ಇಲ್ಲಿ. ಸೊ ಈ ಸೆಕ್ಷನ್ ಬಂದ್ಬಿಟ್ಟು ವಿಚಾರ, ಇದು ಬಂದ್ಬಿಟ್ಟು ಅಕ್ವೇರಿಯಂ ಫಿಶಸ್ ಬಗ್ಗೆ ಮಾಹಿತಿಗಳಿದೆಲ್ಲ. ಇಲ್ಲೆಲ್ಲ ಲೈನಲ್ಲಿ ಗಪ್ಪೀಸ್ ಆಗಿರ್ಬೋದು, ಶಿಮ್ಸ್ ಆಗಿರ್ಬೋದು ಎಲ್ಲ ಹಾಕಿದ್ದಾರೆ, ಓಕೆನಾ. ಇಲ್ಲಿ ಬಂದು ನೀವು ತಗೊಳ್ಬೋದು, ನೀವು ಆರಾಮಾಗಿ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಪ್ಯಾಕ್ ಮಾಡ್ಕೊಡ್ತಾರೆ ನೋಡಿ, ಅಲ್ಲೆಲ್ಲ ಪ್ಯಾಕ್ ಮಾಡಿ ಇಕ್ಕಿದ್ದಾರೆ ನೋಡಿ, ಈ ಥರ ಪ್ಯಾಕ್ ಮಾಡ್ಕೊಡ್ತಾರೆ. ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ನೋಡ್ತಿರ್ಬೋದು, ಓಕೆನಾ. ಒಂದು ಫಿಶ್ ಶಾಪ್ ಇದು. ಸೊ ನೀವು ಪಕ್ಕಕ್ಕೆ ಹೋಗೋಣ. ಸೊ ಇದು ಮತ್ತೊಂದು ಈ ಕಡೆ ಫಿಶ್ ಶಾಪ್ ನೋಡ್ತಿರ್ಬೋದು ನೋಡಿ, ಕೋಯಿ ಫಿಶಸ್ ಇಕ್ಕಿದ್ದಾರೆ ಫಸ್ಟಲ್ಲಿ ನೋಡ್ತಿರ್ಬೋದು, ಕೋಯಿ ಫಿಶಸ್ ನೋಡ್ತಿರ್ಬೋದು ನೀವು ಇಲ್ಲಿ. ಅದು ಬಿಟ್ಟರೆ ಟೆಟ್ರಾ ವೆರೈಟೀಸ್ ಆಗಿರ್ಬೋದು, ಗೋಲ್ಡ್ ಫಿಶು. ಸೊ ಇದು ನೋಡಿ ಗೊರಾಮೀಸ್ ಆಗಿರ್ಬೋದು, ಸ್ವಲ್ಪ ಚಿಕ್ಲೆಟ್ಸ್ ವೆರೈಟಿ ಸಿಕ್ಕಿದ್ದಾರೆ ನನಗೆ ಇಲ್ಲಿ ನೋಡ್ತಿರ್ಬೋದು. ಇದು ಬಂದು ಟೆಟ್ರಾ ವೆರೈಟಿ ನಾರ್ಮಲ್ ನೋಡಿ, ಇದೆಲ್ಲ ಡಿಫ್ರೆಂಟ್. ಇದೆಲ್ಲ ಗಪ್ಪೀಸ್ ನೋಡಿ, ಫ್ಯಾನ್ಸಿ ಗಪ್ಪಿ ನೋಡ್ತಿರ್ಬೋದು ನೀವು ಇಲ್ಲಿ. ಅದೇ ಗೊರಾಮಿ ನೋಡ್ತಿರ್ಬೋದು ನೀವು ಇಲ್ಲಿ, ಟೈಗರ್ ಬಾರ್ಬು ಅದೆಲ್ಲ ಇದೆ ನೋಡ್ತಿರ್ಬೋದು. ಫೈಟರ್ ಫಿಶ್ ನಾರ್ಮಲ್ ಸಿಗುತ್ತಲ್ಲ, ಸೊ ಆ ಥರದ್ದು. ಇದು ಕೂಡ ಅಷ್ಟೇ ನಿಮಗೆ ಏನದು
ಬೀಟಾ ಫಿಶಸ್ ಸಾರಿ ಗಪ್ಪಿ ಫಿಶಸ್ ಇದು ಕೂಡ. ಸೊ ಇದು ನೋಡಿ ಬಹಳ ರೇರ್, ಇದು ವೈಟ್ ಗಪ್ಪಿ ಅಂತ ಹೇಳ್ತಾರೆ ಇದನ್ನ, ಬಹಳ ಜನ ಹುಡುಕ್ತಿರ್ತಾರೆ ನೋಡಿ. ಸ್ನೋ ಗಪ್ಪಿ ಅಂತ ಕೂಡ ಕರೀತಾರೆ ಇದನ್ನ, ನೋಡ್ತಿರ್ಬೋದು ನೋಡಿ. ಇದು ಕೂಡ ಇದು ಮೌಲಿಸ್, ಇದು ಕೂಡ ಚಾಕ್ಲೇಟ್ ಮೌಲಿಸ್ ಅಂತ ಹೇಳ್ತಾರೆ. ಇದು ಬಂದು ಜೀಬ್ರಾ ಫಿಶಸ್. ಸೊ ಇದು ಕೂಡ ನಿಮ್ಗೆ ನೋಡ್ತಿರ್ಬೋದಲ್ಲ, ಇದು ಕೂಡ ನಿಮಗೆ ಸೇಮ್ ಪಕ್ಕದಲ್ಲಿ ತೋರಿಸೋದಲ್ಲ, ಅದೇ ತರ ಕಂಟೆಂಟ್ ಇದು ಕೂಡ. ಸೊ ಅಲ್ಲಿ ನೋಡ್ತಿರ್ಬೋದು ಫ್ಲೋರನ್ ಫಿಶಸ್ ಸಿಕ್ಕಿದ್ದಾರೆ ನಿಮಗೆ. ಆಮೇಲೆ ನೋಡಿ ಇದೆಲ್ಲ ಡಿಸ್ಪ್ಲೇ ಫಿಶಸ್, ಇನ್ ಕೇಸ್ ಬೇಕಾದ್ರೆ ನಿಮಗೆ ಸೇಲ್ ಮಾಡೋದು. ಇದು ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಆಸ್ಕರ್ ಫಿಶಸ್ ನೋಡ್ತಿರ್ಬೋದು ಅಲ್ಲಿ, ಓಕೆನಾ. ಬಿಗ್ ಸೈಜ್ ಫಿಶ್ ಬೇಕು ಅದು, ಮತ್ತೆ ಸ್ನಾಟ್ ಟೈಲ್ ಫಿಶ್ ಇದೆ ನೋಡಿ ನಿಮಗೆ, ಅದೇನದು ನೈಫ್ ಫಿಶ್ ಅಂತ ಕರೀತಾರೆ ಅದನ್ನ, ನೋಡ್ತಿರ್ಬೋದು ನೋಡಿ. ಶಾರ್ಕ್ ಫಿಶಸ್ ಇಲ್ಲಿ ಬಂದು ನೀವು ಇದು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿ. ಅಲ್ಲಿ ನಿಮಗೆ ನೋಡಿ ಜೂಮ್ ಆಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಫಿಶಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದಾರೆ ನೋಡಿ, ನೋಡ್ತಿರ್ಬೋದು. ಕಾಮನ್ ಕ್ರ್ಯಾಪ್ ಅಂದ್ಬಿಟ್ಟು ಯಾವ್ದು ಫಿಶ್ ಆ್ಯಕ್ಚುಲಿ ಇದು ನಿಮಗೆ. ಈ ಥರ ಫಿಶಸ್ ಎಲ್ಲ ಮಾನ್ಸ್ಟರ್ ವೆರೈಟಿ ಅದೇನದು ವಾವಾ ಕುಡಿಗಳು ತೋರಿಸಿರ್ಬೋದು ನಿಮಗೆ ಥರದ್ದೆಲ್ಲ. ಸೊ ಸಕ್ಕತ್ ಯೂಸ್ ಸೈಜಲ್ಲಿ ಇದೆ ಆ್ಯಕ್ಚುಲಿ. ಬಂದು ಟ್ಯಾಂಕ್ ಸೈಜ್ ಬಂದ್ಬಿಟ್ಟು ನಿಮ್ಗೆ ಒಂದು 2 feet ಅಬೋವ್ ಇದೆ. ಸೊ ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು ನಿಮಗೆ. ಇಲ್ಲಿ ಮತ್ತೊಂದು ಶಾಪ್ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ವಿಜಯಲಕ್ಷ್ಮಿ ಅಕ್ವಾ ಪೆಟ್ಸ್ ಅಂದ್ಬಿಟ್ಟು. ಇದಿರೋದು ಬಂದು ನಾಗರಬಾವಿ ಇರೋದಂತೆ. ಇವ್ರು ಆ್ಯಕ್ಚುಲಿ ಹೋಲ್ಸೇಲ್ ಡೀಲ್ ಮಾಡ್ತಾರೆ, ಆ್ಯಕ್ಚುಲಿ ಹೋಲ್ಸೇಲ್ ರಿಟೇಲ್ ಎರಡಕ್ಕೂ ಕೊಡ್ತಾರೆ. ಇದು ನೋಡಿ ಆಕ್ಸರೀಸ್ ನೋಡ್ಬೋದು ನೀವು ಇಲ್ಲಿ. ಈ ಕಡೆ ಎಲ್ಲ ನಿಮಗೆ ಅಕ್ವೇರಿಯಮ್ಸ್ ಎಲ್ಲ ಇದೆ ನೋಡ್ತಿರ್ಬೋದು ನೋಡಿ. ಅವಾರ್ಡ್ ತೋರಿಸ್ತೀನಿ ನಿಮಗೆ ನೋಡಿ. ಇದೆಲ್ಲ ಗಪ್ಪಿ ಫಿಶಸ್ ನೋಡ್ತಿರ್ಬೋದು ನೀವು. ಇದು ನೋಡಿ ಹಿಂಗಿದೆ, ಫ್ಯಾನ್ಸಿ ಗಪ್ಪೀಸ್ ನೋಡ್ತಿರ್ಬೋದು, ಎಷ್ಟಿಗಿದೆ ನೋಡಿ, ನೋಡ್ತಿರ್ಬೋದು. ಇದು ರೆಗ್ಯುಲರ್ ಗಪ್ಪಿ, ಇದು ಬಂದು ಇಂಪೋರ್ಟೆಡ್ ಗಪ್ಪಿ ಅಂತ ನೋಡ್ತಿರ್ಬೋದು ನೋಡಿ. ಇನ್ ಕೇಸ್ ಬಂದ್ರೆ ಇಲ್ಲೂ ತಗೋಬಹುದು. ಇವ್ರದ್ದು ಹೋಲ್ಸೇಲ್ ಶಾಪ್ ಕೂಡ ಇದೆ ನಾಗರಬಾವಿಲಿ, ಅದು ಪರ್ಚೇಸ್ ಮಾಡ್ಬೋದು ನೋಡಿ. ನೋಡ್ತಿರ್ಬೋದು ಮಿನಿ ಟ್ಯಾಂಕ್ಸ್ ನೋಡ್ತಿರ್ಬೋದು, ಫಿಶ್ ಫುಡ್ ಆಗಿರ್ಬೋದು, ಮತ್ತೆ ಕ್ಯಾಟ್ ಫಿಶ್ ಎಲ್ಲ ಥರ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ಆಕ್ಚುಲಿ ಇಲ್ಲಿ ಬಂದ್ರೆ ಟ್ಯಾಂಕ್ ಕೂಡ ತಗೊಂಡು ಹೋಗ್ಬೋದು, ಓಕೆನಾ. ನೋಡ್ತಿರ್ಬೋದು ನೋಡಿ. ಕ್ಯಾನಿಸ್ಟರ್ ಫಿಲ್ಟರ್ ಇದೆಯಾ? ಓಕೆ ನೋಡಿ, ಕ್ಯಾನಿಸ್ಟರ್ ಫಿಲ್ಟರ್ ಕೂಡ ಇದೆ ನೋಡ್ತಿರ್ಬೋದು ನೋಡಿ. ಇದೆಲ್ಲ ಬಂದ್ಬಿಟ್ಟು ಚಿಕ್ಕ ಬಹಳ ಜನ ಚಿಕ್ಕ ಗಪ್ಪೀಸ್ ಇಟ್ಕೋತಾರಲ್ಲ, ಸೊ ಆ ಟ್ಯಾಂಕ್ ಮತ್ತೆ ಬೌಲು. ಸೊ ಇಲ್ಲಿ ಬಂದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಇನ್ ಕೇಸ್ ಇವ್ರು ಇಲ್ಲಿ ಆಗಿಲ್ಲ ಅಂದ್ರೆ ಒಂದು ಶಾಪ್ ಇದೆ ನಾಗರಬಾವಿಲಿ, ಅಲ್ಲಿ ಬಂದು ತಗೊಂಡು ಹೋಗ್ಬೋದು ನೋಡಿ. ಇಲ್ಲಿ ಆಕ್ಸರೀಸ್ ಇದೆಲ್ಲ ನೋಡ್ತಿರ್ಬೋದು, ಅಕ್ರಮ್ ಹೊಡಿಕೋ ಅಂತ ಆಕ್ಸರೀಸ್ ಇದೆಲ್ಲ ನೋಡಿ. ಟ್ಯಾಂಕ್ಸ್ ಆಗಿರ್ಬೋದು ಎಲ್ಲ ಥರ ಆಕ್ಸರಿ. ಇದು ಮಿನಿ ಟ್ಯಾಂಕ್ಸ್ ಹೇಳ್ತಾರೆ ಇದೆಲ್ಲ ಆಕ್ಚುಲಿ, ನೋಡ್ತಿರ್ಬೋದು. ಸಗದಾಗಿದೆ ಈ ಫಿಶ್ ನೋಡಿ, ಸಗದಾಗಿದೆ ಆ್ಯಕ್ಚುಲಿ. ಇದು ಹೆಂಗಿದೆ ಈಗೇನೋ ಒಂಥರ ಹೆಸರೇನಂತಾರೆ ಬರೋದಕ್ಕೆ. ಓಕೆ ನೋಡಿ, ಒಂಥರ ಡಿಫ್ರೆಂಟ್ ಆ್ಯಕ್ಚುಲಿ ಇದೆಲ್ಲ. ರ್ಯಾಂಚಿ ಗೋಲ್ಡು ಬೊಬಲೈ ಗೋಲ್ಡ್ ಅಲ್ಲ. ಓಕೆ ನೋಡಿ, ಸೂಪರ್ ನೋಡಿ, ಹಿಂಗೆ ಸಕಾಲಾಗಿದೆ ಫಿಶಸ್. ಇದು ಬಂದು ಫಿಶ್ ಶಾಪು. ಅದಾದ್ಮೇಲೆ ಅದು ಆಪೋಸಿಟ್ ಅಲ್ಲಿ ನಿಮಗೆ ಬಂದು ಕೊಯ್ ಫಿಶಸ್ ಬಿಟ್ಟಿದ್ದಾರೆ ನೋಡ್ತಿರ್ಬೋದು. ಈ ಚಿಕ್ಕದಾಗ ಪಾಂಡ್ ಸೆಟಪ್ ಮಾಡ್ಬಿಟ್ಟು ಕೊಯ್ ಫಿಶಸ್. ಸೊ ನಿಮ್ಗೆ ಒಂದು ಝೂಮ್ ಆಗಿ ತೋರಿಸ್ತೀನಿ ನೋಡಿ, ಈ ಕಡೆಯಿಂದ ಬಂದು ತೋರಿಸ್ತೀನಿ ನೋಡಿ. ಸೊ ಇವೆಲ್ಲ ಕೊಯ್ ಫಿಶಸ್ ಇವೆಲ್ಲ ನೋಡಿ ಹೇಗಿದೆ. ಇದು ಬಂದು ಪರ್ಚೇಸು ಮಾಡ್ಬೋದು, ಜಸ್ಟ್ ಒಂದು ಲುಕ್ ಕೂಡ ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ನೀವು, ಓಕೆನಾ. ನೋಡಿ ಈ ಶಾಪ್ ಇದು ನೋಡ್ತಿರ್ಬೋದು, ವಿಜಯಲಕ್ಷ್ಮಿ ಅಕ್ವಾ ಪೆಟ್ಸ್ ಅಂದ್ಬಿಟ್ಟು ನಾಗರಬಾವಿಲಿ ಇದ್ದಿದ್ದ ಶಾಪು. ಅಲ್ಲಿ ಅಡ್ರೆಸ್ ಇದೆ ನೋಡಿ ಕೆಳಗಡೆ, ಝೂಮ್ ಮಾಡಿ ತೋರಿಸ್ತೀನಿ. ಇನ್ ಕೇಸ್ ನಿಮ್ಗೆ ಬೇಕಾದ್ರೆ ಹೋಲ್ಸೇಲ್ ಕೂಡ ಕೊಡ್ತಾನಂತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನ. ಸೂಪರ್. ಅದ್ರ ಪಕ್ಕದಲ್ಲೇ ಮತ್ತೊಂದು ಮೀನುಗಾರಿಕೆ ಹಾಕಿದ್ದಾರೆ. ಇಲ್ಲಿ ನೋಡಿ ಒಂದು ತೆಪ್ಪ ಕೂಡ ಹಾಕಿಬಿಟ್ಟಿದ್ದಾರೆ ನೋಡಿ, ಆಚೆ ಕಡೆ ನೋಡ್ತಿರ್ಬೋದು, ಸಕಲಾಗಿದೆ ತೆಪ್ಪ ಹಾಕಿದ್ದಾರೆ. ಸೊ ಇದು ಕೂಡ ಅಷ್ಟೇ ನಿಮಗೆ ಫಿಶ್ ಕಂಟೆಂಟ್. ಬ್ಲ್ಯಾಕ್ ಮೋರ್ ಗೋಲ್ಡ್ ಫಿಶ್ ಅಂದ್ಬಿಟ್ಟು ನೋಡ್ತಿರ್ಬೋದು, ಅದು ಮೌಲಿ ಫಿಶಸ್ ನೋಡ್ತಿರ್ಬೋದು. ಇದೆಲ್ಲ ಸೆಟಪ್ಸ್ ಮಾಡಿದ್ದಾರೆ ನೋಡಿ ಫಿಶ್ಗೋಸ್ಕರ ಅಂದ್ಬಿಟ್ಟು ನೋಡಿ. ಇದು ಕೂಡ ಸೇಮ್ ಅವರೇಗೋಸ್ಕರ ನಮಗೆ ಸೇಮ್ ಅದೇ ಇರುತ್ತೆ ಫಿಶ್. ಆಲ್ರೆಡಿ ಚೆನ್ನ ವೆರೈಟಿ ಫಿಶ್ ನೋಡ್ತಿರ್ಬೋದು ನೀವು ಅಲ್ಲಿ. ಇಲ್ಲಿ ಚೆನ್ನ ವೆರೈಟಿ ನೋಡ್ತಿರ್ಬೋದು. ಸೊ ಇದು ಕೂಡ ಒಂದು ಕಂಟೆಂಟ್ ನೋಡ್ತಿರ್ಬೋದು, ಸಕಲಾಗಿದೆ. ಇಲ್ಲೂ ಕೂಡ ಫಿಶ್ ಹಾಕಿದ್ದಾರೆ ನಿಮ್ಗೆ ಒಗಡೆ. ಯಾವ ಫಿಶ್ ಇದೆ ಒಗಡೆ? ಮರಳ್ ಅಂದನಾ? ಓಕೆ, ಇಲ್ಲೊಂದು ಯಾವ ಫಿಶ್ ಇದೆ ಒಗಡೆ ನೋಡ್ತಿರ್ಬೋದು. ಓ ಇದೇನಾ? ಓಕೆ, ಚೆನ್ನ ವೆರೈಟಿ ಅನ್ಕೊಂಡಿದ್ದೆ ಆ್ಯಕ್ಚುಲಿ. ಚೆನ್ನ ವೆರೈಟಿ ಬರುತ್ತಲ್ಲ ಆ ಥರದ್ದು ಅನ್ಕೊಂಡಿದ್ದೆ ನೋಡಿ. ವೀಕ್ಷಕರು ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಿ. ರೀಸೆಂಟ್ ಮಳೆ ಬರ್ತಾ ಇದೆ ನೋಡ್ತಿರ್ಬೋದು. ಜನ ಮಾತ್ರ ಸಾಕಾದಾಗ ಜನ ಸೇರ್ಕೊಂಡಿದ್ದಾರೆ. ಇದು ಮೊದಲೇ ದಿನ ಇಷ್ಟೊಂದು ಜನ ಇದ್ದಾರೆ ನೋಡಿ. ಇದೆಲ್ಲ ನಾನಿಲ್ಲ, ಅಲ್ಲಿಂದ ಜಸ್ಟ್ ಅಮ್ಮಮ್ಮನ ಒಂದು 5-6 ಅಂಗಡಿ ಬಂದಿದೆ ಅಷ್ಟೇ, ಹೆವಿ ಜನ ಇದ್ದಾರೆ. ಇದು ಕೂಡ ಅಷ್ಟೇ, ಈ ಲೈನಲ್ಲಿ ನೋಡ್ತಾ ಇರಲ್ಲ. ಸೊ ಇದು ಕೂಡ ನೀವು ಫಿಶ್ ಸಂಬಂಧಪಟ್ಟಿದ್ದೇವಲ್ಲ, ಇವಾಗ ತಿನ್ನೋ ಫಿಶ್ ಅಲ್ಲ, ಇದು ಸಾಕೋಂಥ ಫಿಶ್ಗಳು ಇವೆಲ್ಲ ನೋಡಿ. ಮೌಲಿ ಆಗಿರ್ಬೋದು, ನಿಮಗೆ ಏಂಜಲ್ ಫಿಶಸ್ ಆಗಿರ್ಬೋದು, ಸೊ ಆ ಥರದ್ದು. ಸೊ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಮೇಕೆ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಕಿವಿ ನೋಡ್ತಿರ್ಬೋದು ನಿಮಗೆ, ಭಾಳ ಚಿಕ್ಕದಾಗಿ ನೋಡಿರ್ತಾರೆ. ಇದು ನೋಡಿ ಎಷ್ಟು ಉಗ್ಲ ಇದೆ ನೋಡಿ, ಎಷ್ಟು ಅಗ್ಲ ಅಬ್ಸರ್ವ್ ಮಾಡಿ. 3 ತಿಂಗಳು ಮರಿ ಇದು, ಜಸ್ಟ್ 3 ತಿಂಗಳು ಮರಿಗೆ ಈ ರೇಂಜ್ ಇದೆ ಅಬ್ಸರ್ವ್ ಮಾಡ್ತಿರ್ಬೋದು. ಇದು ಬಂದ್ಬಿಟ್ಟು ಬೆಂಗಳೂರು ಉದ್ದ ಕಿವಿ ಮೇಕೆ ತಳಿಗಳು ಸಂಘ ಅಂದ್ಬಿಟ್ಟು ಆಕ್ಚುಲಿ ಇದಿರೋದು. ಸರ್ ಹೇಳಿ ಸರ್ ನಿಮ್ಮ ಬಗ್ಗೆ ಪರಿಚಯ ನಮಗೆ. ಇದು ನಮ್ದು ಬೆಂಗಳೂರು ಉದ್ದ ಕಿವಿ ತಳಿಗಾರು ಸಂಸ್ಥೆ ಅಂದ್ಬಿಟ್ಟು ಮಾಡಿದ್ವಿ ನಾವು. ಇದರಿಂದ ನಾವು GKVK ಕೃಷಿ ಮೇಳಗೆ ಬಂದಿರೋದು. ಓಕೆ, ನಿಮ್ಮ ಹತ್ರ ಎಷ್ಟು ಇದೆ ಸರ್ ಇದರಲ್ಲಿ ಓವರ್ ಆಲ್ 500 ಮೆಂಬರ್ಸ್ ಇದೆ. ಸುಮಾರು ಒಂದು ಮೆಂಬರ್ ಹತ್ತು ಅಂದ್ರೆ 5000 ಮೇಕೆ ಇದೆ ಬೆಂಗಳೂರಿನಲ್ಲಿ. ಇದು ಆಕ್ಚುಲಿ ಯಾವ ಬ್ರೀಡ್? ಇಂಡಿಯನ್ ಬ್ರೀಡ್? ಇದು ಲ್ಯಾಂಡ್ ಆಫ್ ಒರಿಜಿನ್ ಬೆಂಗಳೂರಲ್ಲಿ 100 years ಇಂದ ಹುಟ್ಟಿ ಬೆಳೆದಿರೋದು. ನೋಡಿ ವೀಕ್ಷಕರೇ, 100 ವರ್ಷದಿಂದ ಇದೆ ಅಂತ ಈ ತಳಿ ನೋಡ್ತಿರ್ಬೋದು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಕಿವಿನೇ ಮೇನ್ ನಿಮ್ಗೆ ಸ್ಪೆಷಾಲಿಟಿ, ಇಷ್ಟು ಅಗ್ಲ ಬರೋದು ಆಕ್ಚುಲಿ. ಅದಕ್ಕೆ ಹೈಬ್ರಿಡ್ ಮಾಡ್ತಾರಾ ಅಥವಾ ಹಂಗೆ? ಇಲ್ಲ, ಇದೆ ನ್ಯಾಚುರಲ್. ಸೂಪರ್ ನೋಡಿ, ಇದು ಬೇರೆ 3 ತಿಂಗಳು ಮರಿನೇ ಅಬ್ಸರ್ವ್ ಮಾಡ್ತಿರ್ಬೋದು, ಎಷ್ಟು ತಗೊಳ್ಳಾಗಿದೆ ಅಂದ್ಬಿಟ್ಟು. ಅದಾದ್ಮೇಲೆ ಸರ್ ಇದು ಅಡಲ್ಟ್ ಸರ್? ಇದು ಅಡಲ್ಟ್ 2.5 years.
ಗಂಡಲ್ವಾ ಅದು? ಹೌದು. ಸೊ ಹತ್ರ ಬಲ್ಲಿ ನೋಡು ನೋಡಿ, ಅಡಲ್ಟ್ ನೋಡ್ತಿರ್ಬೋದು ವೀಕ್ಷಕರು. ಎಷ್ಟು ಈ ವಾತ- ಏನ್ size ಬರುತ್ತೆ ಇದು ಆಕ್ಚುಲಿ? ಇದು 36 ಇಂಚಸ್ ಹೈಟ್ ಇದೆ. ಓಕೆ, ಇದು ಇದನ್ನೇ ಅಗ್ರೆಸಿವ್ ಇರುತ್ತೆ, ಹೇಗೆ ಅಗ್ರೆಸಿವ್, ಸ್ವಲ್ಪ ಅಗ್ರೆಸಿವ್ ಇರುತ್ತೆ. ಇದು ಸ್ಟಡ್, ಇದು ಮೇಲ್ ಸ್ಟಡ್ ಸರ್ವಿಸ್ ಮೇಟಿಂಗ್ ಬಹಳಷ್ಟು ಕಡೆ ನಾನು ಬೇರೆ ನಾಯಿಗಳ ಬಗ್ಗೆ ವಿಡಿಯೋ ಸ್ಟಡ್ ಸರ್ವಿಸ್ ತಿಳಿಸ್ಕೊಡ್ತಾ ಇದ್ದೆ. ಸೊ ಮೇಕೆ ಕೂಡ ಸ್ಟಡ್ ಸರ್ವಿಸ್ ಅವೈಲೇಬಲ್ ಇದೆ, ನೋಡ್ತಿರ್ಬೋದು. ನೋಡಿ ಹೆಂಗಿದೆ ನೋಡಿಯಪ್ಪ. ವಾ, ಇದು ಆಕ್ಚುಲಿ ನಿಂತ್ಕೊಂಡೆ ಒಂದು 7 ಫೀಟ್ ಬರುತ್ತಲ್ಲ ಸರ್? ಇದು ಸ್ಟ್ರೈಟ್ ಬರುತ್ತೆ ಆಕ್ಚುಲಿ. ಅಬ್ಸರ್ವ್ ಮಾಡ್ತಿರುವ ಈ ಕಡೆ ತಿರ್ಕೊಳ್ಳೋ, ಸ್ವಲ್ಪ ಕಟಾಕವ್ರೆ ನೋಡಿ. ಇಲ್ಲೂ ಇದೆ, ಇಲ್ಲೂ ಇದೆ, ನೋಡ್ತಿರ್ಬೋದು. ಸರ್ ನೀವು ಸೇಲು ಮಾಡ್ತೀರಾ ಹೇಗೆ ಸರ್? ಇದು ಸೆಲ್ ಇದೆ ಸರ್. ಸೇಲ್ಗೂ ಇದೆ. ಓಕೆ, ಫೀಮೇಲ್ ಮೇಲ್ ಅಥವಾ ಯಾವ ತರ? ಅವ್ರು ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ ತರ? ಇಲ್ಲ, ಹೆಂಗ್ ಅದು ತಗೊಳ್ಳೋರ ಮೇಲೆ ಹೆಂಗ್ ಏನಾದ್ರು ತಗೊಳ್ಳಿ, ನಾವು ಸೆಲ್ ಮಾಡ್ತೀವಿ. ಸರ್ ನಿಮ್ಮ ನಂಬರ್ ಶೇರ್ ಮಾಡಿ, ಯೂಸ್ ಆದ್ರೆ ಜನ. 9880918298. ಸೊ ನೋಡೋದಲ್ಲ ವೀಕ್ಷಕರೇ, ನಿಮ್ಗೆ ಏನಾದ್ರು ಈ ತರ ಮೇಕೆಗಳು, ಅದು ಈ ತರ ಸ್ಪೆಷಾಲಿಟಿ ಉದ್ದ ಕಿವಿ ಅಂತ ಮೇಕೆಗಳು ಬೇಕಾದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರದ್ದು ಬಂದು ಶಿವಾಜಿನಗರ ಇರುವಂತದ್ದಂತೆ. ಸಂಸ್ಥೆ ಶಿವಾಜಿನಗರನಲ್ಲಿ ಎಲ್ಲಿ ಬರುತ್ತೆ ಶಿವಾಜಿನಗರ? ಬ್ರಾಡೆ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ. ಓ ಹೌದಾ? ಸೊ ನೋಡಿ ವೀಕ್ಷಕರೇ, ಶಿವಾಜಿನಗರ ಹತ್ರ ಬರೋದು. ಇವ್ರ ನಂಬರ್ ಕೂಡ ಹೇಳಿದ್ದಾರೆ. ಇನ್ ಕೇಸ್ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದು. ನೋಡಿ ಇದೆ ಉದ್ದ ಕಿವಿ ಹೇಳಿದ್ರಲ್ಲ ಅವರು, ನೋಡ್ತಿರ್ಬೋದು. ನೋಡಿ ಅದು ಕಿವಿನೇ ಅಬ್ಸರ್ವ್ ಮೇನ್ ನಿಮ್ಗೆ ಅಟ್ರಾಕ್ಷನ್. ಏನ್ ಮಾಡೋ ಆಯ್ತು ಬಿಡೋ, ಗೊತ್ತಕ್ಕೆ ಬರ್ಬೇಡ. ಸೊ ಇವ್ನು ನೋಡಿ ಎಲ್ಲ ಎದುರ್ತಾವ್ರೆ. ಇದು ಆಕ್ಚುಲಿ ಜಸ್ಟ್ 3 months ಬೇಬಿ ಅಂತ, 3 ತಿಂಗಳು ಮರಿ ಇದೆ ಆಕ್ಚುಲಿ. ನೋಡ್ತಿರ್ಬೋದು ಹೇಗಿದೆ ಅನ್ಬಿಟ್ಟು. ಕಿವಿ ಅಬ್ಸರ್ವ್ ಮಾಡ್ಬೋದು ಎಲ್ಲಾದ್ರದ್ದು. ಬಟ್ ಇವ್ನು ಬಂದು ಗಂಡು ನೋಡಿ, ಇವ್ನು ಒಬ್ಬನೇ ಗಂಡಿಲಿರೋದು. ಯಾವ ಸೈಜ್ ಇದೆ ನೋಡಿ. ಆಕ್ಚುಲಿ ನಿಂತ್ಕೊಂಡ್ರೆ ಏನಾಗೋ ಒಂದು ಅಮ್ಮಮ್ಮ ಒಂದು 7 ಅಡಿ ಬರ್ತಾನೆ ಆಕ್ಚುಲಿ, ನೋಡ್ತಿರ್ಬೋದು. ಸಾಕಾಗಿದೆ. ಇನ್ ಕೇಸ್ ಇವ್ರ ನಂಬರ್ ಏನೋ ಬೇಕಾದ್ರೆ ಇಲ್ಲಿದೆ ನೋಡಿ, ಇದು ಅಸೋಸಿಯೇಷನ್ ಇದೆ ಅಂತ ಹೇಳಿ. ಓಕೆನಾ? ಶಿವಾಜಿನಗರಲ್ಲಿ ಎಲ್ಲ ನಂಬರ್ಗಳು ಕಾಣ್ತೀವಿ, ನೋಡ್ತಿರ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೀಕ್ಷಕರೇ, ಇಲ್ಲಿ ಕುರಿಗಳದಾಯ್ತಾ. ಸೊ ಈ ಕಡೆ ಬರೋಣ, ನಮ್ಮ ದೇಸಿ ಹಸುಗಳು ನೋಡ್ತಿರ್ಬೋದು ಇಲ್ಲಿ. ಇದು ಬಂದು ಗಿರ್ರ ಯಾವ್ದು ತಡಿ ಅಂತ ಗೊತ್ತಿಲ್ಲ ಆಕ್ಚುಲಿ. ಇದು ರೆಡ್ ಸಿಂಧಿ ಅಂತೆ ನೋಡಿ, ನೋಡ್ತಿರ್ಬೋದು. ಈ ತಡಿ ಹೆಸರು ಬಂದು ರೆಡ್ ಸಿಂಧಿ ಅಂದ್ಬಿಟ್ಟು. 2 ವರ್ಷ ಆಗಿದೆ. ಕಲರ್ ತಕ್ಕನಾಗ ರೆಡ್ ಅಂತ ಗೊತ್ತಿಲ್ಲ ಆಕ್ಚುಲಿ ನನಗೆ. ಹೊಸ ಕಂಟೆಂಟ್ ದಯವಿಟ್ಟು ಯಾರು ತಪ್ಪಿ ಪಿರಕ್ ಕ್ಷಮಿಸಿ ನೋಡಿ. ಎದ್ಬಿಟ್ಲಕ್ಕ ಇದು ಏನಕ್ಕೆ ಜಾಸ್ತಿ ತಿನ್ನಕ್ಕೆ ಯೂಸ್ ಮಾಡ್ತಾರೆ? ನೋಡ್ತಿರ್ಬೋದು. ಇದೆಲ್ಲ ನಮ್ಮ ದೇಸಿ ಅಂದ್ರೆ ನಮ್ಮ ರಾಜ್ಯದ ತಳಿಗಳು ನೋಡ್ತಿರ್ಬೋದು. ಸಾಕಾಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಬಂದು ಸಾಹಿವಾಲ್ ಅನ್ಕೋತೀನಿ, ನನಗೆ ಅನಿಸ್ತಾಗಿದೆ ಆಕ್ಚುಲಿ. ಗೊತ್ತಿಲ್ಲ ಬ್ರೀಡ್ ಯಾವ್ದು ಅಂತ. ಸೊ ಇಲ್ಲಿ ಯಾರು ಇಲ್ಲ. ಅದು ನೋಡಿ ಮರಿ ಇದೆ ಆಕ್ಚುಲಿ ಲಾಸ್ಟ್ ಒಂದು. ಸೊ ನೋಡ್ತಿರ್ಬೋದು, ಮರಿ ಇದೆ ನೋಡ್ತಿರ್ಬೋದು. ಸೊ ನೋಡಿ ಕುರಿ ಆಗಿದ್ದ ತಕ್ಷಣ ಪಕ್ಕದಲ್ಲೇ ಸಿಗುತ್ತೆ. ಸೊ ಬನ್ನಿ ಈ ಕಡೆ ಹೋಗೋಣ. ಇಲ್ಲೊಂದು ನಿಮ್ಗೆ ಗಿರ್ತಳಿ ಇದೆ ನೋಡಿ. ಸೊ ಫುಲ್ಲು ಮಳೆ ನೋಡ್ಗುರು, ಹೆವಿ ಮಳೆ ಆಗ್ಬಿಡೈತೆ. ಸೊ ಎಲ್ಲ ನೋಡ್ತೀವಿ ಗಿರ್ತಳಿ. ಇದ್ರ ಬಗ್ಗೆ 2 ವಿಡಿಯೋ ಮಾಡಿದ್ರೆ ಆಕ್ಚುಲಿ. ಗಿರ್ ಬಗ್ಗೆ ನೋಡ್ತಿರ್ಬೋದು, ಸಖತ್ತಾಗಿರುತ್ತೆ. ಮತ್ತೆ ಗುಜರಾತ್ ತಳಿ ಆಕ್ಚುಲಿ ಹೇಳ್ತಾರೆ. ಅದಾದ್ಮೇಲೆ ಇನ್ನು ಈ ಕಡೆ ಬರೋಣ. ಮುರ್ರಾ ಅಂತ ಇದೆ ನಮ್ಮ ಬಫೆಲೋ, ಅದೇ ನಮ್ಮ ಎಮ್ಮೆಗಳು. ಮುರ್ರಾ ಅಂದ್ಬಿಟ್ಟು ಸೂಪರ್ ಆಗಿದೆ ಗುರು. ಏನ್ ಗುರು ಇದು? ಅಯ್ಯೋ ಅಪ್ಪ, ತಲೆ ನೋಡ್ಗುರು, ತಲೆ ಸೈಜ್ಗಳು ನೋಡ್ಗುರು. ನಿಜವಾದ ಯಮರಾಜ ಕುತ್ಕೊಂತಿರ್ಬೋದು ಅದ್ರ ಮೇಲೆ, ಹಂಗಿದೆ. ಯಮನ ಹತ್ರ ಇರುತ್ತಲ್ಲ, ಸೊ ಆ ರೀತಿ ಇದೆ ಕೊಡ. ನೋಡ್ತಿರ್ಬೋದು ನಿಮ್ಗೆ. ವಾ, ತಲೆ ನೋಡ್ಗುರು ಹೆಂಗಿದೆ. ರಿಯಲಿ ಗುರು ಇದು ಏನು ಆಕ್ಚುಲಿ ಬೊಂಬೆ ಗಿಂಬೆ ಅಲ್ಲ, ರಿಯಲಿ ಆಕ್ಚುಲಿ ಇರೋದು ನೋಡಿ. ಹೇಗಿದೆ ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಮಾಡಕ್ ಆಗಿಲ್ಲ. ಸೊ ಇಲ್ಲಿ ಬಂದ್ರೆ ಲೈವ್ ಅಲ್ಲಿ ನೋಡ್ಬೋದು ಇದೆಲ್ಲ. ಇದು ಸಾಕಾಗಿದೆ ಮಾತ್ರ. ಆ ಸೈಜ್ ಅದು ನಿಂತ್ಕೊಂಡೆ ಗೊತ್ತಾಗುತ್ತೆ ಸೈಜ್ ಅಂದ್ಬಿಟ್ಟು ನಿಮಗೆ. ತಲೆ ಅಬ್ಸರ್ವ್ ಮಾಡ್ಬೋದು. ಅದ್ರ ಕೊಂಬೆ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ. ಕೊಂಬಿನ ನೋಡಿ, ಈ ಎಮ್ಮೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಬ್ಸರ್ವ್ ಮಾಡ್ತಿರ್ಬೋದು ಕೊಂಬಲ್ಲಿ ನೋಡಿ. ಅದಕ್ಕೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಫೇಸಲ್ಲಿ. ಸಾಕಾಗಿದೆ ಮಾತ್ರ ಇದಂತೂ. ವಾ, ಇದು ಆಕ್ಚುಲಿ ನಿಂತ್ಕೊಂಡಾಗ ನೋಡ್ಬೇಕು. ಗೊತ್ತಾಯ್ತು ಪಕ್ಕಕ್ಕೆ ಹೋಗೋಣ. ಓ ಜಾಫ್ರಿ, ಓ ಸಾರಿ, ಇಲ್ಲೇ ನೋಡಿ. ಇದ್ರ ಬಗ್ಗೆ ನೋಡಿ ಹಿಂಗಿರುತ್ತೆ ಆಕ್ಚುಲಿ. ಜಾಫ್ರಿ ಬಾದಿ ಅಂದ್ಬಿಟ್ಟು. ಇದು ನಮ್ಮ ಏನದು ಆಕ್ಚುಲಿ ಇದು ಬಂದ್ಬಿಟ್ಟು ಕರ್ನಾಟಕದಲ್ಲ, ಒಟ್ಟಲ್ಲಿ ಬೇರೆ ಕಡೆ ತರಿಸಿರುವಂತದ್ದು. ನೋಡ್ತಿರ್ಬೋದು. ಇದು ಬಂದು ಕಾಂಕ್ರೇಜ್. ಇದು ನಿಮ್ಗೆ ಆಕ್ಚುಲಿ ಲೇಖನ ಗೋಶಾಲೆ ತೋರಿಸಿದ್ದೆ ನಿಮ್ಗೆ. ಇದ್ರ ಬಗ್ಗೆ ಬಂದು ಕಪ್ಪು ಕಲರ್ ತೋರಿಸಿದ್ದೆ. ಇದು ಬಂದ್ಬಿಟ್ಟು ನಿಮಗೆ ಬಿಳಿ ಕಲರ್ ಇದೆ. ನೋಡ್ತಿರ್ಬೋದು. ಇದನ್ನ ದೊಡ್ಡದಾಗತ್ತೆ ಆಕ್ಚುಲಿ. ನನಗೆ ಅನ್ಸುತ್ತೆ ಇದು ಮರಿ ಅನ್ಕೋತೀನಿ. ಇನ್ನ ದೊಡ್ಡದಾಗತ್ತೆ ಆಕ್ಚುಲಿ ಇದು. ಓಕೆನಾ? ನೋಡ್ತಿರ್ಬೋದು. ಬಿಳಿ ಬಣ್ಣ ಇದೆ ಆಕ್ಚುಲಿ. ನೋಡಿ ಹಂಗಿದೆ. ಇವೆಲ್ಲ ಅಗ್ರೆಸಿವ್ ಇರಲ್ಲ ಇವೆಲ್ಲ. ನೋಡಿ ನೋಡ್ತಿರ್ಬೋದು. ಸಾಕಾಗಿದೆ. ಒಂದು ನಿಂತ್ಕೊಂಡೆ ತೋರಿಸ್ತೀನಿ ಅಂದ್ಬಿಟ್ಟು. ನೋಡ್ತಿರ್ಬೋದು ಹೇಗಿದೆ ಅಂತ. ಹೆಡ್ ಸೈಜ್ ನೀವು ಕವರ್ ನೋಡಿದ್ರೆ ಮಾತ್ರ ಕಳೆದೋಯ್ತೀರ ಮಾತ್ರ. ಅದು ನೋಡಿ ಹೆಂಗಿದೆ ನೋಡಿ. ಎಷ್ಟು ದಪ್ಪ ತಲೆ, ದೈತ್ಯಾಕಾರವಾಗಿದೆ ನೋಡಿ. ತಲೆ ನೋಡಿ ಹೆಂಗಿದೆ, ಉಬ್ಬು. ಅದ್ರ ಕೊಂಬು ನೋಡಿ ಹೇಗೆ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಫೇಸ್ ಆಗಿರ್ಬೋದು, ಕೊಂಬಾಗಿರ್ಬೋದು. ಅದು ಕೈ ಕಾಲುಗಳು ಮಾತ್ರ ಸಖತ್ ದೊಡ್ಡದಿದೆ ಮಾತ್ರ ಹೇಳ್ಬೇಕಂದ್ರೆ. ನಾರ್ಮಲ್ ಆಗಿನ ಸಖತ್ ದೊಡ್ಡದು, ಹ್ಯೂಜ್ ಇದೆ ಆಕ್ಚುಲಿ ಕಂಪ್ಯಾರಿಟಿವ್ಲಿ ಮಾಡಿದ್ರೆ. ನಿಮಗೆ ನೋಡ್ತಿರ್ಬೋದು ಎಷ್ಟು ಸಗಾಗಿದೆ ಅಂದ್ಬಿಟ್ಟು. ನೋಡಿ ಪಾ ಮುಟ್ಟೋಣ, ಏನು ಮಾಡ್ತಾನೆ ಏನಿಲ್ಲ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು. ಇದು ಗಿರ್ ತಳಿಯ ಕರು ಇದು. ನೋಡ್ತಿರ್ಬೋದು ಎಷ್ಟು ನೋಡಿ, ಎಷ್ಟು ಹೈಪರ್ ಆಗ್ತಿದೆ ನೋಡಿ. ಅಬ್ಬಬ್ಬಬ್ಬ, ಎಷ್ಟು ಬುದ್ದಾಗಿದೆ ನೋಡಿ. ಸಾಕಾಗಿದೆ. ಹಿಂದೆ ಇರೋದು ಅಷ್ಟೇ, ಅದು ಕೂಡ ಅಷ್ಟೇನೆ. ನೋಡ್ತಿರ್ಬೋದು
ಇದು ಕಲರ್ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಬಂದು ಡಾರ್ಕ್ ಬ್ರೌನ್ ಇದೆ, ಇದು ಬಂದ್ಬಿಟ್ಟು ಲೈಟ್ ಬ್ರೌನ್ ಇದೆ ಅಷ್ಟೇ ಕಲರೇಷನು. ಒಂದು ಡಿಫ್ರೆಂಟ್ ಸಕ್ಕತ್ತಾಗಿದೆ ಮಾತ್ರ ತಳಿಗಳು. ಏನಾ ಒಯ್ ಸಖತ್ ಹೈಪರ್ ಆಕ್ಟಿವ್ ಇರ್ತಾವೆ ನೋಡೋರು ಒಂದು ಕಡೆ ನಿಂತ್ಕೊಳ್ಳಲ್ಲ ಇವೆಲ್ಲ, ಜಿಗಿತಾ ಇರ್ತಾವೆ ಚಿಕ್ಕ ಮಕ್ಕಳಲ್ಲಿ ಎಲ್ಲ ನಾವು ಅಷ್ಟೇ ಒಂದು ಕಡೆ ನಿಂತ್ಕೊಳ್ಳಲ್ಲ. ಎಲ್ಲ ಕರು ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಆಲ್ಮೋಸ್ಟ್ ಸಿಮ್ಲರ್. ಇವೆಲ್ಲ ಸ್ವಲ್ಪ ಹೈಪರ್ ಆಕ್ಟಿವ್ ಇರುತ್ತೆ ಅಷ್ಟೇ. ನಿಮಗೆ ನೋಡು ಎಷ್ಟು ಮುದ್ದಾಗಿದೆ ನೋಡಿ. ಫುಲ್ಲು ಮಳೆ ಬಂದ್ಬಿಟ್ಟು ಪಚಾ ಪಿಚಾ ಬಡೆ ಜಾಗ ಫುಲ್ಲು. ಇವಾಗ ಜಸ್ಟ್ ಮಳೆ ಬಂದಿದೆ, ಜನ ಇದನ್ನ ತಿಂತಾರನು ಕೂಡ. ಜಸ್ಟ್ ಆ ಕಡೆ ಒಂದು ರೌಂಡ್ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಜಾಫ್ರಿವಾದಿ ಎಮ್ಮೆ ತೋರಿಸಿದ್ದೀನಿ, ಮತ್ತೆ ಇಲ್ಲಿ ಕಾಂಕ್ರೀಟ್ ತೋರಿಸ್ತಾ ಇದ್ದೀನಿ. ಸೊ ಬಸ್ ಈ ಕಡೆ ಹೋಗೋಣ ಬನ್ನಿ ನೆಕ್ಸ್ಟ್. ಇವಾಗ ಹಾಯ್ ಚೆನ್ನಾಗಿದ್ದೀರಾ? ಕಾರ್ ಪಾರ್ಕರ್ ಅಂತ ಯಾವ್ದು ಹೊಸ ಇಷ್ಟು ತಳಿಗಳು ನಂಗೆ ನಿಜ ಗೊತ್ತಿಲ್ಲ, ಇಷ್ಟೊಂದು ತಳಿಗಳಿದೆ ಹಸುಗಳಿದೆ ಅಂದ್ಬಿಟ್ಟು. ನಮಗೆಲ್ಲ ಒಂದು 2-3 ತಳಿ ಗೊತ್ತು ಅಷ್ಟೇ ನೋಡೋಕ್ಕೆ. ಬಟ್ ಇವಾಗ ನೋಡಿ ಡಿಫ್ರೆಂಟ್ ಇದೆ. ರಾಠಿ ಅಂತಿದೆ ಯಾವುದೋ, ಇದು ರಾಠಿ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಮಗೆ ನೋಡೋಕ್ಕೆ ಒಂದೇ ತಳಿ ಗೊತ್ತು ನಮಗೆ, ಬಟ್ ನೋಡೋಕೆ ನೋಡಿ ಎಷ್ಟು ಡಿಫ್ರೆಂಟ್ ತಳಿ ನೋಡ್ತೀವಿ ಹೇಗಿದೆ. ರಾಠಿ ಆಗಿರ್ಬೋದು, ಗಂಗಾವತಿ ಅಂತ ಇದು ನೋಡಿ, ಇದು ಗಂಗಾವತಿ ತಳಿ ಅಂತೆ. ಸೊ ಭಾಳ ಡಿಫ್ರೆನ್ಸ್ ಇದೆ ತಳಿಗಳಲ್ಲೂ, ಭಾಳ ಇದೆ. ನಾವು ಆ್ಯಕ್ಚುಲಿ ಅಮ್ಮಮ್ಮನೇ ಒಂದು 2 ನೋಡಿರ್ಬೋದು ಅಷ್ಟೇ ನಿಮಗೆ. ಸೊ ಇದು ಬಂದ್ಬಿಟ್ಟು ಮಲ್ನಾಡು ಗಿಡ್ಡ ಇದಲ್ಲ ಆ ಕಡೆ ಇದೆ. ಹೆವಿ ಹೆಸರ ಬಿಡುತ್ತೆ. ಇದು ಮಲ್ನಾಡು ಗಿಡ್ಡ. ಇವಳು ನೋಡದೇ ಇರಲ್ಲ, ಇವಳು ಬಂದು ಮಲ್ನಾಡು ಗಿಡ್ಡ ನೋಡ್ತಿರ್ಬೋದು. ಇದು ಒಂದು ಕಪಿಲ, ಸಾಹಿವಾಲಿ ಕಪಿಲ. ಇದು ನೋಡಿ ಇದೆರಡು ಒಂದು ಕಪಿಲ ಅಂತ ಹೇಳಿದ್ದು, ಸಾಹಿವಾಲಿ ಅಂತ ಹೇಳ್ತಾರೆ. ಸೊ ಅದ್ರ ಮರಿಗಳು ನೋಡ್ತಿರ್ಬೋದು ನೀವು ಅಲ್ಲಿ ನೋಡಿ, ಸಾಕಾಗಿದೆ. ಇದು ಅಮೃತ್ ಮಹಲ್ ಅಂದ್ಬಿಟ್ಟು ನೋಡಿ. ಇದ್ಯಾವುದು ಇಲ್ಲ ಅಮೃತ್ ಮಹಲ್ ಇಲ್ವೇನೋ, ಅದಿರ್ಬೋದೇನೋ, ಆ ಕಡೆ ಮಿಸ್ ಆಗ್ಬಿಟ್ಟಿದೆ. ಇದು ಬಂದು ಸಾಹಿವಾಲಿ ಬ್ರೀಡ್ ನೋಡ್ತಿರ್ಬೋದು ನೋಡಿ. ಗಂಡಿದು ಸ್ವಲ್ಪ ಅಗ್ರೆಸಿವ್ ಇರ್ತದೆ, ಬಟ್ ಸೈಜ್ ನಿಮಗೆ ಸಕ್ಕದಾಗಿರುತ್ತೆ. ನೋಡೋಕೆ ನಿಮಗೆ HF ಹಸು ಥರ ಕಾಣಿದ ಕಲರೇಷನು, ಬಟ್ ನಾಟಿ ಹಸುಗಳಿವಲ್ಲ ನೋಡ್ತಿರ್ಬೋದು. ಕಟ್ಬಿಟ್ಟವ್ರೆ, ಅದು ತಿರ್ಗಂಗಿಲ್ಲ ಆ ಥರ ಮಾಡ್ಬಿಟ್ಟವ್ರೆ. ಸೊ ಇವೆಲ್ಲ ನೀವು ಮಲ್ನಾಡು ಗಿಡ್ಡ ಇವೆಲ್ಲ ನೋಡ್ತಿದ್ದೀರಲ್ಲ, ಇವೆಲ್ಲ ಮಲ್ನಾಡು ಗಿಡ್ಡ ನೋಡ್ತಿರ್ಬೋದು. ಪುಂಗ್ನೂರು ಅಂತ ಹೇಳ್ತಾರಲ್ಲ, ಸೊ ಅದೇ ತಳಿ ನಮ್ಮ ಕರ್ನಾಟಕದ ತಳಿ. ಇದು ಮಲ್ನಾಡು ಗಿಡ್ಡ ಅಂತ ಹೇಳ್ತಾ ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಒಂದು ಹಸು ಇದ್ರೆ ಸಾಕು ನಮ್ಮ ಮನೆಗೆ, ಬಹಳ ಆರೋಗ್ಯವಾಗಿರ್ತೀವಿ ಅಂತ ಅನ್ಸುತ್ತೆ ನಮಗೆ. ನೋಡಿ ಹೆಂಗಿದೆ ನನ್ನ ಸ್ಟ್ಯಾಂಡಿಂಗ್ ನೋಡ್ತಿರ್ಬೋದು. ಈ ಹುಬ್ಬೆ ಮೇನ್ ಅಟ್ರಾಕ್ಷನ್ ಇವುಗಳಿಗೆಲ್ಲ, ಈ ಹುಬ್ಬಿದೆಯಲ್ಲ, ಸೊ ಅದೇ ಅಟ್ರಾಕ್ಷನ್ ಇವೆಲ್ಲ. ಸೊ ಈಗ ನಾವು ವಿಜಯ ಗೌತಮ್ ಅವರು ನೋಡ್ತಿರ್ಬೋದು ನೋಡಿ ಹೇಗಿದೆ, ಸಾಕಾಗಿದೆ. ಸೊ ಇದೆಲ್ಲ ಆಯ್ತಾ. ಇನ್ನು ಈ ಕಡೆ ಬಂದ್ಬಿಟ್ಟು ನಿಮಗೆ ಅಲ್ಲೊಂದು ಇದು ಪುಂಗ್ನೂರು ಹಸು ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಬಂದ್ಬಿಟ್ಟು ಗಾಣ ಮಾಡೋಂಥದ್ದು ಇವೆಲ್ಲ ನೋಡ್ತಿರ್ಬೋದು. ಸೊ ವೀಕ್ಷಕರೇ, ಭಾಳಷ್ಟು ಜನ ಭಾಳ ಫೇಮಸ್ ಆಗಿರೋಂಥ ಹಸು ರೀಸೆಂಟ್ ಆಗಿರೋದು ಪುಂಗ್ನೂರು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಗಿಡ್ಡ ಹಸು ಅಂತ ಹೇಳ್ತಾರೆ. ನಮ್ದಲ್ಲಿ ಹೇಗೆ ಮಲ್ನಾಡು ಗಿಡ್ಡ ಅಂತ ಇರುತ್ತಲ್ಲ, ಸೊ ಅದೇ ರೀತಿ ಆಂಧ್ರ ಕಡೆ ಭಾಳ ಫೇಮಸ್ಸು. ಇದು ಆ್ಯಕ್ಚುಲಿ ಬರೋದೇ ಇಷ್ಟೇ ಸೈಜ್ ಇದೆ ಅಲ್ಲ ನಿಮಗೆ, ತೀರಾ ದೊಡ್ಡದಾಗಲ್ಲ. ನೋಡೋಕೆ ನಿಮಗೆ ಚಿಕ್ಕ ಕರು ಅನ್ಸ್ಬೋದು. ಇದು ಆ್ಯಕ್ಚುಲಿ ಕರು ಅಲ್ಲ, ಇದು ಅದು ಅಡಲ್ಟ್ ನೋಡ್ತಿರ್ಬೋದು. ಇದು ಬಂದು ಗಂಡು, ಇದು ಬಂದು ಹೆಣ್ಣು ನೋಡ್ತಿರ್ಬೋದು. ಇಲ್ಲಿ ಸರ್ ಎಷ್ಟು ಇಯರ್ ಆಗಿದೆ ಸರ್ ಇದಕ್ಕೆ? ನೋಡಿ 5 ವರ್ಷ ಆಗಿದೆ ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ನಿಮ್ಮ ಮನೇಲಿ ನಾಯಿ ಸಾಕೊಳ್ಳೋದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಆಗಿಲ್ಲ. ಆ್ಯಕ್ಚುಲಿ ಆರಾಮಾಗಿ ನೋಡಿ, ಇಷ್ಟು ಪುಟ್ಟದಾಗಿ ಆರಾಮ ಮನೇಲಿ ಸಾಕೋಬೋದು ನಾವು. ಆ್ಯಕ್ಚುಲಿ ಹಸು ಒಂದು ಇಳಿಸಿದ್ದು ಎಷ್ಟು ಜಾಗ ಇರಬೇಕು ಅಂತ ಇಲ್ಲ, ಆರಾಮಾಗಿ ಪುಟ್ಟದಾಗ ಒಂದು ಚಿಕ್ಕ ರೂಮ್ ಇದೆ ಸಾಕು, ಆರಾಮಾಗಿ ಸಾಕೋಬೋದು. ಇತ್ತೀಚೆಗೆ ನೋಡ್ತಿರ್ಬೋದು ಗ್ರೇಟ್ ಡೆನ್ಗಳು, ಭಾಳ ದೊಡ್ಡ ನಾಯಿಗಳು ಸಾಕ್ತಾರಲ್ಲ, ಸೊ ಅಂಥವ್ರು ಇದನ್ನ ಸಾಕ್ಬೋದು ಅಷ್ಟೇ. ಆ್ಯಕ್ಚುಲಿ ನಮಗೂ ಅಷ್ಟೇ ಉಪಯೋಗ ಇದರಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾಯಿಗಳಿಂದ ಏನಿಲ್ಲ ಇನ್ಫೆಕ್ಷನ್ಗಳಾಗುತ್ತೆ, ಬಟ್ ಇದರಿಂದ ನಾಟಿ ಹಸುಗಳೆಲ್ಲ ನಮ್ಗೆ ಭಾಳ ಉಪಯೋಗಕಾರಿ ಅಂತ ಹೇಳ್ಬೋದು. ಬಟ್ ನೋಡ್ತಿರ್ಬೋದು ಇದ್ರ ಮರಿಗಳು ಇಷ್ಟೇ ಬರುತ್ತೆ ವೀಕ್ಷರ, ಇಷ್ಟೇ ಬರುತ್ತೆ. ಅಮ್ಮಮ್ಮನ ಮರಿ ಇದ್ರು ಆಕ್ಚುಲಿ ಎಲ್ಲೂ ಮರಿ ತೋರಿಸಿದಿಲ್ಲ ಅಂದ್ರೆ ನೋಡ್ತಿರ್ಬೋದು. ಸಕ್ಕದಾಗಿದೆ ನೋಡಿ, ಹಿಂಗ್ ಮಾಡ್ಬೇಕಿರೋದಲ್ಲ. ಮಸ್ತ್ ಆಗಿದೆ ಕಲರೇಷನ್ ನೋಡ್ತಿರ್ಬೋದು, ಎಷ್ಟು ಸಾಕಾಗಿದೆ ಕಲರ್ ನೋಡಿ. ನ್ಯಾಚುರಲ್ ಆಗಿ ಬಂದಿದೆ. ಕಾಲುಗಳು ನೋಡ್ಬೋದು ಎಷ್ಟು ಗಿಡ್ಡ ಅಂತ, ಇಷ್ಟೇ ಬರ್ತದೆ ನೋಡಿ, ಇಷ್ಟು ಬರುತ್ತೆ ಕಾಲು ತೋರ್ಸಂಗೆ ನೋಡಿ. ಕಾಲ್ ನೋಡ್ತಿರ್ಬೋದು, ಸೊ ನೋಡ್ತಿರ್ಬೋದು ನೋಡಿ, ಕಾಲುಗಳು ನೋಡ್ತಿರ್ಬೋದು ಎಷ್ಟು ಪುಟಾಣಿ ಹೇಗಿದೆ, ಸಕ್ಕದಾಗಿದೆ ನೋಡ್ತಿರ್ಬೋದು. ಸೂಪರ್ ಆಗಿದೆ. ಇದು ಬಂದು ಗಂಡು, ಇದು ಬಂದು ಹೆಣ್ಣು. ಏನ್ ಹೆಸರಿಗಿದೆ ಸರ್? ಹೆಸರನ್ನ ಇಟ್ಟಿದ್ದೀರಾ? ಹೆಸರಿಲ್ಲ ಸೂಪರ್ ನೋಡ್ತಿರ್ಬೋದು. ಹೌದಾ? ಓಕೆ ಸೂಪರ್. ಸೊ ವೀಕ್ಷಕರೇ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಪುಂಗ್ನೂರು ತೋರಿಸಿನಿ, ಈ ಕಡೆ ಎಲ್ಲ ನಿಮಗೆ ಫಿಶ್ಗಳ ಬಗ್ಗೆ ತೋರಿಸಿನಿ. ಓಕೆನಾ? ಅಲ್ಲಿಂದ ರೌಂಡ್ ಆಯ್ತು, ಇಲ್ಲಿಗೆ ಬಂದು ಮುಗ್ದಿದೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇದು ಬಂದು ಹಳ್ಳಿ ಕಾರ್ ಅನ್ಕೋತೀನಿ, ಗೊತ್ತಿಲ್ಲ ನನಗೆ, ದಯವಿಟ್ಟು ಕ್ಷಮಿಸಿ. ಗೊತ್ತಿದ್ರೆ ನನಗೆ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇದ್ದಿದ್ದು ಬಗ್ಗೆ, ಸೊ ಆ ಕಾರಣ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಇನ್ನ ಬಂದು ಈ ಕಡೆ ಇದಾವೆ, ಇಲ್ಲಿ ಗಿಡ್ಡ ಹಸುಗಳಿದಾವೆ, ಯಾವ್ದು ನೋಡೋಣ. ನೋಡಿ ಸಕಾಲಾಗಿ ವಾಹ್ ಹೆಂಗ್ ಬರ್ತೀವಿ ನೋಡ, ಎಷ್ಟು ಸಿಂಗಾರ ಮಾಡಿದ್ರೆ ನೋಡ್ಬಿರೋದ್ರ ನೋಡಿ, ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಒಂದು ತಿಳಿಗೆ. ನೋಡ್ತಿರ್ಬೋದು ನಾವು ಹೇಗಿದೆ ಅಂತ. ವಾಹ್, ಇದಕ್ಕೆ ನೋಡಕ್ಕೆ ಅವ್ರು ಕನ್ಸಾಲ್ದಿವಲ್ಲ ನೋಡಿ. ರೌಂಡ್ ಇದೆಲ್ಲ ರೌಂಡ್ ಹೊಡಿಸೋರು ಅಷ್ಟೇ ನಿಮಗೆ, ಸಾಕಾಗಿದೆ. ಸೊ ಬನ್ನಿ ಕಂಟಿನ್ಯೂ ಆಗೋಣ. ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಆಯ್ತಾ. ಸೊ ಇದು ಯಾವ ವರ್ಷ ಒಂದು ಗೊತ್ತಿಲ್ಲ ಆ್ಯಕ್ಚುಲಿ, ಇದು ಮಲ್ನಾಡು ಗಿಡ್ಡನ ಅಥವಾ ಪುಂಗ್ನೂರ ಗೊತ್ತಿಲ್ಲ ಆ್ಯಕ್ಚುಲಿ. ತಳಿ ನೋಡ್ತಿರ್ಬೋದು 4 ಒಂದೇ ಥರ ನಿಲ್ಸ್ಬಿಟ್ಟವ್ರು ಆ್ಯಕ್ಚುಲಿ. ಇದು ಕೇಳೋಣ ನೋಡಿ, ಯಾರು ಕೇಳೋಣ. ಸೊ ವೀಕ್ಷರ, ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಪುಂಗ್ನೂರಲ್ಲಿ 2 ತೋರಿಸಿದ್ನಲ್ಲ, ಸೊ ಅದೇ ತಳಿ ನೋಡ್ತಿರ್ಬೋದು. 4 ತಳಿ ಇದೆ ಇಲ್ಲಿ ಆ್ಯಕ್ಚುಲಿ, ಸೇಮ್ ಅದೇ ಥರದ್ದೇ ನೋಡಿ. ಎಷ್ಟು ಅಗ್ರೆಸಿವ್ ಇದೆ ನೋಡಿ, ಈ ಮಾಡ್ಕೊಂಡು ಬಿಡ್ತಲ್ಲ, ಬಟ್
ಅದ್ ನೋಡಿ ಅಲ್ಲಿ ಮುಂದೆ ಏನ್ ನೋಡ್ತಾ ಇರಲ್ಲ ನೀವು, ಇದು ಬಂದ್ಬಿಟ್ಟು ಗಂಡು, ಓಕೆನಾ? ಇವೆಲ್ಲ ಹೆಣ್ಣು ಅನ್ಕೋತೀನಿ ಆಕ್ಚುಲಿ, ನೋಡ್ತಿರ್ಬೋದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಆಕ್ಚುಲಿ ಎಳಿಬೇಕಲ್ಲೇ. ಕುನ್ನೂರು ಬಹಳ ಗಿಡ್ಡ ಹಸು ಅಂತ ಹೇಳ್ಬೋದು ಇವೆಲ್ಲ, ಏನು ಮಲ್ನಾಡ್ ಗಿಡ್ಡ ಏನಿದೆಯಲ್ಲ, ಸೊ ಆ ರೀತಿ ಹಸುಗಳು ಇವೆಲ್ಲ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಆಗ್ತದೆ ನೋಡಿ. ಅಗ್ರೆಸಿವ್ ಇದ್ದಾರೆ ನೀವು ಸೆಂಟ್ರಲ್ ಇರೋನು, ಇವಾಗ ಗಂಡೆ ಆಕ್ಚುಲಿ ಅದಕ್ಕೋಸ್ಕರ ಅಗ್ರೆಸಿವ್ ನೋಡ್ತಿರ್ಬೋದು ನೋಡಿ, ಸಕ್ಕತ್ತಾಗಿದೆ ಬ್ರೀಡ್ಸ್ ಎಲ್ಲ ಸೂಪರ್. ಸೊ ವೀಕ್ಷಕರು ನೋಡ್ತಿರ್ಬೋದು ಹಳ್ಳಿಕಾರ್ ತಳಿ, ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ಬೋದು ಸರ್, ನೀವೇ ಪರಿಚಯ ಮಾಡ್ಕೊಡಿ ಸರ್ ನಿಮಗೆ. ನನ್ನ ಹೆಸರು ಸಂದೀಪ್ ಅಂತ. ಬೇಸಿಕಲಿ ನಾನು ಹಾಸನದಿಂದ ಇರೋದು. ಸೊ ನಮ್ದು ಚಂದ್ರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ. ಹಿರಿಸೇವೆಯಲ್ಲಿ ನಮ್ದೊಂದು ಫಾರ್ಮ್ ಇದೆ. ಫಾರ್ಮಲ್ಲಿ ಹಳ್ಳಿಕಾರ್ ಎತ್ಗಳನ್ನ ನಾವು ಸಾಕಿದ್ದೀವಿ. ಅದಾದ್ಮೇಲೆ ನಮ್ದು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಒಂದು ಎತ್ತಿನ ಗಾಣ ಮಾಡಿದೀವಿ. ನಮ್ಮ ಪೂರ್ವಿಕರ ಕಾಲದಲ್ಲಿ ಎಣ್ಣೆ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಆ ತರ ಎಣ್ಣೆ ತೆಗಿತಾ ಇದೀನಿ. ಸೊ ನಮ್ಗೆ ಎತ್ತು ಸಾಕೋ ಶೋಕಿ ಇರುತ್ತೆ, ಹೌದು. ಕೆಲವರಿಗೆ ನಾಯಿ ಸಾಕೋ ಶೋಕಿ, ಕೆಲವು ನಮ್ಗೆ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಇಷ್ಟ ಸರ್. ನಾಯಿ ಆಗ್ಲಿ, ಕುರಿ ಆಗ್ಲಿ, ಕೋಳಿ ಆಗ್ಲಿ, ಆತರ ಒಂದು 10 ಜೊತೆ ಹಚ್ಕೊಂಡಿದ್ದಾವೆ. ಒಂದ್ ನಿಷ್ಕಲ್ಮಶ ಮನಸ್ಸು ಅಂತ ಹೇಳ್ಬೋದು ಮನುಷ್ಯನ್ಗೆ ಕಂಪೇರ್ ಮಾಡಿದ್ರೆ. ನಾನು ಎಲ್ಲಾ ತರನು ಪ್ರಾಣಿ ಸಾಕಿದ್ದೀನಿ ಬದಾರೆ, ನಾಯಿ ಆಗ್ಲಿ, ದನಗಳಾಗ್ಲಿ. ಇದೆಲ್ಲ ಹೇಗೆ ಅಗ್ರೆಸಿವ್ ಇರುತ್ತಾ ಹೇಗೆ ಅನ್ನೋದು ಸರ್ ನಾವು ಬೆಳೆಸ್ಕೊಳ್ಳೋ ಮೇಲೆ ಡಿಪೆಂಡ್ ಆಗುತ್ತೆ, ಬೆಳೆಸೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಒಂದು ನೀವು ಅನಿಮಲ್ನ ನೀವು ಯಾವ ರೀತಿ ನಾಯಿನ ಟ್ರೈನ್ ಮಾಡ್ತೀರಾ ಆ ತರ ಇದು ಸರ್. ಡೈಲಿ ಅದಕ್ಕೆ ನಮ್ಮ ಸ್ಪರ್ಶ ಬೇಕಾಗುತ್ತೆ, ನಮ್ಮ ಪ್ರೀತಿ ಬೇಕಾಗುತ್ತೆ. ಮಾತಾಡ್ಸ್ತಾ ಇರ್ಬೇಕು ಅದನ್ನ, ಮಾತಾಡ್ಸ ಅನ್ನೋದಕ್ಕಿಂತ ಒಂದು ಫೀಲ್ ಸರ್, ಒಂದು ಟಚ್. ಡೈಲಿ ಒಂದು ಟಚ್ ಮಾಡಿ ಅದನ್ನ ನೀವು ನಾರ್ಮಲ್ ಹುಲ್ಲು ಹಾಕ್ರು ತಿಂದು ಬೆಳೆದು ಈ ತರ ದೈತ್ಯಾಕಾರವಾಗಿ ಬೆಳೆಯುತ್ತೆ. ಎಷ್ಟು ಸೈಜ್ ಬರುತ್ತೆ ಸರ್ ಅಂದಾಜು ಹೈಟ್ ಪ್ರಕಾರ? ಸರ್ ಇದು ಕರ್ನಾಟಕದಲ್ಲಿ ಟಾಪೆಸ್ಟ್ ಎತ್ತು. ಇವನೇನಾ? ಇವನ ಹೆಸರು ಅರ್ಜುನ ಅಂತ. ಅರ್ಜುನ ನೋಡಿ ಸಕ್ಕತ್ತಾಗಿದೆ. ಟಾಲೆಸ್ಟ್ ಎತ್ತಂತ ಇದೆ ಆಕ್ಚುಲಿ, ನೋಡ್ತಿರ್ಬೋದು ವಿಷಯ ಅರ್ಜುನ ಅಂದ್ಬಿಟ್ಟು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ವಿಷಯ. ನಾನು ಆಕ್ಚುಲಿ ಫಸ್ಟ್ ಟೈಮ್ ನಾನು ಲೈವ್ ಅಲ್ಲಿ ನೋಡಿದ್ದು, ದಯವಿಟ್ಟು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಆ ಕಾರಣ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಹಳ್ಳಿಕಾರ್ ಬಗ್ಗೆ ಗೊತ್ತಿಲ್ಲ ಸರ್, ಆ ಕಾರಣ ನಿಮ್ಗೆ ಥ್ಯಾಂಕ್ ಯು ಸರ್. ನಮ್ಮ ಹಳ್ಳಿಕಾರ್ ಬಗ್ಗೆ ನೀವು ಮಾಡೋದು, ನೀವು ತಿಳ್ಕೊಳ್ಳೋದು ನಮ್ಗೆ ಇನ್ನ ಭಾರಿ ಖುಷಿ ಕೊಡುತ್ತೆ. ಖಂಡಿತ. ಇದು ನಮ್ಮ ಕರ್ನಾಟಕದ ಗತ್ತು, ಕರ್ನಾಟಕದ ತಳಿ. ಅದಾದ್ಮೇಲೆ ಸೌತ್ ಇಂಡಿಯನ್ ಮದರ್ ಬ್ರೀಡ್ ಹಳ್ಳಿಕಾರ್ ಅನ್ನೋದು, ಇದರಿಂದಾನೇ ಎಲ್ಲಾ ತಳಿಗಳು ಹುಟ್ಟಾಣಿಕೆ ಆಗಿರೋದು. ಅರ್ಥ ಆಯ್ತದ? ಆಮೇಲೆ ಇದ್ರ ಪ್ರಾಮುಖ್ಯತೆ, ಇದ್ರ ವೈಶಿಷ್ಟ್ಯತೆನೇ ಬೇರೆ. ಒಂದು ನೀವೇ ನೋಡ್ತಾ ಇದ್ರೆ ನಾವು ಹೆಂಗ್ ಬೇಕು ಸಿಂಗಾರ ಮಾಡ್ತೀವಿ. ನಿಜ, ನಂಗೆ ಅದೇ ಅಟ್ರಾಕ್ಷನ್ ನೋಡಿ ತಕ್ಷಣ ಏನ್ ಗುರು ಹೆಣ್ಣಿನ ರೀತಿ ಅಲಂಕಾರ ಮಾಡಿದಾರಲ್ಲ, ಅದ್ ನೋಡಕ್ಕೆ ಎರಡು ಕನ್ಸು ಆಲ್ದು ಅಂತ ಹೇಳ್ಬೇಕಲ್ಲ ಆಕ್ಚುಲಿ. ಇವನ್ ಬಗ್ಗೆ ಸರ್, ಇವನ್ ಬಗ್ಗೆ ಹೇಳಿದ್ರೆ ಇದು ಅದಕ್ಕೆ ಕೂಟ ಅಂತ ತಂದಿದೀವಿ, ಇದಕ್ಕೆ ಅದ್ರ ಜೊತೆ ನಿಂತ್ಕೊಳ್ಳಿ ಅಂತ. ಫ್ರೆಂಡ್ ತರ ಇಲ್ಲಿ ಆಮೇಲೆ ಜೊತೆ ಕೆಲಸ ಮಾಡಕ್ ಬೇಕಲ್ಲ ಸರ್. ಒಂದು ಜೋಡ್ ಎತ್ತಾಕ್ಬೇಕಂದ್ರೆ ಒಂದು ಕೂಟ ಬೀಳ್ಬೇಕು. ಸೊ ಎತ್ತು ತಂದಿದೀವಿ, ನಿಂತಿದ್ದೆ ಮೇಯಿಸ್ತಾ ಇದೀವಿ ಸರ್. ಸೂಪರ್. ನೋಡಿ ವಿಷಯ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ನೋಡ್ತಿರ್ಬೋದು, ಅದೇ ಖುಷಿಯಾಗಿದೆ ಆಕ್ಚುಲಿ. ಒಂದು ಮದ್ವೆ ಹೆಣ್ಣು ಯಾವ ತರ ಅಲಂಕಾರ ಮಾಡ್ಬೋದು ಆ ತರ ಅಲಂಕಾರ ಮಾಡ್ತೀವಿ ಸರ್. ಎಲ್ಲ ಬೆಳ್ಳಿದೆ ಸರ್, ಇರೋದೆಲ್ಲ ಬೆಳ್ಳಿದಂತೆ ಇವೆಲ್ಲ ನೋಡಿ. ಯಪ್ಪ ನೋಡಿ ಅವ್ರ ಪ್ಯಾಷನ್ ಎಷ್ಟಿದೆ ಇಲ್ಲ ಗೊತ್ತಾಗ್ತಿರ್ಬೋದು ನಿಮ್ಗೆ. ಪ್ಯಾಷನ್ ಅನ್ನೋದು ಬಹಳಷ್ಟು ಜನ ಬೇರೆ ಬೇರೆ ವಿಷಯ ಖರ್ಚು ಮಾಡ್ತಾರೆ. ಸೊ ಈ ಪ್ರಾಣಿ ನೋಡಿ ಸರ್, ಇದು ಹೆಣ್ಮಕ್ಳು ಅದು ಸೀರೆಗೆ ಇದು ಇದ್ ಮಾಡ್ಕೊಳ್ಳೋದು ಆಯ್ತದ. ಅದೊಂದು ನೋಡಿ ಈ ಪಟ್ಟಿ ಗಿಟ್ಟಿ ಎಲ್ಲ ಅವ್ರ ಬಾರ್ಡರ್ಗೆ ಹಾಕೊಳ್ತಾರೆ. ನಾವು ಅದನ್ನ ತಂದಿ ಇದು ಮಾಡೋದೆಲ್ಲ ನನ್ನ ಫ್ರೆಂಡ್ ಒಬ್ರು ನಂದೀಪ ಅಂತ ಇದಾರೆ. ಅವರು ಇದೆಲ್ಲ ತೋರ್ಸ್ಕೊಟ್ಟಿದ್ದು. ಇವತ್ತು ಎಷ್ಟು ಜನ ಹಳ್ಳಿಕಾರ್ ಸಾಕ್ತಾರೆ ಅವರೆಲ್ಲ ಕಾಪಿ ಮಾಡಿ ಇವತ್ತು ಮಾಡ್ತಾ ಇದಾರೆ, ಇನ್ಕ್ಲೂಡಿಂಗ್ ನಾನು ಅಷ್ಟೇ. ಅವನು ಅದೆಲ್ಲ ಅದೊಂಥರ ತುಂಬಾ ಟೈಮ್ ತಗೊಂಡು ಅವ್ನು ತುಂಬಾ ಪ್ಯಾಷನೇಟ್ ಆಗಿ ಮಾಡ್ತಾನೆ. ಅದೊಂದು ಖುಷಿ ಕೊಡುತ್ತೆ. ನಾವು ಸೊ ಮತ್ತೊಂದು ಕೇಳ್ಪಟ್ಟಿದ್ದೀನಿ ಸರ್, ಇದು ನಿಮ್ಗೆ ದಿನನಿತ್ಯ 24 ಗಂಟೆ ಕೂಡ ಕೆಲಸ ಮಾಡೋದ ಸಾಮರ್ಥ್ಯ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ನಿಜ ಸರ್ ಅದು? ಸರ್ ನಾನು ಹೇಳ್ತಾ ಇರೋದು ಸರ್ 24 hours ಅಂದ್ರೆ ಅದು ಅಂದಾಜು ಹೇಳೋದಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ ಬೆಳಗ್ಗೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6 ಗಂಟೆಗೆ ಏರ್ ಕಟ್ತಾರೆ ನಮ್ ಕಡೆ. ಸೂರ್ಯ ನತ್ತಿ ಮೇಲೆ ಬರೋಕ್ಕಿಂತ ಮುಂಚೆ ಅವಾಗ ಏರ್ ಕಟ್ಟಿದ್ರೆ ಒಂದು 11 ಗಂಟೆಗೆ ಫ್ರೀ ಬಿಟ್ಟು ಅವ್ರು ತಿಂಡಿ ತಿಂದಿ. ಬಟ್ ದನ ಸುಮ್ಮನೆ ನಿಂತಿರ್ತವೆ ಹೊಲದಲ್ಲಿ. ಕಂಟಿನ್ಯೂಷನ್ ಮಾಡಿ 2 ಗಂಟೆಗೆ ಆರ್ಬಿಡ್ತಾರೆ, ಬಿಸಿಲು ಜಾಸ್ತಿ ಹೊಡಿತಾ ಇರೋದು ಅಂತ. ಅದೇ ಒಂದ್ ಕಡೆ ಸೈಡ್ ನೀರ್ ಕುಟ್ಬಿಟ್ಟು ಹುಲ್ಲಾಕ್ತಾರೆ. ತಿರ್ಗಾ 4 ಗಂಟೆಗೆ ಕಟ್ಕೊಳ್ತಾರೆ, ತಿರ್ಗಾ 6 ಗಂಟೆ. ಅಷ್ಟೆಲ್ಲ ಉತ್ತಿ ಅಷ್ಟೆಲ್ಲ ಕೆಲಸ ಮಾಡಿ ಸಾಯಂಕಾಲ ಬಂದು ಒಂದೇ ಒಂದು ತೆಕ್ಕೆ ಹುಲ್ಲಾಕ್ರಿ, ತಿನ್ಬಿಟ್ರೆ ಕಾಲು ನೀಡ್ಕೊಬಿಡ್ತಾವೆ. ಕಾಲು 4 ಕಾಲು ನೀಡ್ಕೊಬಿಟ್ರೆ ಮನೇಲಿ ಅದು ಅದೃಷ್ಟ. ಅದು ಲಾರ್ಡ್ ಶಿವ ಬಂದು ಮನೇಲಿ ಮಲಗಿದೆ ನಮ್ಮ ಮನೇಲಿ. ಆಮೇಲೆ ಉಕ್ಕು ಬರುತ್ತೆ ಬಸಪ್ಪ ಯಾವತ್ತು 4 ಕಾಲು. ಅದಕ್ಕೆ ನೀವು ತಿಂಡಿ ಕೇಳೋದ ಸರ್, ಅಚ್ಚುಕಟ್ಟಾಗಿ ಹುಲ್ಲು, ಶುದ್ಧವಾದ ನೀರು, ಅದು ಬಿಟ್ರೆ ಬೇರೆ ಇನ್ನೇನು ಅದು ಕೇಳಲ್ಲ. ನಾವು ತಿಂಡಿ ಅನ್ನೋದು ಚೆನ್ನಾಗಿ ಕೆಲಸ ಮಾಡ್ಲಿ, ಚೆನ್ನಾಗಿರ್ಲಿ ಅಂತ ಮೈಕೈ ತುಂಬ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ನಾವು ಕೊಡೋದು ತಿಂಡಿ ಅನ್ನೋದು. ನಿಮ್ಮದು ಎಷ್ಟು ತಳಿ ಎಷ್ಟಿದೆ ಸರ್ ಈ ತರದ್ದು? ನನ್ನ ಹತ್ರ ಒಂದು 6 ಜೊತೆ ಎತ್ಕೊಳ್ಳಿದ್ದಾವೆ. 6 ಜೊತೆ ಇದೆ. ಓಕೆ, ದೊಡ್ಡ ಎತ್ಕೊಳ್ಳೆ. ಓಕೆ, ಇನ್ನೊಂದು ಆ ಕಡೆ ಅದು ಪುಂಗನೂರ್ ಅನ್ನೋದು, ಅದು ನಂದೆ. ಅದು ನಾನು ತಾಯಿ ನಮ್ಮ ಮನೇಲಿ 7 ವರ್ಷ ಆಯ್ತು ಬಂದೆ. ಅದು ಕರುಗಳು ಕೊಟ್ಕೊಂಡು ಆ ತರ.
ಓ ಹೌದು, ನಿಮ್ಮ ಮನೆ ಬ್ರೀಡ್ ಆಗಿರುತ್ತೆ. ನಮ್ಮನೆ ಹುಟ್ಟಿರೋ ಕರುಗಳು ಸರ್. ಅದ ತಂದು ನಾನು ಎಲ್ಲೋ ಬೇರೆ ಕಡೆ ಹೋಗಿ ತಂದು ಕೂಟ ಮಾಡಿರೋದಲ್ಲ. ಓಕೆ, ಬನ್ನಿ ಸರ್, ಅದು ತಿಳಿಸ್ಕೊಡ ನಂಗೆ. ಬನ್ನಿ. ಏಯ್ ಸರ್, ಅದು ಏನು ಗೊತ್ತಾ ಸರ್, ಬಸಪ್ಪ ಒಂದು ಮನೇಲಿ ಇರಬಾರ್ದಂತೆ. ಬಸವಣ್ಣ ಅನ್ನೋದನ್ನ ಮೆರಿಬೇಕು, ಮೊದ್ಲು ಮನೆ ಹೋಗ್ಬೇಕು. ಓಕೆ, ಮೊದ್ಲು ಮನೆಗೆ ಹೋಗಿ ಅವರು ಸಾಕ್ತಾರಲ್ಲ, ಅವ್ರ ಪುಣ್ಯ ನಮಗ್ ಬರುತ್ತಂತೆ. ಓ ಹಾಗೆ. ಅದು ನಮ್ಮ ಹಿರಿಕರು ಮಾಡ್ಕೊಂಡ್ ಬಂದಿರೋದು. ಇವತ್ತು ನಾವು ಒಬ್ಬರೇ ಸಾಕೊಂಡು ಸ್ವಾರ್ಥ ಆಗ್ಬಾರ್ದಂತೆ, ಸ್ವಾರ್ಥತೆ ಇರಬಾರ್ದಂತೆ. ಪ್ರತಿಯೊಬ್ಬರಿಗೂ ಸಲ್ಲಿ ಅನ್ಬಿಟ್ಟದು. ಯಾವತ್ತು ದೇವರು ನಮ್ಮನೇಲೆ ಯಾವಲ್ಲೂ ಇರ್ಬೇಕು ಅನ್ನೋದು ಇದ್ಬಿಟ್ರೆ ನಮಗೆ ಅದು ಒಂದು ಇದ್ ಬಂದ್ಬಿಡುತ್ತಂತೆ, ಜಲಸ್. ದೇವ್ರಿಗೆ ಒಂದು ಇದ್ ಬಂದ್ಬಿಡುತ್ತಂತೆ. ಅದು ಇಷ್ಟು ದಿನ ನಾನು ಈ ತರ ಕೂಡ ಹಾಕೊಂಡಿದ್ದಾನೆ ಅಂತ. ಆ ಬಸಪ್ಪನ ಮುಂದೆ ಮನೆಗೆ ಹೋಗ್ಬೇಕು. ನಾವು ಮಾರಿದಾಗ ಮುಂದೆ ಮನೆಗೆ ಹೋದಾಗ ಅವ್ರ ಮನೇಲಿ ಸಾಕಿ ಅವ್ರು ಪೂಜೆ ಮಾಡ್ತಾರಲ್ಲ, ಆ ಪೂಜೆಲಿ ನಮಗೂ ಸಲ್ಲುತ್ತಂತೆ ತುಂಬಾ. ಸೂಪರ್ ಸರ್. ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ, ಪುಂಗನೂರು. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಇದು ಪುಂಗನೂರ್ ತಳಿ ಅಂತ. Okay. ಇದು ಬೇಸಿಕಲಿ ನಮ್ ಬ್ರೀಡ್ ಅಲ್ಲ, ಆಂಧ್ರ. ಅದು ಆಂಧ್ರ ತಳಿ. ಇದು ಪಲಂನೇರ್ ಅಂತ ತಿರುಪತಿ ಪಕ್ಕ ಒಂದು ಪುಂಗನೂರ್ ಅಂತ ಊರಿದೆ. ಓಕೆ, ಹೌದು ಹೌದು. ಈ ತಳಿಯಿಂದ ಆ ಊರಿಗೆ ಹೆಸರು ಬಂತ ಗೊತ್ತಿಲ್ಲ, ಆ ಊರಿಂದ ಈ ತಳಿಗೆ ಹೆಸರು ಬಂತ ಅಂತ ಗೊತ್ತಿಲ್ಲ. Okay. ಸೊ ಈ ತಳಿಯ ವಿಶೇಷತೆ ಏನು ಅಂದ್ರೆ ಗಿಡ್ಡ ಮೀನು, ತುಂಬಾ ಗಿಡ್ಡವಾದ ಹಸು ಎತ್ತು, ಗ್ರೇಸಿಂಗ್ ಕಮ್ಮಿ. ಓಕೆ, 5 ರಿಂದ 6 kg ತಿನ್ನೋದು ಹೆಚ್ಚು. ಇದು ಒಂದು ಬುಲ್ ಅನ್ನೋದು. ಇವತ್ತೊಂದು HF ಹಸು ಸಾಕಿದ್ರೆ ಮಿನಿಮಮ್ 50 kg ಹುಲ್ ಕೊಡ್ಬೇಕು ನೀವು. ಅದನ್ನ ಕಟ್ ಮಾಡಿ ತೂಕ ಮಾಡ್ಕೊಡ್ತೀನಿ ಅಂದ್ರೆ ಅಷ್ಟು ತಿಂತಾನೆ ಇರುತ್ತೆ. ಇದು ಹಂಗಲ್ಲ, 5 kg ಹುಲ್ ತಿಂದ್ರೆ 2 ಲೀಟರ್ ಹಾಲು ಕೊಡುತ್ತೆ. ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ, ಯಾವ ತಿಂಡಿ ಬೇಡ, ಏನು ಬೇಡ. ನಿಮ್ಗೆ ಹಾಲಲ್ಲಿ 2 ತರ ಫ್ಯಾಟ್ ಬರುತ್ತೆ. ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಬರುತ್ತೆ, ಒಂದು ಟ್ರಾನ್ಸ್ ಫ್ಯಾಟ್ ಬರುತ್ತೆ. ಟ್ರಾನ್ಸ್ ಫ್ಯಾಟ್ ಅನ್ನೋದು ತುಂಬಾ ಕೆಟ್ಟದು. ಸ್ಯಾಚುರೇಟೆಡ್ ಫ್ಯಾಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಇದ್ರಲ್ಲೇ ಅಭಿಷೇಕ ಮಾಡೋದು ವಿಶೇಷತೆ. ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ದಾರೆ ಅವರು. ಸೊ ಆ ತರ ಇದು ವಿಶೇಷತೆ ಕಂಡುಕೊಂಡೆ ತುಂಬಾ ಕ್ಯೂಟ್ ಆಗಿರುತ್ತೆ. ಇದೆಲ್ಲ ಅಡಲ್ಟ್ ಸರ್, ತುಂಬಾ ಅಡಲ್ಟ್ ಸರ್. ಐ ಮೀನ್ ಅದು ವಯಸ್ಸು ಮೀರಿ ಆಲ್ರೆಡಿ ನೋಡಿ. ಇದು 6 ಏಜ್ ಬಂದ್ಬಿಟ್ಟು ಅಲ್ಲಲ್ಲಿ ಕಂಡಿಡಿತಾರೆ. ಇದು ಫೈನಲ್, ಇದು 8 ಬಿದ್ದಿದೆ, ಹುಡ್ತಾ ಇದೆ, ಇನ್ನ ಮುಗೀತು. ಸೊ ಏಜ್ ಅದು ಮುಖಾಂತರ ಇದಕ್ಕೆ ಇವಾಗ 3.5 ವರ್ಷ. ಓ ಸೂಪರ್. ನೋಡಿ ವೀಕ್ಷರ, ಹೆಂಗೆಲ್ಲ ಟ್ರಿಕ್ಸ್ ಇದೆ ನೋಡಿ. ಒಂದು ಏಜ್ ಕಂಡಿಡಿದ ಟ್ರಿಕ್ಸ್ ಇದೆ ನೋಡಿ. ಎಷ್ಟು ಸಕ್ಕದಾಗಿದೆ, ಪುಟ್ಟದಾಗಿದೆ. ಒಂದ್ ರೀತಿ ನಾವು ನಾಯಿ ಸಾಕೋ ಬದಲು ಇದನ್ನ ಸಾಕೋದ ಸರ್. ಇವಾಗ ಹೇಳೋದಲ್ಲ ಸರ್, ಒಂದೊಂದು ಮನೆಯಲ್ಲಿ ಇವತ್ತು ನಾನು ನಾಯಿನೂ ಸಾಕಿದೀನಿ. ಆಮೇಲೆ ನನ್ಗೆ ಅನಿಮಲ್ ಹಸ್ಬೆಂಡ್ರಿ ಮೇಲೆ ತುಂಬಾ ಆಸೆ. ನಾಯ್ದು ನಾವು ಗಲೀಜನ್ನ ಕ್ಲೀನ್ ಮಾಡಕ್ಕೆ ನಾವು ಇನ್ನು ಮುಂದೆ ನೋಡಲ್ಲ. ಇನ್ನು ಹಸುದು ನನ್ನ ಮನೆ, ನನ್ನ ಅನಿಸಿಕೆ ಏನು ಅಂದ್ರೆ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಮನೆಯೊಳಗೆ ಇನ್ನ ಮಿನಿಯೇಚರ್ ಕ್ರಿಯೇಚರ್ ಬರುತ್ತೆ. ಶಾರ್ಟ್ ಬ್ರೀಡ್ ನೋಡಿದೀನಿ ನೋಡಿ. ಸೊ ಸೈಂಟಿಸ್ಟ್ ಗಳೆಲ್ಲ ಅದನ್ನ ಮಾಡಿದ್ದಾರೆ. ಶಾರ್ಟ್ ಬ್ರೀಡ್ ಬರುತ್ತೆ ಸರ್. ಅದನ್ನ ನೀವು ಹೇಳ್ತೀನಲ್ಲ, ಒಂದು ನಾಯಿ ಸಾಕ್ಬೇಕಾದ್ರೆ ಒಂದು ತಿಂಗಳಿಗೆ ಮಿನಿಮಮ್ 15,000 ರೂಪಾಯಿ ಖರ್ಚು ಮಾಡ್ತೀರಾ. 5,000 ರೂಪಾಯಿ ಖರ್ಚು ಮಾಡಿ ಸರ್ ಮನೇಲಿ ಸಾಕಿ ಸರ್. ಒಂದು ಸರ್ ಶುಕ್ರವಾರದೊತ್ತು ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಲ್ಲ ಸರ್, ಅದ್ರ ಬದಲು ಇದ್ರ ಸಗಣಿನ ಇಷ್ಟು ದಪ್ಪ ಸಗಣಿ ತಗೊಂಡೆ ಏನ್ ಸರ್, ಸೂಪರ್ ಆಗಿದೆ ಮಾತ್ರ ನೋಡಿ. ಅದೆಲ್ಲ ಬಹಳ ನಮ್ಗೆ ನಾಯಿಗೆ ಹಸುಗೆ ಏನ್ ವ್ಯತ್ಯಾಸ ಇಲ್ಲ. ಆಕ್ಚುಲಿ ಎಲ್ಲ ಮುಗ್ಧ ಜೀವಿಗಳೇ, ಹೆಂಗ್ ನೋಡ್ಕೋತೀವಿ ಅದ್ರ ಮೇಲೆ ಆಗುತ್ತೆ. ಸೊ ಇದೇ ಹೇಳಿದ್ರೆ ನಮ್ಗೆ ಅಲಂಕಾರ ನೋಡ್ಬೋದು. ನಿಮ್ಗೆ ನಂಗೆ ಅದೇ ಕಣ್ ಕುಗ್ತಾರ ಒಂಥರ ಅಟ್ರಾಕ್ಷನ್ ಅಂತ ಹೇಳಿ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ತಿರ್ಬೋದು ನೋಡಿ. ಆ ಕಡೆ ಮತ್ತೆ ತೋರಿಸ್ತೀನಿ, ಬರ್ಬೋದು. ಆ ಕಡೆ ಏನ್ ಮಾಡಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಮಾತ್ರ. ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡ್ಬರ್ತೀರ ಅನ್ಕೋತೀನಿ ನೀವು ನೋಡಿ. ಸೂಪರ್ ಆಗಿದೆ. ಸೊ ಇದೆ ಇನ್ ಕೇಸ್ ಯಾರಿಗಾದ್ರು ಇದು ಪುಂಗನೂರು ತಳಿ ಬೇಕಾದ್ರೆ ಸಿಗುತ್ತಾ ನಿಮ್ಮ ಕಡೆ? ನಿಮ್ಮ ನಂಬರ್ ಶೇರ್ ಮಾಡಿ ದಯವಿಟ್ಟು ಮಾಡ್ಕೊಡಿ ಸರ್. 9591153333. ಸೊ ನೋಡೋಲ್ಲ ವಿಷಯ, ನಿಮ್ಗೆ ಯಾವುದೇ ರೀತಿ ತಳಿ ಹಳ್ಳಿಕಾರ ಆಗಿರ್ಬೋದು, ಪುಂಗನೂರು ಆಗಿರ್ಬೋದು, ಯಾವುದೋ ತಳಿ ಬೇಕಾದ್ರೆ ಸೊ ಬ್ರದರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ವೀಕ್ಷಕರೇ, ನಿಮಗೆ ಹಳ್ಳಿಕಾರ ಹಸು ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಈ ಪುಂಗನೂರು ತಳಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. ನೋಡಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಅದನ್ನ ರೆಡಿ ಮಾಡಿದ್ದಾರೆ ನೋಡಿ. ಆ ಹೂವಾಗಿ ಹಾಕಿ ನೋಡಕ್ಕೆ ಕನ್ಸಾಲ್ದು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದೆಲ್ಲ ಪುಂಗನೂರು ತಳಿ, ಅವ್ರ ಮನೆಯಲ್ಲೇ ಬ್ರೀಡ್ ಆಗಿರೋಂಥ ತಳಿಗಳು ಅಂತ ಇವು ನೋಡ್ತಿರ್ಬೋದು. ಹಳ್ಳಿಕಾರ ಆಗಿರ್ಬೋದು, ಇದಾಗಿರ್ಬೋದು, ಸಕಾಲಾಗಿದೆ. ಸೊ ಬನ್ನಿ ನಮ್ಮ ಮುಂದೆ ಹೇಳಿ. ಇದರದ್ದು ವಯಸ್ಸು ಬಂದು 22 ದಿವಸ. ಓಕೆ. ಡಾರ್ಪರ್ ಗಂಡು ಮತ್ತೆ ಡಾರ್ಪರ್ ಹೆಣ್ಣಿಗೆ ಹುಟ್ಟಿರೋ ಮರಿ ಇದು. ಇದು ಹೆಣ್ಣು ಮರಿ. ಓಕೆ ಓಕೆ. ಸೊ ಇದೊಂದು ಡಿಫ್ರೆಂಟ್ ಆಗಿ ಬಂದಿದೆ, ತಲೆ ಮಾತ್ರ ಇದು ಬ್ಲ್ಯಾಕ್ ಹೆಡ್ ಸರ್. ಹೌದಾ? ಇದರಲ್ಲಿ 2 ಜಾತಿ ಬರುತ್ತೆ, ಒಂದು ಬ್ಲ್ಯಾಕ್ ಹೆಡ್ ಮತ್ತೆ ಇನ್ನೊಂದು ವೈಟ್ ಹೆಡ್. ಓಕೆ. ಇದು ಮಾತ್ರ ಸಕ್ಕ ಡಿಫ್ರೆಂಟ್ ಆಗಿ ಎಲ್ಲ ಕಂಪೇರ್ ಮಾಡಿದ್ರೆ ಜಸ್ಟ್ 18 ದಿನದ ಮರಿ ಇದೆ ಅಷ್ಟೇ ನೋಡಿ. 18 ದಿನದ ಮರಿ ಅಂತ ನೋಡ್ತಿರ್ಬೋದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೂಪರ್ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಸರ್? ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಓಕೆ. ನನ್ನ ಫಾರ್ಮು ಎಸ್ಗೊಲ್ಲಹಳ್ಳಿ, ಕೋಳಾಲ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ನಲ್ಲಿ ಇರೋದು. ಓಕೆ.
ನಾನು 5-7 ವರ್ಷದಿಂದ ಈ ಕುರಿ ಸಾಕಾಣಿಕೆಯಲ್ಲಿದ್ದೀನಿ. ಓಕೆ 5 ವರ್ಷದಿಂದ ಈ ಡಾರ್ಪರ್ ತಳಿಯನ್ನು ಅಭಿವೃದ್ಧಿಪಡಿಸಿ ನಮ್ಮ ರೈತರಿಗೆ ಲಾಭದಾಯಕವಾಗಲು ಇದನ್ನು ನಾವು ಶುರು ಮಾಡಿದ್ದು. ರೈತರಿಗೆ ಹೇಗೆ ಲಾಭದಾಯಕ ಆಗುತ್ತೆ ಅಂತ ಹೇಳಬೇಕಾದ್ರೆ, ನಮ್ಮ ದೇಸಿ ತಳಿಯಿಂದ ದೇಸಿ ತಳಿಗೆ ನಾವು ಸಂಕೀರ್ಣಗೊಳಿಸಿದಾಗ ಅದರ ತೂಕ 3 ತಿಂಗಳಲ್ಲಿ 8ರಿಂದ 10 kg ಬರುತ್ತೆ. ಓಕೆ ನಾವು ಅದೇ ಡಾರ್ಪರ್ ತಳಿಯಿಂದ ಯಾವುದೇ ದೇಸಿ ತಳಿಗಳಿಗೆ ಸಂಕೀರ್ಣಗೊಳಿಸಿದಾಗ ಓಕೆ ಅದರ ಬಾಡಿ ವೆಯ್ಟ್ ಅಂದರೆ ತೂಕ ಅದರದ್ದು 15ರಿಂದ 20 kg ಬರುತ್ತೆ. ಓಕೆ ಇದು ರೈತರಿಗೆ ಲಾಭದಾಯಕವಾದ ಒಂದು ಇದು. ಆಮೇಲೆ ಇದು ರೋಗ ನಿರೋಧಕ ಶಕ್ತಿ ತುಂಬಾ ಇದೆ ಈ ಜಾತಿಗೆ. ಓ ಹೌದಾ, ಕಾಯಿಲೆಗಳು ಬರುತ್ತೆ? ಕಾಯಿಲೆಗಳು 95% ಇಲ್ಲ. ಓಕೆ 5%ಗೆ ನಾವು ಏನು ವ್ಯಾಕ್ಸಿನ್ಸ್ ಮಾಡ್ತೀವಿ, ಯಾವುದು ಮಾಡ್ತೀವಿ, ಅದರಿಂದ ನಾವು ತಡೆಗಟ್ಟಬೇಕು. ಓಕೆ ಅದನ್ನ ಬಿಟ್ರೆ ಇದರದ್ದು ಬೆಳವಣಿಗೆ ಓಕೆ ಮೇಯ್ನ್, ಇದರದ್ದು ಈ ಜಾತಿಯ ಬೆಳವಣಿಗೆ ಏನಿದೆ ಬೇರೆ ಎಲ್ಲ ದೇಸಿ ತಳಿಗಳಿಗಿನ್ನ 3 ಪಟ್ಟು ಫಾಸ್ಟ್ ಆಗಿ ಜಾಸ್ತಿ ಬರುತ್ತೆ. ಓಕೆ ನೀವು ನಾರ್ಮಲ್ ಫುಡ್ ಹಾಕಿದ್ರು ಅದೇ ಸೇಮ್ ಮದುವೆ ಎಲ್ಲ ಇದು ಈ ಜಾತಿಯ ಮೇಯ್ನ್ ಇದು. ಓಕೆ ಸರ್ ಹೇಗೆ ಇಂಡಿಯನ್ ಹೇಗೆ ಸರ್ ಇದೆಲ್ಲ? ಇದು ದಕ್ಷಿಣ ಆಫ್ರಿಕಾದ ತಳಿ ಇದು. ಓಕೆ 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 ಸೊ 1950ರಲ್ಲಿ ಪರ್ಷಿಯನ್ ಬ್ಲ್ಯಾಕ್ ಮತ್ತೆ ಇದು ಡಾರ್ಸೆಟ್ ಅಂತ, ಡಾರ್ಸೆಟ್ ಅಂದ್ಬಿಟ್ಟು 2 ತಳಿಯಿಂದ ಬಂದಿರೋದು ಡಾರ್ಪರ್. ಆಮೇಲೆ ಪ್ರಪಂಚದಲ್ಲಿ ಉತ್ತಮವಾದ ಮಾಂಸ ಅಂದ್ರೆ ಇದರದೇನೆ. ಓಕೆ ಇದು ಹೈಟ್ ಇಷ್ಟೇ ಬೀಳುತ್ತಾ ಹೇಗೆ ಸರ್? ಇದು ದೊಡ್ಡದಾಗುತ್ತೆ ಇನ್ನು? ಇದು ಗಂಡು 120 kg ವರೆಗೂ ಬರುತ್ತೆ, ಓ ಹೆಣ್ಣು 80 kg ವರೆಗೂ ಬರುತ್ತೆ. ಓಕೆ 2 ವರ್ಷಕ್ಕೆ 3 ಮರಿ ಕೊಡುತ್ತೆ ನಮ್ಮ ಇಂಡಿಯನ್ ಕಂಡೀಷನ್ ಅಲ್ಲಿ. ಓಕೆ ಓಕೆ ಅದೇ ಸೌತ್ ಆಫ್ರಿಕಾದಲ್ಲಿದ್ರೆ ಪ್ರತಿ 8 ತಿಂಗಳಿಗೆ 2 ಮರಿ ಕೊಡುತ್ತೆ. ಇದು ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ಬರೀ 2 ವರ್ಷಕ್ಕೆ 3 ಮರಿ ಬರುತ್ತೆ. ಓಕೆ ಓಕೆ ಇದು ಪ್ರೈಸಿಂಗ್ ಹೇಗೆ ಸರ್? ಪ್ರೈಸಿಂಗ್ ನಾವು ಈಗ ರೈತರಿಗೆ ಪ್ಯೂರ್ ತಳಿ ತಗೊಳ್ಲಿಕ್ಕೆ ನಾವು ಹೇಳ್ತಾ ಇಲ್ಲ. ನಮ್ಮ ಹತ್ರ ಏನು ಮರಿಗಳು ಬರುತ್ತೆ ನಾವು ಬೇಸಿಕ್ ಪ್ರೈಸ್ ಅಂದರೆ 30,000ಕ್ಕೆ ನಾವು ಕೊಡ್ತಾ ಇದ್ದೀವಿ. 20 kg ಇರೋದು. ಓಕೆ ಅವ್ರಿಗೆ ದೊಡ್ಡದು ಬೇಕು, ಅದು ಇಮಿಡಿಯೇಟ್ ಆಗಿ ಸಂಕೀರ್ಣ ಮಾಡೋದಕ್ಕೆ, ಕ್ರಾಸಿಂಗ್ ಮಾಡೋಕ್ಕೆ ಬೇಕಂದ್ರೆ ಒಂದು 10 ತಿಂಗಳು 11 ತಿಂಗಳು ಮರಿ ಕೊಡ್ತೀವಿ. 1,500 ರೂಪಾಯಿ kgಗೆ ನಾವು ಕೊಡ್ತಾ ಇದೀವಿ ಅದನ್ನು. ಸೂಪರ್ ಸರ್. ಸರ್ ಇನ್ನು ಇವನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾ ಸರ್? ಇದು ಕೂಡ ಸೌತ್ ಆಫ್ರಿಕಾದ ಬೋಯರ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ನ ಸ್ಯಾನಿನ್ ಎರಡು ಸೇರಿ ನಮ್ಮ ಹತ್ರನೇ ಹುಟ್ಟಿರೋ ಮರಿ ಇದು. ಹೌದಾ? ಸೊ ಇದನ್ನ ನಾವು ನಮ್ಮ ಬೋಯರ್ ಹೆಣ್ಣುಗಳಿಗೆ ಕ್ರಾಸ್ ಮಾಡ್ಲಿಕ್ಕೆ ಇಟ್ಕೊಂಡಿದೀವಿ. ಮತ್ತೆ ಯಾವುದೇ ಈ ತರದ್ದು ನಮ್ಮ ಮೀಟ್ಗಳ ಸ್ಟಡ್ ಸರ್ವಿಸ್ ಬೇಕಾದ್ರೆ ನಿಮಗೆ ಸಿಗುತ್ತಾ ಏನಾದ್ರು? ಇಲ್ಲ ಸರ್, ಇಲ್ಲ ಆ ಥರ ಇಲ್ಲ ಸರ್, ಸಿಕ್ಕಿಲ್ಲ. ತುಂಬಾ ಗೊತ್ತಿರೋರ್ಗಾದ್ರೆ ನಾವು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ನಾವು ಚಾರ್ಜಸ್ ಮಾಡಿ ಸ್ಟಡ್ ಸರ್ವಿಸಸ್ ಏನು ಮಾಡ್ತಾ ಇಲ್ಲ. ಓಕೆ ಓಕೆ ಸೂಪರ್ ಸರ್. ಸರ್ ನಿಮ್ಮ ಫಾರ್ಮಿಗೆ ಬಂದು ವಿಸಿಟ್ ಮಾಡ್ಬೋದಾ ಜನ? ಯಾರೇ ಬೇಕಾದ್ರೂ ಬರ್ಬೋದು. ಯಾವುದೇ ಮಾಹಿತಿ ಡಾರ್ಪರ್ ಮತ್ತೆ ಅದರ ಬಗ್ಗೆ ಬೇಕಾದ್ರೆ ಯಾವುದೇ ಮಾಹಿತಿ ನನ್ನ ನಂಬರ್ ತಗೊಂಡು ಯಾವುದೇ ಮಾಹಿತಿ ಬೇಕಿದ್ರೆ ಡಾರ್ಪರ್ ಬಗ್ಗೆ ನನ್ನನ್ನು ಕೇಳ್ಬೋದು. ನನ್ನ ನಂಬರ್ 90711555566. ಇನ್ನ ಒಂದು ನಂಬರ್ 9845163182. ನಾವು ಆ ಕಡೆ ಎಲ್ಲ ಕೋಳಿ ಕುರಿ ಹಸು ಅಷ್ಟೇ ತೋರಿಸಿರೋದು ನಾನು. ಏನು ಅಮ್ಮಮ್ಮ 100% 5% ತೋರಿಸಿಲ್ಲ ಅನ್ಕೋತೀವಿ ನಾವು. ಇನ್ನ ತೋರ್ಸೋದು ಬೇಜಾರಿದೆ. ನೋಡಿ ನೋಡಿ ಎಷ್ಟು ಜನ ಜಂಗೂಡಿ ನೋಡ್ತಿರ್ಬೋದು ನೀವು. ಇಲ್ಲಿ ಸಂತೆ ಅಂದ್ರೆ ಏನ್ ತಮಾಷೆನ ಹೇಳಿ. ನೋಡಿ ಇಲ್ಲಿಂದ ಆ ಲಾಸ್ಟ್ ನೋಡಿ ಎಷ್ಟು ಜನ ನೋಡಿ ಒಂದೊಂದು ರೀತಿ ಇದೆ. ಆಕ್ಚುಲಿ ಎಲ್ಲಾ ತೋರ್ಸಕ್ಕಾಗಲ್ಲ. ದಯವಿಟ್ಟು ನೀವು ಇಲ್ಲಿ ಬಂದಿದೆ ನೋಡ್ತಿರ್ಬೋದು. ನೋಡಿ ಎಷ್ಟಿದಾವ ನೋಡಿ. ಬಾ ನೋಡಕ್ಕೆ ಆಕ್ಚುಲಿ ಏನಂದ್ರೆ 3-4 ಅವರ್ ಬೇಕು ಆಕ್ಚುಲಿ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಹಮ್ಕೋತಾರೆ ನೋಡಕ್ಕೆ. ದಿನನೇ ಬೇಕು ಆಕ್ಚುಲಿ. ಎಷ್ಟೆಷ್ಟು ಅವರ್ ಅಂದ ಇರೋದು ಎಷ್ಟಿದೆ ನೋಡಿ. ಇವತ್ತು ನಾವು ನೀರಾವರಿ ಉಪಕರಣಗಳಿದೆಲ್ಲ ನೀರಾವರಿದು ಇದು ಬಂದ್ಬಿಟ್ಟು ಟ್ರ್ಯಾಕ್ಟರ್ಸ್. ಇವತ್ತು ನಾವು ಇದು ಕುಬೋಟಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವೆಲ್ಲ ಆ ತರ ಫಸ್ಟ್ ಇದು ಕುಬೋಟಾ ಕಂಪನಿ ಕೊಟ್ಟಿರೋದು 130 ವರ್ಷ ಹಿಂದಗಡೆ. ನಿಜ ಮಾಡಕ್ಕಾಗಲ್ಲ. ನಾವು ಇಂಡಿಯಾದಾಗ ಬಂದು ಎಷ್ಟು ದೊಡ್ಡದಾಗಿದೆ ಆಕ್ಚುಲಿ. ಏನ್ ಪ್ಲಸ್ ಪಾಯಿಂಟ್ ಇದೆ, ಫ್ರೀ ಎಂಟ್ರೆನ್ಸ್. ಬೇರೆ ಕಂಪನಿಗೂ ಸಪ್ಲೈ ಪ್ಲಸ್ ಪಾಯಿಂಟ್ ನಿಮಗೆ ಬಂದ್ರೆ ಕಂಪನಿ ಇದೆ. ಆ ಕಂಪನಿ ಜಸ್ಟ್ ಬನ್ನಿ ಒಂದು ಜಸ್ಟ್ ಬರೋಣ. ಸೊ ನಿಮ್ಗೆ ಅದೇ ಹೇಳೋದಲ್ಲ, ಇಂಟ್ರಾಕ್ಟ್ ಆದಂಗೆ ಇದೆಲ್ಲ ನಿಮಗೆ ಮೋಟರ್ಸ್ಗಳು, ಈ ಟ್ರಾಕ್ಟರ್ಗಳ ತರ. ಸೊ ದಯವಿಟ್ಟು ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ದಯವಿಟ್ಟು ಬೈಬೇಡಿ. ಆಮೇಲೆ ಅದು ಇದು ಏನು ತಪ್ಪು ಹೇಳ್ತಾ ಇರ್ಬಿಟ್ಟು ಕೃಷಿ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಜಸ್ಟ್ ಒಂದು ನೋಡೋಣ, ಫಸ್ಟ್ ಟೈಮ್ ಬಂದಿರೋದು. ಆ ಕಾರಣ ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತಾರೆ ಅಷ್ಟು. ಇದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ.
ಈ ಕುರಿ ಕೋಳಿ ಏನೋ ಒಂದು ಲೆಕ್ಕಕ್ಕೇನೋ ಪೆಟ್ರೋಲೇಟೆಡ್ ವಿಡಿಯೋ ಮಾಡ್ತೀವಲ್ಲ, ಸೊ ಅದ್ರ ಬಗ್ಗೆ ಐಡಿಯಾ ಇರ್ಬೋದು. ಇದು ಡ್ರೋನ್ ಇದೆ ಆಕ್ಚುಲಿ, ನೋಡ್ತಿರ್ಬೋದು ಎಷ್ಟು ದೊಡ್ಡ ಡ್ರೋನ್ ನೋಡಿ, ಇಲ್ಲಿ ನೋಡ್ತಿರ್ಬೋದು ಡ್ರೋನ್ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡ್ತಿರ್ಬೋದು, ಸಾಕಾಗಿದೆ. ಬಾ ಇದು ನೋಡಿದ ತಕ್ಷಣ ನಿಮ್ಗೆ ಯಾರು ಡ್ರೋನ್ ಪ್ರತಾಪ್ ನೆನಪಾಗ್ತಾರೆ ಅಷ್ಟೇ, ಇದು ನೋಡಿದ ತಕ್ಷಣ. ಸೊ ಅವನು ಕೂಡ ಈ ತರದೆಲ್ಲ ವಿಡಿಯೋ ಮಾಡ್ತಿರ್ತಾರೆ. ಸೊ ಅದೇ ಎಲ್ಲ ನಿಮಗೂ ಅಷ್ಟು ಐಡಿಯಾ ಇಲ್ಲ ಏನೋ ಅಂತ, ಒಬ್ಬೊಬ್ರದ್ದು ಮಾತಾಡೋಕ್ಕಾಗಲ್ಲ. ಎಷ್ಟು ಇದು ನೋಡಿ ಸಾಕಾಗಿದೆ. ಇದು ಗಿಡ ಕಟ್ ಮಾಡೋಂಥ ಮಿಷಿನ್ ಇದೆ ನೋಡ್ತೀವಿ, ಆ ಥರ ಒಂದು ರಿಮೋಟ್ ಬಟನ್ ಮಾಡಿದ್ದಾರೆ, ಸಾಕಾಗಿದೆ. ಗ್ರಾಸ್ ಕಟ್ಟಿಂಗ್ ಆಕ್ಚುಲಿ ಇದೆಲ್ಲ, ಓಕೆನಾ. ಇದೊಂದು ಮಿಷಿನರಿ ಎಲ್ಲ ಅಗ್ರಿಕಲ್ಚರ್ದೆ ಎಲ್ಲ ಇದಾವೆ. ಇದು ಬಂದ್ಬಿಟ್ಟು ಅದಕ್ಕೆ ಯೂಸ್ ಮಾಡೋಂಥ ಟೂಲ್ಸ್ಗಳು. ಇದರಲ್ಲಿ ಟ್ರ್ಯಾಕ್ಟರ್ ಎಷ್ಟು ದೊಡ್ಡದಾಗಿದೆ, ಟ್ರ್ಯಾಕ್ಟರ್ ಏನೋ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ನೋಡಿ, ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಕಾಣ್ತಿರ್ಬೋದು, ಮಿನಿ ಟ್ರ್ಯಾಕ್ಟರ್ ಎಲ್ಲ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಕೊಡ್ತಾವ್ರಿ ಇಲ್ಲಿ ಮೈಕಾನ್ ವೈರ್ಸ್ ಬ್ಯಾಗ್ ಕೊಡ್ತಾರೆ ಫ್ರೀ ಆಗಿ ನೋಡಿ. ಇಲ್ಲಿ ಬಂದ್ರೆ ಬ್ಯಾಗ್ ತಗೊಂಡು ಫ್ರೀ ಆಗಿ ಕೊಡಿ ಗುರು. ನೋಡಿ ಗುರು, ಬಂದಿದ್ದಕ್ಕೆ ಇದೊಂದು ಉಪಯೋಗ ಫ್ರೀ. ನೀರೊಂದು ಕೊಡ್ತೀರಾ? ಓ ಸೂಪರ್ ಗುರು. ನೋಡಿ ಸರಿ, ಇಲ್ಲಿ ಬಂದ್ರೆ ನೀವು ನೀರು ಕೊಟ್ಟಿ ಪಾಪ ಸುತ್ತಾಡಿರ್ತೀರಲ್ಲ, ಸೊ ಅದೊಂದು ನೀರು ಕುಡ್ಕೊಂಡು ತಗೊಳ್ಳಿ. ಬ್ಯಾಗ್ ಏನಕ್ಕೆ ಕೊಡ್ತಾರೆ ಅಂದ್ರೆ ನಿಮ್ಗೆ ಒಂದು ಏನೋ ಪರ್ಚೇಸ್ ಮಾಡಿದ್ರೆ ಹಾಕೊಂಡು ಹೋಗಿ ಹೇಳ್ಬಿಟ್ಟು ನೋಡಿ, ನೋಡ್ತಿರ್ಬೋದು ಒಂದು ಬ್ಯಾಗು ಒಂದು ನೀರು ಬಾಟ್ಲು ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಇದು ಮತ್ತೊಂದಿದೆ ಮೈಕಾನ್ ತಂತಿಗಳು ಇದೇ ಕೊಟ್ರಲ್ಲ, ಸೊ ಅದ್ರ ಸಂಬಂಧಪಟ್ಟಿದಲ್ಲ ಮೈಕಾನ್ ವೈರ್ಸ್ಗಳು ಶಾಪ್ ಇದೆ ತಂತಿಗಳು ನೋಡ್ತಿರ್ಬೋದು. ಸೊ ವೀಕ್ಷರ ಇಲ್ಲಿ ನೋಡ್ತಿರ್ಬೋದು ರಾಯಲ್ ಇನ್ನೋವೇಟಿವ್ ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ಟು ಆಕ್ಚುಲಿ ಏನಂದ್ರೆ ಬಹಳಷ್ಟು ನಾವು ಗುರುಕುಲ್ ತಿಂಡಿ ತಿಂತೀವಲ್ಲ, ಸೊ ಇಂಥವ್ರಿಗೆ ಇದು ಫೇವರೇಟ್ ವಿಡಿಯೋ ಅಂತ ಹೇಳ್ಬೋದು. ಆಕ್ಚುಲಿ ಇದು ಇದೇನಂತ ಸ್ಪೆಷಲ್ ಅಂತ ಹೇಳಿದ್ರೆ ಇದು ವಿತೌಟ್ ಆಯಿಲ್ ಹಿಂಗೆ ಫ್ರೈ ಮಾಡಿ ಕೊಡುತ್ತೆ. ಸೊ ಬನ್ನಿ ಸರ್ ಹತ್ರ ಮಾತಾಡ್ಸೋಣ, ಹೇಳಿ ಬಗ್ಗೆ. ಇದು ಎಣ್ಣೆ ಇಲ್ದೇನೆ ಫ್ರೈ ಮಾಡ್ಕೊಳ್ಳೋ ಮಿಷನ್. ಬಟ್ ಇದು ಏನ್ ಯೂಸ್ ಅಂದ್ರೆ ಹೆಲ್ತಿಗೆಲ್ಲ ತುಂಬಾ ಒಳ್ಳೇದು. ಕೊಲೆಸ್ಟ್ರಾಲ್, BP, ಶುಗರ್, ಫ್ಯಾಟ್ನೆಸ್ ಎಲ್ಲ ಅವಾಯ್ಡ್ ಆಗುತ್ತೆ. ನಿಮಗೆ ಟೈಮ್ ಸೇವ್ ಆಗುತ್ತೆ, ಆಯಿಲ್ ಸೇವ್ ಆಗುತ್ತೆ, ಎಲ್ಲಾ ಕಡೆಯಿಂದನೂ ಕೂಡ ಸೇವ್ ಆಗುತ್ತೆ. ಸರ್ ಇದು ಹಾಟ್ ಏರ್ ಬ್ಲೋ ಆಗುತ್ತೆ, ಸೇಮ್ ಮೈಕ್ರೋ ಓವನ್ ಟೆಕ್ನಾಲಜಿ. ಇದು ಎಣ್ಣೆ ಇಲ್ದೇನೆ ಫ್ರೈ ಮಾಡ್ಕೋಬಹುದು. 1 ವರ್ಷ ಗ್ಯಾರಂಟಿ, ವಾರಂಟಿ ಎಲ್ಲದೂ ಕೂಡ ಇರುತ್ತೆ. ನೋಡಿ ಜಸ್ಟ್ ಆನ್ ಮಾಡಿದಷ್ಟೇ, ಸೇಮ್ ಮಿಕ್ಸಿ ಟೈಪ್ ಇರುತ್ತೆ ಸರ್. ಇದು ಬರೀ 550 ವ್ಯಾಟ್ ಇರುತ್ತೆ. ಆನ್ ಮಾಡಿ ಈ ತರ ಸಂಡಿ ಎಲ್ಲ ಏನ್ ಮಾಡ್ತೀರಾ ಮನೇಲಿ ಆಯಿಲ್ ಅಲ್ಲಿ ಮಾಡ್ತಿರಲ್ಲ, ಇದಕ್ಕೇನು ಆಯಿಲ್ ಬೇಕಾಗಿಲ್ಲ. ಆನ್ ಮಾಡಿ ಸುಮ್ಮನೆ ಈ ತರ ಹಾಕ್ಬಿಡಿ. ಅದಕ್ಕೆ ಒಂದು ಕ್ಯಾಪ್ ಬರುತ್ತೆ, ಈ ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಆಚೆ ಈಚೆ ಸ್ಪ್ರೆಡ್ ಆಗುತ್ತೆ. ಈ ತರ ಕ್ಲೋಸ್ ಮಾಡಿ ಬಿಟ್ಬಿಡಿ, 30 ರಿಂದ 40 ಸೆಕೆಂಡ್ ಅಲ್ಲಿ ಎಲ್ಲ ಫ್ರೈ ಆಗಿ ಅದೇ ಆಚೆ ಬರುತ್ತೆ. ನೀವೇನ್ ತೆಗಿಯೋ ಅವಶ್ಯಕತೆನೇ ಇರಲ್ಲ. ನೋಡಿ ನಿಮಗೆ ಜಾಸ್ತಿ ರೋಸ್ಟ್ ಬೇಕು ಅಂದ್ರೆ ಈ ತರ ಸ್ಟಿಕ್ ಅನ್ನ ಯೂಸ್ ಮಾಡಿ. ರೋಸ್ಟ್ ಬೇಕು ಅಂದ್ರೆ, ನಾರ್ಮಲ್ ರೋಸ್ಟ್ ಬೇಕು ಅಂದ್ರೆ ಸ್ಟಿಕ್ ಹಿಡಿಯೋ ಅವಶ್ಯಕತೆನೇ ಇರಲ್ಲ. ನೋಡಿ ಇದು ನೋಡಿ, ಇದು ಮೇಲೆ ಬರ್ತಾ ಇದೆಯಲ್ಲ, ಮೇಲೆ ಬರುವಾಗ ಸ್ಟಿಕ್ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಡೀಪ್ ಫ್ರೈ ಆಗುತ್ತೆ. ನೋಡಿ ನಿಮಗೆ ಎಷ್ಟು ರೋಸ್ಟ್ ಬೇಕೋ ಇಟ್ಕೊಳ್ಳಿ, ಸಾಕಂದ್ರೆ ಸ್ಟಿಕ್ ತೆಗೆದ್ಬಿಡಿ, ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಅದೇ ಆಚೆ ಬಂದ್ಬಿಡುತ್ತೆ. ನೋಡಿ ಅದೇ ನೀವು ತೆಗೆಯೋ ಅವಶ್ಯಕತೆನೇ ಇರಲ್ಲ. ಅದೇ ತರ ಪಾಪ್ಕಾರ್ನ್, ಇದು ಮಾಮೂಲಿ ಪ್ಲೇನ್ ಇದೆ. ಇದಕ್ಕೆ ಉಪ್ಪು ಖಾರ ನಾವು ಏನು ಮಿಕ್ಸ್ ಮಾಡಿಲ್ಲ ಸರ್. ನೀವು ಮನೆಯಲ್ಲಿ ಉಪ್ಪು ಖಾರ, ಎಣ್ಣೆ, ಬೆಣ್ಣೆ, ತುಪ್ಪ ಏನ್ ಫ್ಲೇವರ್ ಬೇಕೋ ಮಿಕ್ಸ್ ಮಾಡಿ ಡೈರೆಕ್ಟ್ ಈ ತರ ಹಾಕೊಳ್ಳಿ. ಹಾಕಿದ್ರೆ 1 ನಿಮಿಷದಲ್ಲಿ ಫ್ರೈ ಆಗಿ ಅದೇ ಆಚೆ ಬಂದ್ಬಿಡುತ್ತೆ. ನೀವೇನು ತೆಗೆಯೋ ಅವಶ್ಯಕತೆನೇ ಇರಲ್ಲ ಸರ್. ಇದು 3190 MRP ಇದೆ. ಇಲ್ಲಿ ಕೃಷಿ ಮೇಳ ಅಂದ್ರೆ ರೈತರಿಗಾಗಿ ಇರೋದದ್ದು, ಅದಕ್ಕಾಗಿ 700 ರೂಪಾಯಿ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಹೋಗಿ ನಿಮಗೆ 2490 ಆಗುತ್ತೆ. ಬೇರೆ ಕಡೆ ಔಟ್ ಸೈಡ್ ಎಲ್ಲೂ ಸೇಲ್ ಮಾಡಲ್ಲ ಸರ್, ಆತರ ಏನು ಸೇಲ್ ಮಾಡಲ್ಲ. ಎಕ್ಸಿಬಿಷನ್ ಅಲ್ಲಿ ಮಾತ್ರ ಸೇಲ್ ಮಾಡ್ತೇವೆ, ಯಾಕಂದ್ರೆ ಇದು ಡೆಮೋ ಪ್ರಾಡಕ್ಟ್. ಈ ರೀತಿ ತೋರಿಸಿದ್ರೆ ಮಾತ್ರ ಗೊತ್ತಾಗತ್ತೆ, ಹಾಗೆ ಬಾಕ್ಸ್ ಇಟ್ಕೊಂಡು ಅಂಗಡಿಯಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನೋಡಿ ಇದೆಲ್ಲ 1 ನಿಮಿಷ ಆಗುತ್ತೆ ಸರ್. ಬರ್ತಾ ಇದೆ ನೋಡಿ, ಬರುತ್ತೆ. ಇದೇ ನೀವು ಕುಕ್ಕರ್ಲಿ ಮಾಡಿದ್ರೆ ಅರ್ಧ ರೋಸ್ಟ್ ಆದ್ರೆ ಅರ್ಧ ವೇಸ್ಟ್ ಆಗುತ್ತೆ. ಇದರಲ್ಲಿ ವೇಸ್ಟ್ ಅನ್ನೋದು ಏನೂ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಬಂದ್ಬಿಡುತ್ತೆ. ಹೌದು ಸರ್, ಹೌದು. ಇದೇ ನೀವು ಕುಕ್ಕರ್ಲಿ ಮಾಡಿ ಅರ್ಧ ರೋಸ್ಟ್ ಆದ್ರೆ ವೇಸ್ಟ್ ಆಗುತ್ತೆ. ಇದರಲ್ಲಿ ವೇಸ್ಟ್ ಅನ್ನೋದು ಏನೇ ಇರಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಸೊ ನೋಡಲ್ಲ ವೀಕ್ಷರ, ನೋಡಿ ಎಷ್ಟು ನಿಮ್ಗೆ ವಿತೌಟ್ ಆಯಿಲ್ ಇದೆಲ್ಲ ಬರ್ತಾ ಇರುತ್ತದೆ. ಯಾವ್ದು ಆಯಿಲ್ ಏನು ಮಿಕ್ಸ್ ಮಾಡಿಲ್ಲ, ಇಲ್ಲ ಲೈವ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ನೋಡ್ತಿರ್ಬೋದು. ಈ ನೀರು ಪದಾರ್ಥಗಳಿದೆಲ್ಲ ಎಲ್ಲ ನೀವು ಇದನ್ನ ಕರಿಬೋದು, ನೋಡ್ತಿರ್ಬೋದು. ನೋಡಿ ಫ್ರೆಶ್ ಆಗಿ ವಿತೌಟ್ ಆಯಿಲ್ ಇದೆಲ್ಲ ನೋಡಿ, ಫ್ರೆಶ್ ಆಗಿ ಆಗಿರುವಂತದ್ದು ನೋಡ್ತಿರ್ಬೋದು. ಬಹಳ ಉಪಯೋಗ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು. ನೋಡಿ ಅವ್ರೆ ಇಲ್ಲಿ ಕೃಷಿ ಮಾಡಕ್ ಬಂದ್ರೆ ತಗೊಬಹುದು. ನೋಡಿ ಇಷ್ಟೆಲ್ಲ ಇಲ್ಲಿ ಐಟಮ್ಸ್ ಕರಿಬೋದು, ಇಲ್ಲಿ ಹಾಕಿದೆ ನೋಡಿ. ಸೊ ವೀಕ್ಷರ ಇಲ್ಲಿ ನೋಡ್ತಿರ್ಬೋದು ಅಣಬೆ ಇದೆ, ಇದರಿಂದ ಬಹಳ ಬೆನಿಫಿಟ್ಸ್ ಇದೆ ಸರ್, ತಿಳಿಸ್ಕೊಡ್ತಾರೆ ಸರ್. ಹೇಳಿ ಸರ್ ನಮಗೆ. ಸರ್ ಇದು ಬಂದು ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಮತ್ತೆ ಐರನ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಓಕೆ, ಇದು ಶುಗರ್ ಲೆವೆಲ್ ಮತ್ತೆ ಹಾರ್ಟ್ ಬೀಟ್ ತುಂಬಾ ಒಳ್ಳೇದು ಹಾರ್ಟ್ಗೆ. ಹೌದಾ? ಹೌದು. ಓಕೆ, ಇದು ಶುಗರ್ ಪೇಷಂಟ್ಸ್ ತಿನ್ಬೋದು? ಹೌದು, 100%. ಹೇಗೆ ಯಾವ ತರ ತಿನ್ನೋದಂದ್ರೆ
ಬೇಯಿಸ್ಕೊಂಡು ತಿನ್ಬೇಕಾ ಸರ್ ಹೇಗೆ? ಬೇಯಿಸ್ಕೊಂಡೇ ತಿನ್ಬೇಕಿತ್ತು ಸೇಮ್ ನಾವು ಚಿಕನ್ ಅದನ್ನೆಲ್ಲ ಹೇಗೆ ನಾವು ಕಂಪೇರ್ ಮಾಡ್ತೀವೋ ಆ ಥರ ಪರ್ಸನ್ಸ್ ಈಗ ಏಜ್ ಆದಮೇಲೆ ಶುಗರ್ ಇರೋಂಥವ್ರು ಡಯಾಬಿಟೀಸ್ ಇರೋಂಥವ್ರು ಡಾಕ್ಟರ್ಸ್ ಏನು ಹೇಳ್ತಾರೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ ಅವರಿಗೆ ರಿಪ್ಲೇಸ್ಮೆಂಟ್ ದೇ ಕ್ಯಾನ್ ಗೋ ಫಾರ್ ದಿಸ್ ಒನ್. ಸೊ ಇದು ಬಂದು ಪ್ಯೂರ್ ವೆಜಿಟೇರಿಯನ್ ಪಕ್ಕ ಪ್ಯೂರ್ ವೆಜ್. ಬಟ್ ಬಹಳಷ್ಟು ಚಿಕನ್ ಇಲ್ಲ ಅನ್ಕೋತಾರೆ 100% ವೆಜಿಟೇರಿಯನ್. ಸೊ ನೋಡಿ ಸರ್ ಇದ್ರ ಮೇಲೆ ಹಾಕಿದ ಬೆನಿಫಿಟ್ಸ್ ಏನಿದೆ ಅಂದ್ಬಿಟ್ಟು ಇವೆಲ್ಲ ನೋಡ್ತಿರ್ಬೋದು. ಹಾರ್ಟ್ ಹೆಲ್ತ್ ಆಗಿರ್ಬೋದು, ಬ್ಲಡ್ ಶುಗರ್ ಆಗಿರ್ಬೋದು. ಆಕ್ಚುಲಿ ಮೇನ್ ಬ್ಲಡ್ ಶುಗರ್ ಬಹಳಷ್ಟು ಚೆನ್ನಾಗಿ ಹೌದು 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 ಸೊ ಅಂತವ್ರು ಮತ್ತೆ ಬೋನ್ಸ್ ಅಷ್ಟೇ ನಿಮಗೆ ಬಹಳ ಹೆಲ್ತಿ ಇರುತ್ತೆ ನೋಡ್ತಿರ್ಬೋದು. ಹೌದು ಸರ್. ಸರ್ ಹೇಗೆ ಎಷ್ಟು ಪ್ರೈಸ್ ಎಷ್ಟಿದೆ ಇದು ಬಾಕ್ಸ್? ಸರ್ 60 ರೂಪಾಯಿ ಒಂದು ಪ್ಯಾಕೆಟ್ ಇದೆ. ಎಷ್ಟು ಕೆಜಿ ಬರುತ್ತೆ ಹೇಗೆ? ಸರ್ ಇದು 200 ಗ್ರಾಮ್ಸ್ ಬರುತ್ತೆ ಒಂದು ಪ್ಯಾಕೆಟ್. ಓಕೆ 200. ಆಕ್ಚುಲಿ ನಿಮ್ಗೆ ಇನ್ ಕೇಸ್ ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗ್ಬೋದು ಸರ್ ಅಂದಾಜು? ಸರ್ ಇದು ದೊಡ್ಡಬಳ್ಳಾಪುರದಲ್ಲಿ ಸಿಗುತ್ತೆ. ಅಡ್ರೆಸ್ ಏನು ಹೇಳಿ ತಿಳಿಸ್ಕೊಡೋದು? ಸರ್ ದೊಡ್ಡಬಳ್ಳಾಪುರ ಘಾಟಿ ಹತ್ರ ನಾಯಕರಹಳ್ಳಿ ಅಂದ್ಬಿಟ್ಟು ಅಲ್ಲೇ ಫಾರ್ಮ್ ಇರೋದು. ಅಲ್ಲೇ ಫಾರ್ಮ್. ನಿಮ್ಮ ನಂಬರ್ ಏನಾದರೂ ಹೇಳೋದು? ಸರ್ ನಂಬರ್ ಹೇಳ್ತೀನಿ ಹೇಳಿ. 8050004069. ಓಕೆ ಸೂಪರ್. ನೋಡಿ ವಿಷಯ ನಿಮ್ಗೆ ಏನಾಗಿದೆ ಅಣಬೆ ಬೇಕಾದ್ರೆ ಅವ್ರ ಸೊನ್ನೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಇದೆ ಸರ್ ಇದು ಸರ್ ಇದು ಮಿಲೆಟ್ಸ್. ಮಿಲೆಟ್ಸ್. ಮಿಲೆಟ್ಸ್ ಮಾಡ್ಕೊಡೋದು ಸೇಮ್ ಅದೇ ಸೆರ್ಲಾಕ್ ಅಂತಾರಲ್ಲ ಆ ಥರದ್ದು ಹಾ. ದೊಡ್ಡ ಬಟ್ ದಿಸ್ ಈಸ್ ಪನೀರ್ ಬೇಬಿ ಅಂತ ನಮ್ಮ ಪ್ರಾಡಕ್ಟ್ ಪ್ರಮೋಟ್ ಮಾಡಿರೋದೇನೆ. ಹೌದಾ? ಸೂಪರ್. ಇದು ಹಂಗೆ ಎಲ್ಲರೂ ಸೇವಿಸ್ಬೋದು ಅಂದರೆ ಏಜ್ ಲಿಮಿಟ್ ಏನಿಲ್ಲ. ಇದು ತುಂಬಾ ಒಳ್ಳೆಯದು. ಇದು ತುಂಬಾ ಒಳ್ಳೆಯದು. ನೋಡಿ ವೀಕ್ಷಕರೇ. ನವಧಾನ್ಯಗಳಿಂದ ಮಾಡಿರುವಂಥದ್ದು. ಓಕೆ ಓಕೆ ಓಕೆ. ಮಿಲೆಟ್ಸ್ ಇದೆಲ್ಲ ನೋಡ್ತಿರ್ಬೋದು ವೀಕ್ಷಕರೇ. ಸೊ ನೋಡಿ ನಿಮ್ಗೆ ಏನಾದ್ರು ಅಣಬೆ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಸರ್ ನಂಬರ್ ಹೇಳಿದ್ದಾರೆ ಡಿಸ್ಪ್ಲೇ ಮೇಲೆ. ಓಕೆನಾ? ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ನೋಡ್ತಿರ್ಬೋದು. ಸರ್ ಹೇಗೆ ಬೆಳಿತೀರಾ ಇದನ್ನ? ಸರ್ ಇದು ಬಂದು ನಾವು ಕಾರ್ನ್ ಕಾಬ್ ಜೋಳದ ದಿಂಡಿ ಇರುತ್ತಲ್ವಾ ಆ ದಿಂಡು ಪುಡಿ ಮಾಡಿ ಅದನ್ನ ಸ್ಟೀಮಿಂಗ್ ಮಾಡಿದ್ಮೇಲೆ ಅದನ್ನ ನಾವು ಒಂದು 40% ಡ್ರೈ ಆದಮೇಲೆ ಅದರಲ್ಲಿ ಸ್ಪಾನ್ಸ್ ಹಾಕಿ ಬ್ಯಾಗಿಂಗ್ ಮಾಡಿ ಹ್ಯಾಂಗ್ ಮಾಡ್ಬಿಡ್ತೀವಿ. ಬಟ್ ನೋಡಿ ಜಸ್ಟ್ 60 ರೂಪಾಯಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ ಅಂದರೆ ಎಷ್ಟು ದಿನ ಸರಿ ಇರುತ್ತೆ ಇದು? ಒಂದು 2 ದಿನ ಇರುತ್ತೆ. 2 ದಿನ ಇರುತ್ತೆ. ಓಕೆ 2 ದಿನ ಸೇಮ್ ಅದೇ ಹೌದು ತರಕಾರಿಗಳಿಗೂ ಅದೇ ಥರ ಹೌದು ಇದೆ. ಹೌದು ಹೌದು. ನೋಡಿ ವೀಕ್ಷಕರೇ ನೋಡ್ತಿರ್ಬೋದು. ನೋಡಿ ಈ ಥರ ನೋಡ್ತಿದ್ದು. ಸೊ ವೀಕ್ಷಕರೇ ಇಲ್ಲಿ ನೋಡ್ತಿರ್ಬೋದು ಬಂದ್ಬಿಟ್ಟು ಹೂವಾಗಳದು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಕಾಗಿ ಬೆಳೆದಿದ್ರು. ನೋಡಿ ನಮ್ಮ ಬೆಂಗಳೂರಿನಿಂದ ಪ್ಲೇಸ್ ಇದೆ ನಮ್ಮ ಬಗ್ಗೆ ಸಾಧ್ಯ ಆಯ್ತು ಹೇಳ್ಬೇಕು. ನೋಡಿ ಚೆಂಡು ಹೂವುಗಳು ಇವೆಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಸನ್ಫ್ಲವರ್ ನೋಡಿ ಆ ಲಾಸ್ಟ್ ಆ ಕಡೆ ಬಂದು ಸನ್ಫ್ಲವರ್ ಗಿಡ ಇದೆ. ಸಾಕಾಗಿದೆ ಅಂತ ಹೇಳ್ಬೋದು. ನೋಡಿ ಹೆಂಗಿದೆ ನೋಡಿ ವೈಬ್ ಮಾತ್ರ ಸೈಕಾಗಿದೆ ಮಾತ್ರ ವೈಬ್ ಮಾತ್ರ ನಿಮಗೆ ನಿಜ. ಆಹಾ ಜಸ್ಟ್ ನಿಮಗೆ ಇಲ್ಲಿ ತಗೊಳ್ಳೋದು ಸೆಕೆಂಡ್ರಿ. ಆ್ಯಕ್ಚುಲಿ ಜಸ್ಟ್ ಒಂದು ವಿಸಿಟ್ ಮಾಡೋ ಸಾಕು ನಿಮಗೆ. ನೋಡ್ತಿರ್ಬೋದು ಇಲ್ಲಿ ನೋಡಿ ಜೋಳ ನೋಡ್ತಿರ್ಬೋದು. ಇಲ್ಲಿ ಜೋಳ ಮೆಕ್ಕೆಜೋಳ ಇದೆ ಆ್ಯಕ್ಚುಲಿ ನೋಡ್ತಿರ್ಬೋದು. ಸಾಕಾಗಿದೆ ನೋಡಿ. ಅಲಸಂಡೆ ಅಂತಿದ್ಯಾನೋ ಬಂದ್ಬಿಟ್ಟು ಈ ಕಡೆ ಎಲ್ಲ ನಿಮಗೆ ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸನ್ಫ್ಲವರ್ ಸೀಡ್ಸ್ ನೋಡ್ತಿರ್ಬೋದು. ಸೀಡ್ಸ್ ಅಂತೀನಿ ಸರ್ ಫ್ಲವರ್ಸು ಸೀಡ್ಸ್ ಅಂತ ಇದೆ ಅದಾಗ ನೋಡಿ ಬಾಕೊಂಬಿಡಿದೆ ಈ ಕಡೆ. ಹೆಂಗಿದೆ ನೋಡಿದ್ರು ಅಪ್ಪ ಇವಾಗ ಲೈವಲ್ಲಿ ನೋಡೋಕ್ಕೆ ಮಜಾ ಇವೆಲ್ಲ ಸಾಕಾಗಿದೆ ಮಾತ್ರ. ಹಾರ್ಸ್ ಗ್ರಾಮ್ ಅಂತಿದ್ದಾನು ಹುರುಳಿ ಇದು ನೋಡ್ತಿರ್ಬೋದು. ಹುರುಳಿ ನೇಪಿಯರ್ ಹುಳು ಅಂತಿದ್ಯಾನ ಹುಲ್ಲು ಏನಿದು ನೇಪಿಯರ್ ಹುಲ್ಲು ಅಂದರೆ ಏನಿದು ಗೊತ್ತಿಲ್ಲಪ್ಪ. ಇದೆಲ್ಲ ಕೃಷಿ ಮಾಡೋರು ಐಡಿಯಾ ಇರುತ್ತೆ ಅಷ್ಟೇ. ಜಾರ್ಕೊಂಡು ಅದೇನೋ ಗೇಮ್ಸ್ ಬರುತ್ತಲ್ಲ ಸೊ ಆ ರೀತಿ ನೋಡಿ. ಇದೆಲ್ಲ ಇನ್ನು ಆ್ಯಕ್ಚುಲಿ ಇಲ್ಲೆಲ್ಲ ಒಬ್ಬ ನರ್ಸರಿ ಇದೆಲ್ಲ ನರ್ಸರಿ ಸಂಬಂಧಪಟ್ಟಿದ್ದಲ್ಲ ನೋಡಿ. ಅಲ್ಲಿ ಫಾರ್ಮಿಂಗ್ ಎಲ್ಲ ಜಸ್ಟ್ ನೀವು ಲೈವಲ್ಲಿ ನೋಡ್ಬೋದು ಮಾಡ್ತಿರೋಂಥದ್ದು ನೋಡಿ. ಸಾಕಾಗಿದೆ. ಈ ನರ್ಸರಿ ಈ ಕಡೆ ಇದೆ ಬನ್ನಿ ನೋಡಿ. ಜಸ್ಟ್ ಒಂದು ಟ್ರೈ ಮಾಡೋಣ ಹೊಡೆ ಹೋಗಿ ಹೊಡೆ ಬಿಡ್ತಾರೋ ಗೊತ್ತಿಲ್ಲ ನೋಡೋಣ. ನೋಡಿ ಈ ಕಡೆ ಎಲ್ಲ ಹೆಂಗಿದೆ ಗುರು ಜಾಗ. ಬೆಂಗಳೂರಲ್ಲಿ ಇಂಥ ಒಂದು ಜಾಗ ಇದೆ ನಾನೇ ಫಸ್ಟ್ ಟೈಮ್ ನೋಡಿದ್ದೆ ಗುರು. ಓಡಾಡಿದ್ದೀನಿ ಬಟ್ ಈ ಕಡೆ ಎಲ್ಲ ಓಡಾಡಿಲ್ಲ. ಬನ್ನಿ ಹೊರಗಡೆ ಹೋಗೋಣ. ಬನ್ನಿ ಹೊರಗಡೆ ಹೋಗುವ. ನರ್ಸರಿ ಆ್ಯಕ್ಚುಲಿ ಇದು ನೋಡಿ. ಸಾಕಾಗಿದೆ. ಇದಾ ಕೊತ್ಮೀರಿನ ಡೈ ಇಲ್ಲೇನು ಹಾಕಿರೇನು ಕೊತ್ಮೀರಿ ಅಂತಾನೆ ಸರ್. ಇವೆಲ್ಲ ನಮ್ಗೆ ದಯವಿಟ್ಟು ಇದ್ರ ಬಗ್ಗೆ ಈಗ ನೋಡಿ ಅರ್ಶಿನ ಇದೊಂದು ಗೊತ್ತು ನಿಮ್ಗೆ. ಅರ್ಶಿನ ಗಿಡ ಇದು ಅದೊಂದು ಗೊತ್ತು ನಮಗೆ ಅಷ್ಟೇ. ಅರ್ಶಿನ ಗಿಡ, ಟೊಮೊಟೊ ಗಿಡ ಇದು. ಹೂಕೋಸು ಅಲ್ಲಿದೆ ನೋಡೋದಲ್ಲ ಅದೇ ಕಾಲಿಫ್ಲವರ್ ಅನ್ಕೋತೀನಿ. ಅದು ಫುಲ್ ಜಾಲಿ ನೋಡಿ. ಇದೆಲ್ಲ ಎಷ್ಟು ಫ್ರೆಶ್ ನೋಡಿದ್ರು ಹೂವು ಇವಾಗ ಜಸ್ಟ್ ಅಲ್ಲಿ ಏನು ಹೇಳ್ತೀರ ನನ್ನ ಮಗನೇ. ತಪ್ಪು ಮಾಹಿತಿ ಕೊಡ್ಬೇಡಿ ಜೀವನದಲ್ಲಿ ಯಾವತ್ತು. ಇದೆಲ್ಲ ಹಾಗಲಕಾಯಿಗಳು ಇವೆಲ್ಲ ಹೀರೆಕಾಯಿ ಹಾಗಲಕಾಯಿ
ಸೊ ಚೆನ್ನಾಗಿ ಸೆಟಪ್ ಅಂತಾರೆ ನೋಡಿ, ಎಷ್ಟು ದೊಡ್ಡದಾಗಿ ಸೆಟಪ್ ನೋಡ್ತಿರ್ಬೋದು, ಸಾಕಾಗಿದೆ ಅಂತಾರೆ. ಇದೆಲ್ಲ ಜಸ್ಟ್ ನೀವು ಜಸ್ಟ್ ಬಂದು ವಿಸಿಟ್ ಮಾಡೋದು ಸಾಕಿರ್ತೀರಲ್ಲ, ಸಾಕಾದ ವೈಬ್ ಸಾಕಾಗಿದೆ ಆ್ಯಕ್ಚುಲಿ. ಸೂಪರ್. ಆ ಕಡೆ ಬಂದರೆ ನಿಮಗೆ 2 ವರ್ಷ ಮನೆ. ಇದೆಲ್ಲ ಬಂದು ನಿಮಗೆ ಸಾಕಿ ಅಂತೆ. ಓ ಇದು ಆ್ಯಕ್ಚುಲಿ ಬೇರೆ ಗುರು, ಸಾಕಿ ಅಂದ. ಇದೇನೋ ಅಂತಾರಲ್ಲ ನಿಮಗೆ ಈ ಗ್ರೀನ್ ಕಲರ್, ಬ್ರಾಕ್ಲಿ ಥರ. ಬ್ರಾಕ್ಲಿ ಅನ್ಕೋತೀನಿ ಅದು ಆ್ಯಕ್ಚುಲಿ. ಹೌದಲ್ಲ, ಆ್ಯಕ್ಚುಲಿ ನಾನು ಬೇರೆ ಇದೇನಂದ್ರೆ ನಾವು ಹೂಕೋಸ್ ಅನ್ಕೊಂಡಿದ್ದು, ಬ್ರಾಕ್ಲಿ ಅಂತ ಆ್ಯಕ್ಚುಲಿ. ನೋಡಿ ಇಲ್ಲೇ ಕಾಣ್ತಾ ಇದೆ ನೋಡಿ, ನೋಡಿ ನಾನು ಗೊತ್ತಿರ್ಬೋದು ಎಷ್ಟು ಬೆಳೆಸೋರು ನೋಡಿದಲ್ಲ. ಇದೆಲ್ಲ ಭಾಳ ಜಿಮ್ಗೆ ಹೋಗೋಂಥರ ಭಾಳ ಬಳಸ್ತಾರೆ ಇದನ್ನೆಲ್ಲ ನೋಡ್ತಿರ್ಬೋದು. ದುಂಜಾನ ಏನು ದುಂಜ ಏನದು, ಏನದ ಗುರು, ಏನೋ ಇದಾವ ಗುರು, ಬರೀ ತಿಂತೀವಿ ಅಷ್ಟೇ. ಇದೆಲ್ಲ ಇದೇ ತಿಳ್ಕೊತಿರುತ್ತೆ ಫಸ್ಟ್ ಟೈಮ್ ಇದೆಲ್ಲ. ಇದೊಂದು ಮಾತ್ರ ಗೊತ್ತು ನಮಗೆ. ಏನು ಹೇಳ, ಏಯ್ ಸೂರ್ಯಕಾಂತಿ. ಇದರಿಂದನೇ ನಮಗೆ ಸನ್ಫ್ಲವರ್ನ ಓ ಅದರ ನೋಡಿ ಸಾಕಾಗಿದೆ. ಚೆನ್ನಾಗಿ ಫಾರ್ಮಿಂಗ್ ಮಾಡಿ ಬಿಡ್ತಾರೆ ನೋಡಿ. ಆಯಿಲಿಗೆ ಆಗಲ್ಲ, ಏನೋ ಗೊತ್ತಿಲ್ಲ, ಇರ್ಬೋದು ಸಮಥಿಂಗ್. ಓಕೆ, ಆಯಿಲ್ಗೆ ಆಗಲ್ಲ, ಚಂದಕ್ಕೆ ಮಾತ್ರ ಚೆನ್ನಾಗಿದೆ. ಅಲಂಕಾರಿಕ ಆರ್ನಮೆಂಟಲ್ ಸನ್ಫ್ಲವರ್ ಆ್ಯಕ್ಚುಲಿ. ಇದು ಇನ್ನು ಅರಳಬೇಕಿದ್ದು, ನಾನು ಅರಳ್ತಾ ಇದೆ. ಸೀಡ್ ರೇಟು ಕಾಂಡ ಸಮೇತ ಹೋಗ್ಬೇಡ. ಏನೋ ಗುರು, ಇದ್ರ ಬಗ್ಗೆ ನಂಗೆ ದಯವಿಟ್ಟು ಐಡಿಯಾ ಇಲ್ಲ. ಬನ್ನಿ ಆಗ ಆಶೆ ಹಾಕೋಣ. ಸರ್ ನಮಸ್ತೆ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮಗೆ. ನಾನು ಡಾಕ್ಟರ್ ರಂಗೇಗೌಡ ಅಂತ, ಓಕೆ. PhD ಅಗ್ರಿಕಲ್ಚರ್ ಎಕನಾಮಿಕ್ಸ್ GKVK ಅಲ್ಲಿ 2017 ಔಟ್ಪುಟ್ ಆಗಿ ನಾನು PhD ಮುಗಿಸಿದ ನಂತರ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. GKVK ಅಲ್ಲಿ, ಮತ್ತೆ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಮತ್ತೆ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಮತ್ತೆ ವೆಟನರಿ ಯೂನಿವರ್ಸಿಟಿ. ಮತ್ತೆ ಇದಾದ್ಮೇಲೆ ನಾನು ಪ್ರೆಸಿಡೆನ್ಸಿ ಬಿಸ್ನೆಸ್ ಸ್ಕೂಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಬಿಸ್ನೆಸ್ ಅನಾಲಿಟಿಕ್ಸ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನು ಹಲವಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ನಮ್ಮ ತಂದೆನೂ ಕೂಡ ಜಿಯಾಲಜಿಸ್ಟ್. ಅವರು ಕೂಡ ಕತ್ತೆ ಬಗ್ಗೆ ಹಲವಾರು ಉಲ್ಲೇಖ ಮಾಡ್ತಾ ಇದ್ರು, ಯಾವ್ದನ್ನ ತಾಳೆಗರಿ ಶಾಸ್ತ್ರದಲ್ಲಿ ಉಂಟು ಅಂತ ಅಂದ್ಬಿಟ್ಟು. ಅದು ನಾನು ಅಧ್ಯಯನ ಮಾಡಿ ನೋಡಿದಾಗ ನಮಗೆ ಕಂಡಿದ್ದು ಕತ್ತೆ ಸಂತತಿ ಇಳುವರಿ ಆಗ್ತಾ ಇದೆ, ಹೋಗ್ತಾ ಇಳಿಮುಖ ಆಗ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ಕತ್ತೆ ಗೊಬ್ಬರ ಮತ್ತೆ ಕತ್ತೆ ಗಂಜಿನ ಬಗ್ಗೆ ನಾನು ಫೀಲ್ಡ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡಿದಾಗ ಇದು ಕತ್ತೆ ಗಂಜ ಏನು ಯೂಸ್ ಸರ್? ಕತ್ತೆ ಗಂಜಿನಿಂದ ನಾವು ನಮ್ಮ ಆಯುರ್ವೇದ ಮತ್ತೆ ತಾಳೆಗರಿ ಶಾಸ್ತ್ರದಲ್ಲಿ ಕತ್ತೆ ಗಂಜನ ಮೆಡಿಸಿನ್ ಗೆ ಯೂಸ್ ಮಾಡ್ತಾರೆ. ಬಟ್ ಆದ್ರೆ ನಾವು ಇದನ್ನ ನಾವು ಅಗ್ರಿಕಲ್ಚರ್ ರೆಕಮೆಂಡ್ ಮಾಡ್ತಾ ಇದೀವಿ. 4% ಸ್ಪ್ರೇ ಮಾಡೋದ್ರಿಂದ ಫ್ಲವರಿಂಗ್ ಅಂದ್ರೆ ಹೂ ಗೊಬ್ಬರ ಸ್ಪ್ರೇಯಿಂಗ್ ಆಗಿ ಮತ್ತೆ ಕಾಯಿ ಉದುರುವಿಕೆ ಕಮ್ಮಿ ಆಗೋದು. ಸೊ ಈ ತರ ಮತ್ತೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ತಿಪ್ಪೆನ ಕೊಳಿಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಇದು ಕತ್ತೆ ಗಂಜು. ಮತ್ತೆ ಕತ್ತೆ ಗೊಬ್ಬರ ಏನಿದೆ ಇಲ್ಲಿ ಕಾಣ್ತಿದ್ರಲ್ಲ, ಇದು ಪೂರ್ತಿ ಕತ್ತೆ ಗೊಬ್ಬರ. ಇದು ಬಹಳ ಏನೋ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಕಂಟೆಂಟ್ ಇದೆ. ನೀವು ನೋಡ್ಬೋದು NPK, ಇಲ್ಲೇ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಇರತಕ್ಕಂಥದ್ದು NPK ಮತ್ತೆ ಮೆಗ್ನೀಷಿಯಮ್, ಸಲ್ಫರ್, ಮ್ಯಾಗ್ನೆಸ್, ಜಿಂಕ್, ಕಾಪರ್, ಬೋರನ್ ಎಲ್ಲ ಅಷ್ಟು ಕಂಟೆಂಟ್ ಕೂಡ ಇದ್ರಲ್ಲಿ ಸಿಗೋದ್ರಿಂದ. ಮತ್ತೆ ಮುಂಚೆ ಒಂದು ಕತ್ತೆ ಮಂದೆ ಬಿಡಬೇಕು ಅಂತ ಇತ್ತು, ಈಗ ಕತ್ತೆಗಳೇ ಇಲ್ಲ, ಕುರಿ ಮಂದೆಗಳು ಅಂತ ಬಿಡ್ತಾ ಇತ್ತು. ಈ ಕುರಿನೂ ಕೂಡ ಮಂದೆ ಬಿಡ ಇದು ಏನು ಕಮ್ಮಿ ಆಗಿದೆ. ಈಗ ಕುರಿ ಗೊಬ್ಬರನ ನಾವ್ ಹೆಂಗೆ ಬಳಕೆ ಮಾಡ್ತೀವೋ ಅದಕ್ಕಿಂತ ಅದರಲ್ಲಿ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ ಇದು ಫೀಡ್ ಕನ್ವರ್ಷನ್ ರೇಷಿಯೋ ಜಾಸ್ತಿ ಇದೆ ಕತ್ತೆಯಿಂದ. ಅಂದ್ರೆ ತಿನ್ನೋದಕ್ಕಿಂತ ಮೇವಿಗಿಂತ ಅದರಿಂದ ಕನ್ವರ್ಷನ್ ರೇಷಿಯೋ ಜಾಸ್ತಿ ಇದೆ, ಹಂಗಾಗಿ ಇದ್ರಲ್ಲಿ ಸತ್ವ ಜಾಸ್ತಿ ಇದೆ. ನಾವು ರೇಷ್ಮೆ ಬಳಕೆ ಮಾಡಿದೀವಿ, ಕಾಫಿ ಕೊಟ್ಟಿದ್ದೀವಿ, ಮತ್ತೆ ತೆಂಗು ಕೊಟ್ಟಿದ್ದೀವಿ, ಮತ್ತೆ ದಾಳಿಂಬೆ ಕೊಟ್ಟಿದ್ದೀವಿ. ಹಲವಾರು ಇದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ, ಗುಡ್ ರಿಸಲ್ಟ್ ಸಿಗ್ತದೆ. ಮತ್ತೆ ಕತ್ತೆ ಹಾಲಿಗೆ ಅಂತ ಬಂದಾಗ ನೀವು ಕತ್ತೆ ಹಾಲಿಂದ ಸೋಪು ಕೂಡ ಮಾಡಿದೀವಿ. ಇದು ಡಾಂಕಿ ಮಿಲ್ಕ್ ಸೋಪ್ ಅಂತ ಅಂದ್ಬಿಟ್ಟು. ಇದ್ರದ್ದು ಬೆನಿಫಿಟ್ ಏನಂತಂದ್ರೆ ಮಾಯಿಶ್ಚರೈಸರ್ ಅಂತಂದ್ರೆ ಸಾಫ್ಟ್ನೆಸ್ ಕೊಡುತ್ತೆ, ಮತ್ತೆ ಫೇಸ್ ಕ್ಲಿಯರೆನ್ಸ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ಕ್ಲಿಯೋಪಾತ್ರ ಅಂತ, ವಿಶ್ವದ ಅತಿ ಸುಂದರ ಯುವರಾಣಿ, ಈಜಿಪ್ಟಿನ ಯುವರಾಣಿ ಅಂತ. ಆಕಿ ಕತ್ತೆ ಹಾಲಿನಲ್ಲಿ ಸ್ನಾನ ಮಾಡ್ತಿದ್ವಿ, 700 ಕತ್ತೆ ಹಾಲಿನಲ್ಲಿ ಸ್ನಾನ ಮಾಡ್ತಿದ್ವಿ. ಆ ಉದ್ದೇಶ ಏನಂತಾರೆ, ಇದ್ರಲ್ಲಿ ಅಷ್ಟು ಕಂಟೆಂಟ್ ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಕೂಡ ಸಾಲ್ವ್ ಮಾಡುವಂತದ್ದು ಕತ್ತೆ ಹಾಲಲ್ಲಿದೆ. ಅದನ್ನ ನಾವು ಕತ್ತೆ ಸೋಪ್ ಮಾಡಿದ್ದೀವಿ ಹಾಲಿಂದ. ಮತ್ತೆ
ನೈಟ್ ಕ್ರೀಮ್ ಅಂತ ಮಾಡಿದೀವಿ. ನೈಟ್ ಕ್ರೀಮ್ ಇದು ಬಂದ್ಬಿಟ್ಟು ಮಾಯಿಶ್ಚರೈಸರ್ ಅಂದ್ರೆ ಸಾಫ್ಟ್ನೆಸ್, ಅಂದ್ರೆ ಬಹಳ ಹೊತ್ತು ಮಕ್ಕದ ಮೇಲೆ ನಾವು ಹಚ್ಕೊಳೋದ್ರಿಂದ ಮತ್ತೆ ನೈಟ್ ಬಹಳ ಹೊತ್ತು ಇರೋದ್ರಿಂದ ನಮಗೆ ಸಾಫ್ಟ್ನೆಸ್ ಕೊಡುತ್ತೆ, ಕ್ಲಿಯರೆನ್ಸ್ ಗೊತ್ತಾಗುತ್ತೆ, ಯಾವುದೇ ರೀತಿ ಅಲರ್ಜಿಕ್ ಇಲ್ಲ. ಸೊ ಹಿಂಗಾಗಿ ನಮಗೆ ಈ ಎಲ್ಲರಿಗೂ ಸೂಟ್ ಆಗುತ್ತೆ ಸರ್ ಅದು? ಎಲ್ಲ ಏಜ್ ಅವ್ರಿಗೂ ಸೂಟ್ ಆಗುತ್ತೆ, ಯಾವುದೇ ರೀತಿ ಏನಿಲ್ಲ. ಬಟ್ ನಾವು ರೆಕಮೆಂಡ್ ಏನಂತಾರೆ, ಬರೀ ಹಾಲು ಅಷ್ಟೇ ಅಲ್ಲ, ಬೈ ಪ್ರಾಡಕ್ಟ್ ಇಂದ ಕೂಡ ಲಾಭದಾಯಕ ಮಾಡ್ಕೋಬಹುದು ಅನ್ನೋದು ಒಂದು ಕ್ಷೀರಸಾಗರ ಡಾಂಕಿ ಫಾರ್ಮ್ ಇಂದ ನಾವು ಇದು ಮಾಡ್ತೀವಿ. ಸೊ ನಿಮ್ಮ ಫಾರ್ಮ್ ಎಲ್ಲಿ ಬರುತ್ತೆ ಸರ್? ಸರ್ ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಸರ್. ಇವಾಗ ಈ ಪ್ರಾಡಕ್ಟ್ಸ್ ತಗೋಬೇಕಾದ್ರೆ ಆನ್ಲೈನ್ ಸರ್ ಆನ್ಲೈನ್ ಅಲ್ಲಿ ನಮ್ದು ಇಲ್ಲಿ ನೋಡ್ಬೋದು, ನಮ್ದು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಮತ್ತೆ ಕ್ಷೀರಸಾಗರ ಡಾಂಕಿ ಫಾರ್ಮ್ ಅಂತ ನೀವು ಈ ನಂಬರಿಗೆ ಫೋನ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ವಿತ್ ಇನ್ ಬೆಂಗಳೂರು ನಿಮಗೆ ಒನ್ ಡೇಲೆ ಡೆಲಿವರಿ ಕೊಡ್ತೀವಿ. ಸೊ ಸೂಪರ್. ನೋಡಿ ವೀಕ್ಷಕರೇ, ಎಷ್ಟು ಉಪಯೋಗ ಇದೆ. ಆಕ್ಚುಲಿ ಭಾಳ ಜನ ಏನಿದೆ, ಕತ್ತಿ ಅಂತ ಹೇಳಿದ್ರೆ ಭಾಳ ಡಿಗ್ರೇಡ್ ಮಾಡ್ತಾರೆ. ಸೊ ನನಗೆ ಇದೇ ಫಸ್ಟ್ ನಾನು ತಿಳ್ಕೊಂಡಿದ್ದೆ ಕತ್ತೆ ಬಗ್ಗೆ ಇಷ್ಟೊಂದು ಹೇಳಿದೆ. ಭಾಳಷ್ಟು ಕಡೆ ನಿಮಗೆ ಹಸುವಾಗಿರ್ಬೋದು, ಕುರಿಯಾಗಿರೋ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಒಂದು ಒಳ್ಳೆ ಇನೋವೇಟಿವ್ ಕೆಲಸ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಸರ್ ಆ್ಯಕ್ಚುಲಿ. ಸೊ ವೀಕ್ಷಕರೇ ನೋಡ್ತಿರ್ಬೋದು, ಇದು ಮರದ ನೇಗಿಲು ಅಂತ ನಾವು ನೇಗಿಲು ನೋಡ್ಬೋದು ನೀವು, ಎಷ್ಟು ಸಕಾಲಿದೆ. ಆಗಿನ ಕಾಲದಲ್ಲಿ ಹೇಗಿತ್ತಲ್ಲ, ಸೊ ಆ ರೀತಿ ಮಾಡಿದ್ದಾರೆ. ಈ ಕಡೆ ಬರೋದಾದರೆ ಭತ್ತ ಇದೆ. ಆ್ಯಕ್ಚುಲಿ ಭತ್ತ ಎಲ್ಲ ಥರ ದವಸ ಧಾನ್ಯಗಳೆಲ್ಲ ಒಂದು ಶೇಖರಣೆ ಮಾಡಿ ಒಂದು ರೀತಿ ರಂಗೋಲಿ ರೀತಿ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು, ಸಾಕಾಗಿದೆ. ಸೊ ವೀಕ್ಷಕರೇ, ಇವಾಗ ಅದೆಲ್ಲ ತೋರಿಸಿದಲ್ಲ, ಇವಾಗ ಒಂದು ಫಾರ್ಮಿಂಗ್ ಮಿಷಿನರೀಸ್ ನೋಡ್ಬೋದು ಇಲ್ಲೆಲ್ಲ. ನೋಡಿ ಇಷ್ಟೊತ್ತು ಸುತ್ತಕೊಂಡು ಇವಾಗ ಬಂದಿದ್ದೀನಿ. ಇದೆಲ್ಲ ಮಿಷಿನರೀಸ್ ಇದೆ, ಟ್ರ್ಯಾಕ್ಟರ್ಗಳು, ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಒಳ ಅಂತದ್ದು ಇವೆಲ್ಲ ನೋಡ್ತಿರ್ಬೋದು. ಇಲ್ಲ ಟ್ರಯಲ್ ಮಾಡ್ತಿದ್ದಾರೆ. ಸೊ ಈ ಥರ ಇದೆಲ್ಲ ಶಾಪ್ಸ್ ಇದೆಲ್ಲ ನಾರ್ಮಲ್ ಆಯಿತು. ವಾಟರ್ ಗನ್ಗಳು, ಅದು ಇದು ಸ್ಪ್ರೇ ಗನ್, ಇದು ಇಲ್ಲಿ ನೋಡಿ ಈ ಥರದ್ದು ಹೇಳ್ತಾರೆ ನಿಮಗೆ. ಟ್ರ್ಯಾಕ್ಟರ್ಗಳು, ಅದು ಇದು ಏನೋ ಇದಾವಪ್ಪ. ಇದ್ರ ಬಗ್ಗೆ ನಂಗೆ ನಿಜ ಐಡಿಯಾ ಎಲ್ಲ. ಗುರು ನೆಕ್ಸ್ಟ್ ಟೈಮ್ ಬಂದಾಗ ತಿಳ್ಕೊಂಬರ್ಬೇಕು ಇದ್ರ ಬಗ್ಗೆ ಎಲ್ಲ. ಲೈನಾಗಿ ಜೋಡಿಸ್ಬಿಡೋದು ಮಿಷಿನರೀಸ್ ಐಟಮ್ಸ್ ಇದೆಲ್ಲ. ಅಪ್ಪ ಫುಲ್ ನೋಡಿ ಎಷ್ಟು ಕೊಚ್ಚೆ ಆಗ್ಬಿಡೈತಿಕ್ಕ, ಮಳೆ ಬಿದ್ದು ಅಟ್ಲೀಸ್ಟ್ ಇವಾಗ ಮಳೆ ನಿಂತಿದೆ, ಅದು ಖುಷಿ ಪಡ್ಬೇಕು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಇಲ್ಲಿ ತೋರಿಸ್ಯಾರ ನಾವು ಲೈವಲ್ಲಿ ಒಂದು ಡೆಮೋ ಮಾಡಿ ತೋರಿಸ್ಯಾರ, ನಿಮ್ಗೆ ಐಡಿಯಾ ಬರ್ಬೋದು ಏನೊಂದು ಐತಿ ಈ ಪ್ರಾಡಕ್ಟ್ಸ್. ನೋಡಿ ಈ ಥರ ಇಲ್ಲಿ ಮಾಡ್ತೀರ ನೋಡಿ. ಇದೆಲ್ಲ ಕೃಷಿ ಸಂಬಂಧಪಟ್ಟವ್ರಿಗೆ ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ನಾವು ಅಂದರೆ ಪಾಪ ಬೆಂಗಳೂರಿಗೆ ಬೆಳೆದಿವಲ್ಲ, ನಮ್ಗಷ್ಟು ಐಡಿಯಾ ಇಲ್ಲ. ಇದು ನೋಡಿ ಒಂದು ಇದು ಬೈಕ್ನೇ ಕಾರ್ ರೀತಿ ಇದು ಮಾಡಿಬಿಟ್ಟಿದ್ದಾರೆ ನೋಡಿ, ನೋಡ್ತಿರ್ಬೋದು. ನೋಡಿ ತೋರಿಸ್ತಾರೆ, ನೋಡೋಣ, ಟ್ರೈ ಮಾಡಿ ನೋಡೋಣ ಹೆಂಗೆ ಓಡಿಸ್ತಾರಂತ. ಯಾವ ಬೈಕು ಅಂತ ಗೊತ್ತಿಲ್ಲ. ಇದು ಯಾವ ಬೈಕು ಅದು? ಇದು ವಾ ಹೆಂಗೈತೆ ನೋಡಿ ಗುರು. ಅದನ್ನೇ ಗಾಡಿ ಥರ ಬೈಕ್ ಥರ ಸ್ಮಾಲ್ ಬೈಕ್ ಥರ ಕನ್ವರ್ಟ್ ಮಾಡ್ಬಿಟ್ಟವ್ರು ಮಸ್ತಾಗಿ. ಸಾಕಾಗಿದೆ. ನನಗೆ ಸಹ ಬುಲೆಟೇ ಕನ್ವರ್ಟ್ ಮಾಡಿದ್ದಾರಲ್ಲ. ಬುಲೆಟ್ ಅಲ್ಲ, ಸೂಪರ್, ಸಾಕಾಗಿದೆ. ಬ್ರೋ ಯಾವ ಬೈಕ್ ಇದು ಕನ್ವರ್ಟ್ ಮಾಡಿರೋದು ನೀವು? ಸರ್ ಇದು ವೆಹಿಕಲ್ ಕಂಪ್ಲೀಟ್ ನಾವೇ ಚಾಸಿಂದನೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹೌದಾ? ಟಿವಿಎಸ್ ಅಪಾಚಿ ಇಂಜಿನ್ ಯೂಸ್ ಮಾಡ್ತೀವಿ. ಓಕೆ ಓಕೆ. 180 cc. ಸೂಪರ್. ಬ್ಯಾಕ್ ಗೇರ್ ಮಾಡಲಿಲ್ಲ, ಅದೇ ಹಂಗಿದ್ರೆ ಬ್ಯಾಕ್ ಗೇರ್ ರಿವರ್ಸ್ ಗೇರ್ ಬಾಕ್ಸ್ ಅದು ಅಲ್ಲೇ ಮಾಡ್ಬೇಕಾ? ಅಂದ್ರೆ ಲಿವರ್ ಬರುತ್ತೆ. ಓಕೆ ಓಕೆ. ನೀವು ಡೆಮೋಗೋಸ್ಕರ 5 ವರ್ಷ ಹಳೇದಿದು, ಅವತ್ತು ಒಂದು ಸ್ವಲ್ಪ ಚೇಂಜ್ ಆಗಿಲ್ವಾ? ಇದು ಹಳೆ ಮಾಡೆಲ್. ಅವಾಗ ಏನಂದ್ರೆ ಅದೇ ಗಾಡಿನ ಈಗಲೂ ತಂದಿದ್ದೀವಿ ಡೆಮೋಗೆ. ಹೊಸದಂದ್ರೆ ಮುಗೀತು, ನಾವು ಮಾರಕ್ ಬರಲ್ಲ ಆಮೇಲೆ. ಈ ಥರ ನೀವು ಆ್ಯಕ್ಚುಲಿ ಮಾಡ್ಕೊಡ್ತೀರಾ? ನಾವು ಕಂಪ್ಲೀಟ್ ವೆಹಿಕಲ್ ನಾವು ಜಾಸ್ತಿಯಿಂದನೂ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತೀವಿ. ಎಷ್ಟಿರುತ್ತೆ ಅಂದಾಜು ಪ್ರೈಸ್ ಏನಾದರೂ? ಸರ್ ಇದೀಗ 2,15,000 ಗಾಡಿ ಮತ್ತೆ ಟ್ರಾಲಿ ಎರಡು ಸೇರಿಸಿ ಬರುತ್ತೆ. ಟ್ರಾಲಿ ಸೇರಿ? ಓಕೆ ಸೇರಿ ಬರುತ್ತೆ. ಓಕೆ ಓಕೆ. ಇದರೊಳಗೆ 500 ರಿಂದ 800 kg ವರೆಗೂ ಲೋಡಿಂಗ್ ಮಾಡಬಹುದು. ಓ ಸೂಪರ್. 500 to 800 kg ಲೋಡಿಂಗ್ ಮಾಡಬಹುದು. ಸಾಕಾಗಿದೆ. ಇದಕ್ಕೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಸೂಪರ್. ಅಂದ್ರೆ ಡಾಟ್ ಬೈಕ್ ಅಂತ ಹೇಳ್ತಾರಲ್ಲ ಆ ಥರ? ಇದು ಎಷ್ಟು ಕೆಜಿ ಇದೆ? 120 kg ಬರುತ್ತೆ. 120. ಓಕೆ ಖಾಲಿ ಆರಾಮಾಗುತ್ತೆ. ಓಕೆ ನೋಡಿ ಸಕಾಲ ಮಾಡಿದ್ದಾರೆ. ಅಪಾಚಿ ಇಂಜಿನ್ ಅಂತ ಆ್ಯಕ್ಚುಲಿ ಅಪಾಚಿ ಗಾಡಿದು, ಬಟ್ ಇವರೇ ಅಡಿಯಿಂದ ಮುಡಿ ಗಂಟ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ, ಚಾರ್ಸಿಂದ ಹಿಡಿದು. ನೋಡಿ ಎಷ್ಟು ಸಕಾಲಾಗಿದೆ ನೋಡಕ್ಕೆ. ಬೈಕ್ ಮಾತ್ರ ಸೈಕಾಗಿದೆ ಮಾತ್ರ, ಸೂಪರ್ ಆಗಿದೆ. ಏನೇನೋ ಇದಾವೆ ಗುರು ಇದ್ರಲ್ಲ. ಯಪ್ಪ ಏನೇನೋ ಇದಾವೆ ನಿಜ. ದೇವರಾಡೆ ಏನೂ ಗೊತ್ತಿಲ್ಲ ಇವೆಲ್ಲ ಏನು ನೋಡಿ. ಇದೆಲ್ಲ ಟ್ಯಾಕ್ಟ್ರ್ ಹಿಂದೆ ಹಾಕೊಂತದ್ದು, ಒಳ ಉಳೋವಂಥದ್ದು ಇವೆಲ್ಲ ನೋಡ್ತಿರ್ಬೋದು ನೋಡಿ. ಇದೇನಿದು ಸೈಕಲ್ ಥರ ಇದಲ್ಲ. ಓ ಇದು ಉಳೋದೇನಾ? ಏನೋ ಇದೆ ಗುರು, ಡಿಫ್ರೆಂಟ್ ಆಗಿ. ಅದೇ ಗಿಡ ನೆಡೋದಿರ್ಬೋದೇನೋ ಇದು.
ಸೂಪರ್ ನೋಡಿ ಎಷ್ಟಿದೆ ನೋಡಿ ಗುರು. ನೋಡಿ ಹಿಂಭಾಗದಲ್ಲಿ ಎಷ್ಟಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ. ಯಪ್ಪ ಸುತ್ತಿ ಮಾತ್ರ ಬೇಜಾರು ಅನ್ನೋದಕ್ಕಿಂತ ಸುಸ್ತಾಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮ್ಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿಲ್ಲ, ಆ ಕಾರಣಕ್ಕೆ ಸ್ವಲ್ಪ ನಮ್ಗೇನೋ ಗೊತ್ತಿಲ್ಲಲ್ಲ, ಆ ಕಾರಣಕ್ಕೆ ಬೇಜಾರಾಗ್ತಿದೆ ಅಷ್ಟೇ. ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದು ಅವ್ರಿಗೆ ಸೈಕ್ ಅಂತ ಹೇಳ್ಬೋದು ಜಾಗ ಮಾತ್ರ. ಇಂಥದ್ದಿಲ್ಲ ನೀಲ ವಿಷಯ ಅಗ್ರಿಕಲ್ಚರ್ಗೆ ಏನೇ ಸಂಬಂಧಪಟ್ಟಿದ್ದು ಏನೇ ಬೇಕಾದ್ರೂ ಇಲ್ಲಿ ಸಿಗುತ್ತೆ ನೋಡಿ. ಎಷ್ಟು ಜನ ಅವ್ರು ನೋಡಿ ನೋಡು, ಒಬ್ರ ಇಬ್ರ ನೋಡಿ. ಅಕ್ಕ ಬಂದು ಕಳೆದೋಯ್ತೀರ ನೀವು ಇಲ್ಲಿ, ಹಂಗಿದೆ ಜಾಗ ಮಾತ್ರ ನೋಡಿ. ನಾವಿನ್ನ ಆ ಕಡೆ ಎಲ್ಲ ಇನ್ನೂ ಹೋಗೇ ಇಲ್ಲ. ಜಸ್ಟ್ ಈ ಕಡೆ ಒಂದು ರೌಂಡ್ ಜಸ್ಟ್ ಹಿಂಗೆ ಅದು ರ್ಯಾಂಡಮ್ ಆಗಿ ತೋರಿಸ್ತಾ ಬಂದಿರೋದು ಅಷ್ಟೇ. ಓಕೆನಾ, ನೋಡ್ತಿರ್ಬೋದು ರ್ಯಾಂಡಮ್ ಆಗಿ ತೋರಿಸ್ತಾ ಬಂದಿರೋದು ಅಷ್ಟೇ ಇಲ್ಲಿ. ಓಕೆನಾ, ನೋಡಿ ಪದಗಳು ಆಡ್ತಾ ಇರ್ತೀವಿ, ಅವ್ರು ನೋಡ್ತಿರ್ಬೋದು. ಇವೆ ಜನಪದ ಪದಗಳು ನೋಡ್ತಿರ್ಬೋದು ನೋಡಿ. ಸ್ವಲ್ಪ ಬೆಳಿಗ್ಗೆಯಿಂದ ಆಡ್ತವ್ರೆಲ್ಲ ಸಾಂಪ್ರದಾಯಿಕವಾಗಿ ನೋಡ್ತಿರ್ಬೋದು. ಈ ಕಡೆ ಒಂದಿದೆ, ಇದು ಬಂದು ಗಾಣಕ್ಕೆ ಬೇಕಾದಂಥ ಪದಾರ್ಥಗಳು ಆಗಿರ್ಬೋದು. ಸೊ ಇದೇನೋ ಮಾಡ್ತಾವ್ರು ಇಲ್ಲಿ. SR ಅಗ್ರೋಟೆಕ್ ಅಂತ ಏನೋ ಇದೆ ಆ್ಯಕ್ಚುಲಿ, ನೋಡ್ತಿರ್ಬೋದು ಇದೆಲ್ಲ. ಅದೇ ಈ ಕಡೆ ಬಂದು ಟ್ಯಾಕ್ಟ್ರಿಗೆ ಸಂಬಂಧಪಟ್ಟಿ ಅನ್ಕೋತೀನಿ. ಟ್ಯಾಕ್ಟ್ರುಗಳು ಮಿನಿ ಚಿಕ್ಕ ಟ್ಯಾಕ್ಟ್ರುಗಳು ಆ ಥರದ್ದು. ಯಪ್ಪ ಸುತ್ತ ಸಾಕಾಗ ಹೋಗುತ್ತೆ ಗುರು, ಮಳೆ ಬಂದೆಲ್ಲ ಕೊಚ್ಚೆ ಆಗ್ಬಿಟ್ಟಿದೆ. ಬಟ್ ಚೆನ್ನಾಗಿದೆ ಒಂಥರ. ಇದ್ರ ಬಗ್ಗೆ ಹೇಳೋದಲ್ಲ, ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ಅವಾಗ ಒಂದು ವ್ಯಾಲ್ಯುಬಲ್ ವಿಡಿಯೋ ಇದೆ ಆ್ಯಕ್ಚುಲಿ, ವ್ಯಾಲ್ಯುಬಲ್ ಜಾಗ ಆ್ಯಕ್ಚುಲಿ ವಿಸಿಟ್ ಮಾಡೋಕ್ಕೆ. ಈ ಚಿಕ್ಕಪಟ್ಟ ತೋಟ ಇಟ್ಕೊಂಡಿರೋರು, ತೋಟ ಇಟ್ಕೊಂಡಾಗಿರ್ಬೋದು, ಅಥವಾ ನಿಮ್ಮ ದೊಡ್ಡ ತೋಟ ಕೃಷಿ ಮಾಡೋಂಥವ್ರಾಗಿರ್ಬೋದು, ಇಂಥವ್ರಿಗೆ ಭಾಳ ಸೂಕ್ತವಾದ ನನ್ನ ಜಾಗ ಅಂತ ಹೇಳ್ಬೋದು. ಸೊ ಇದಾಯ್ತಾ, ನಾ ಬನ್ನಿ ಈ ಕಡೆ ಹೋಗೋಣ. ಆಯಿತು, ಇದೊಂದು ರೋಡ್ ಜಸ್ಟ್ ನಿಮ್ಗೆ ರ್ಯಾಂಡಮ್ ಆಗಿ ತೋರಿಸ್ತಾನೆ. ಇದು ಬಂದ್ಬಿಟ್ಟು ದಯವಿಟ್ಟು ನೀವಿಲ್ಲೇ ಬಂದು ವಿಸಿಟ್ ಮಾಡಿ ನೋಡಿ. ನೀವು ನೋಡೋದೇ ಚೆಂದ ಇದೆಲ್ಲ, ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಆ್ಯಕ್ಚುಲಿ ಲೈವಲ್ಲಿ ಬಂದು ನೋಡೋದೇ ಚೆಂದ ಇದೆ ವೀಡಿಯೋದಲ್ಲಿ ನೋಡೋಕ್ಕಿಂತ. ಓಕೆನಾ, ಬರ ನೋಡಿ. ಅವನು ಸಾಕಾಗೋಯ್ತು ಅವಲ್ಲಿ ಗೌತಮ್ಗೆ ಸುತ್ತಾಡಿ ಓಡ ಅಂದ್ಕೊಂಡ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಬರೀ ನಡ್ಕೊಂಡು ಒಂದು 5-6 ಕಿಲೋಮೀಟರ್ ಓಡಾಡ್ಬಿಟ್ಟಿದ್ದೀವಿ ನಾವು. ನಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಸಾಕಾಗಿದೆ. ಇನ್ನು ಆ ಕಡೆ ಒಂಥರ ಒಳ್ಳೆ ಎಂಜಾಯ್ಮೆಂಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂತ ಇಲ್ಲಿ. ಸೊ ಯಾರೇ ಬಂದು ಒಂದ್ಸರಿ ವಿಸಿಟ್ ಮಾಡೋದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನ್ನ ಪ್ರಕಾರ. ಸೊ ವೀಕ್ಷಕರೇ, ಇದು ಬಂದ್ಬಿಟ್ಟು ನಿಮಗೆ ಬೇಕ್ರಿಗೆ ಸಂಬಂಧಪಟ್ಟ ಬೇಕಿಂಗ್, ಲೈಕ್ ನಿಮಗೆ ಕೇಕ್ ಮಾಡೋಂಥದ್ದಾಗಿರ್ಬೋದು, ಅದು ಪಿಜ್ಜಾ ಸಾಮಗ್ರಿಗಳು ಏನು ಬೇಕು ಅದ್ರದ್ದು ಹೆಂಗೆ ಮಾಡ್ತಾರಲ್ಲ, ಸೊ ಆ ಥರ ನಿಮಗೆ ಇದ್ರದ್ದು ತರಬೇತಿ ಕೇಂದ್ರ ಅಂತ ಹೇಳ್ಬೋದು. ಇದರಲ್ಲಿ ಬೇಕಿಂಗ್ ಐಟಮ್ಸ್ ಲೈಕ್ ನಿಮಗೆ ಕುಕ್ಕಿ ಬಿಸ್ಕೆಟ್ಸ್ ಆಗಿರ್ಬೋದು, ಸೊ ಆ ಥರ ಸಂಬಂಧಪಟ್ಟಿದ್ದು ನೋಡ್ತಿರ್ಬೋದು ವೀಕ್ಷರಲ್ಲಿ. ಸೊ ಅದು ಹೇಳೋದಲ್ಲ ವೀಕ್ಷರೇ, ಬೇಕರಿ ಸಂಬಂಧಪಟ್ಟಿದ್ದು ಹೇಗೆ ಮಾಡೋದು, ತಯಾರಿಕೆ ಮಾಡೋದು ಅದ್ರ ಬಗ್ಗೆ ಒಂದು ತರಬೇತಿ ಕೇಂದ್ರ ಇದೆ ಆ್ಯಕ್ಚುಲಿ. ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಅದಲ್ಲದೆ ನಿಮಗೆ ಕೇಕ್ ಆಗಿರ್ಬೋದು ನೋಡಿ, ಕೇಕು ಇದೆಲ್ಲ ಕೇಕ್ ನೋಡ್ಬೋದು ನಿಮಗೆ. ಇದೆಲ್ಲ ಲೈವಲ್ಲಿ ಮಾಡ್ತೀರ ನೋಡ್ತಿರ್ಬೋದು ನಿಮಗೆ. ಇದೆಲ್ಲ ಜಸ್ಟ್ ನಿಮಗೆ ಕ್ಲಾಸಸ್ ಅಲ್ಲ ಬ್ರೋ ಇದೆಲ್ಲ ಆ್ಯಕ್ಚುಲಿ. ಕ್ಲಾಸಸ್ ಥರ ನೋಡ್ತಿರ್ಬೋದು ನೋಡಿ, ಹೇಗೆ ಮಾಡಬೇಕು ನಿಮಗೆ, ಕ್ರೀಮ್ ಹೇಗೆ ಹಾಕಬೇಕು ಆ ಥರದ್ದು ಇಲ್ಲೇ ಲೈವಲ್ಲಿ ಮಾಡಿ ತೋರಿಸ್ತಾರೆ. ನಾವೇ ಮಾಡ್ತೀವಿ ನೋಡ್ತಿರ್ಬೋದು ಬೇಕಿಂಗ್. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲ ರೆಡಿ ಇದೆ ಐಟಮ್ಸ್ ಎಲ್ಲ, ಕೇಕು ಎಲ್ಲ ಜಸ್ಟ್ ಇಲ್ಲೇ ಟ್ರೈ ಮಾಡ್ಬೋದು. ಇದೆಲ್ಲ ಇಲ್ಲೇ ಮಾಡಿರೋಂಥದ್ದು ಇವಾಗ ಜಸ್ಟ್ ಮಾಡಿರೋಂಥದ್ದು ಇವೆಲ್ಲ ನೋಡ್ತಿರ್ಬೋದು. ಓಕೆ, ಇಲ್ಲಿ ಬಂದು ಟ್ರೈ ಮಾಡ್ಬೋದು ಆ್ಯಕ್ಚುಲಿ. ನೋಡಿ ಇಲ್ಲೆಲ್ಲ ಜಸ್ಟ್ ನಿಮಗೆ ಟ್ರೈನಿಂಗ್ ಸೆಂಟರ್ ಇದೆಲ್ಲ, ಟ್ರೈನಿಂಗ್ ಮಾಡ್ತಿರೋಂಥದ್ದು. ಜಸ್ಟ್ ಆ ಕಡೆ ಬಂದು ತೊಗೊಳ್ಳೋದು ನೋಡಿ. ನೋಡಿದೆಲ್ಲ ಹೇಗೆ ಪ್ರಿಪರೇಷನ್ಸ್ ಮಾಡೋದನ್ನು ನನಗೆ ಟ್ರೈನಿಂಗ್ ಮಾಡ್ತಾರೆ ನಿಮ್ಗೆ ಅಷ್ಟೇ. ನಿಮಗೆ ಬೇಕರಿಲೆಲ್ಲ ನೋಡಿರ್ತಾರೆ ನೀವು. ಸೊ ಆ ಥರ ನೋಡಿ ಟ್ರೈನಿಂಗ್ ಸೆಷನ್ ಆ್ಯಕ್ಚುಲಿ ಇದು ನೋಡಿ. ತರಬೇತಿ ಹೆಂಗಣ ಇದು ಆ್ಯಕ್ಚುಲಿ ನೋಡ್ತಿರ್ಬೋದು. ಲೈವ್ ಕಿಚನ್ ಕುಕೀಸ್ 20 ರೂಪಾಯಿ ಅಂತೆ ನೋಡಿ. ಸೊ ಅಲ್ಲಿ ಬಂದ್ಬಿಟ್ಟು ಬೇಕ್ ಮಾಡಿ ನಿಮ್ಗೆ ಇದು ಮಾಡ್ತಾರೆ ಅಷ್ಟೇ. ಸೊ ಗುಡ್, ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಭಾಳ ಚೆನ್ನಾಗಿ ಆಸೆ ಇರುತ್ತೆ ಅವರು ಬೇಕರಿ ಪದಾರ್ಥಗಳು ಮನೇಲಿ ಮಾಡಬೇಕು ಅಂತ. ಸೊ ಇಲ್ಲಿ ಬಂದು ಟ್ರೈನ್ ಮಾಡಿಬಿಟ್ಟು ತಿನ್ಕೊಂಡು ಟ್ರೈನ್ ಮಾಡ್ಕೊಬೋದು ನೀವು ಆ್ಯಕ್ಚುಲಿ. ನೀವು ಏನಾದರೂ ಹೊಸದಾಗಿ ಬೇಕ್ರಿ ಟ್ರೈ ಮಾಡಬೇಕು ಅಥವಾ ಮನೆಗೆ ಚಿಕ್ಕ ಪುಟ್ಟ ಏನಾದರೂ ಬೇಕ್ರಿ ಐಟಮ್ಸ್ನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಥರ ತರಬೇತಿ ಕೇಂದ್ರಕ್ಕೆ ಬಂದು ಕಲಿತು ಮಾಡ್ಬೋದು ನೀವು ಆ್ಯಕ್ಚುಲಿ. ಇಲ್ಲಿ ಲಾಸ್ಟ್ ಫೈನಲ್ ಡೆಸ್ಟಿನೇಷನ್ ಬಂದಿದ್ದೀವಿ ಇವಾಗ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ? ನನ್ನ ಹೆಸರು ದಯಾಸುಧನ್ ಅಂತೇಳಿ, ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಪೂರ್ವ ಗ್ರಾಮ ಸರ್. ನಾನು ಒಬ್ಬ ರೈತ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಸರ್ ಆಕ್ಚುಲಿ ನೀವೇನು ಇನೋವೇಟಿವ್ ಮಾಡಿದ್ದೀರ ಅಂತ ಸರ್? ಈಗ ನಾನು ರೈತನಾಗಿರೋದ್ರಿಂದ ನನಗೆ ಏನ್ ಗೊತ್ತಾ, ನಮ್ಮಲ್ಲಿ ಯಾವುದೇ ಒಂದು ಆಪ್ ಅಥವಾ ಪ್ಲಾಟ್ಫಾರ್ಮ್ ಇಲ್ಲ ಸರ್. ಅಂದ್ರೆ ಯಾವ್ದಕ್ಕೆ ಅಂದ್ರೆ ಹಳೆ ಟ್ರ್ಯಾಕ್ಟರ್ಗಳು, ಹಳೆ ಕೃಷಿ ಉಪಕರಣಗಳು, ಟ್ರ್ಯಾಕ್ಟರ್, ಟಿಲ್ಲರ್, ಕಲ್ಟಿವೇಟರ್, ರೋಟ್ರಿ ಸರ್, ಹಳೆ ಕೃಷಿ ಉಪಕರಣಗಳನ್ನು ಮಾರಾಟ ಮಾಡಕ್ಕೆ ಮತ್ತೆ ಖರೀದಿ ಮಾಡಕ್ಕೆ ಯಾವುದೇ ರೀತಿಯ ಪ್ಲಾಟ್ಫಾರ್ಮ್ ಇಲ್ಲ ಸರ್. ಆಪ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್. ಈಗ ಏನಾಗುತ್ತೆ ಅಂದ್ರೆ ಸರ್, ನಾನು ಹಳೆ ಟ್ರ್ಯಾಕ್ಟರ್ ನೋಡ್ತಾ ಇರ್ತೀನಿ. ಹೊಸ ಟ್ರ್ಯಾಕ್ಟರ್ 10 ಲಕ್ಷ ಇರುತ್ತೆ ಸರ್. ಹಳೆ ಟ್ರ್ಯಾಕ್ಟರ್ 3 ಲಕ್ಷ 4 ಲಕ್ಷದಲ್ಲಿ ಇರುತ್ತೆ. ಎಲ್ಲ ಪಕ್ಕದಲ್ಲೇ ಇರುತ್ತೆ ಸರ್. ಅವ್ನಿಗೆ ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ನನಗೊಂದು ಮಾಹಿತಿ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇದ್ರಲ್ಲಿ ಮಾರಾಟ ರೈತ ಇದಕ್ಕೆ ಮಾರಾಟ ಮಾಡಕ್ ಹಾಕಿದ್ರೆ ನಮಗೆ ಅದ್ರಲ್ಲಿ ಒಂದು ನಂಬರ್, ಒಂದು ಅಡ್ರೆಸ್ ಸಿಕ್ಕಿ ನಾನು ಹೋಗಿ ಅಲ್ಲಿ
ಈ ಟ್ರ್ಯಾಕ್ಟರ್ಗಳು ನೋಡಿ ಹಳೆ ಕೃಷಿ ಉಪಕರಣಗಳು ನೋಡಿ ನಾನು ಪರ್ಚೇಸ್ ಮಾಡ್ಬೋದು ಸರ್. ಸೊ ಮೇನ್ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಕನ್ನಡದಲ್ಲಿದೆ ಸರ್. ಹೌದು ಸರ್, ಇದು ಕನ್ನಡ, ನಾನು ಕನ್ನಡಿಗನಾಗಿ ಕನ್ನಡದಲ್ಲೇ ಇದನ್ನ ಆಪ್ ಮಾಡಿದ್ದೀವಿ ಸರ್. ನೋಡಿ ವೀಕ್ಷಕರೇ, ಬಹಳಷ್ಟು ಕಡೆ ನಮ್ಗೆ ನಾವು ಬಹಳ ಅನ್ಕೋತಾ ಇರ್ತೀವಿ, ಬಹಳಷ್ಟು ಆಪ್ಗಳಲ್ಲಿ ಬರೀ ಇಂಗ್ಲೀಷು ಹಿಂದಿ ಇರ್ತವೆ. ಸೊ ಇದು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕನ್ನಡದವ್ರಿಗೆ ಅಂತಾನೆ ಮಾಡುವಂತ ಆಪ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಟ್ರಾಸ್ಟ್ರಿ ಅಂದ್ಬಿಟ್ಟು ಟ್ರ್ಯಾಕ್ಟ್ರಿ ಅಂದ್ಬಿಟ್ಟು ನೋಡ್ತಿರ್ಬೋದು ವೀಕ್ಷಕರೇ. ಇಲ್ಲಿ ನಿಮಗೆ ಬೇರೆ ಟ್ರ್ಯಾಕ್ಟ್ರಿ ಅಂತಲ್ಲ, ಬೇರೆ ಏನ್ ಮಾರಾಟ ಮಾಡಬಹುದು ನೀವು ಇಲ್ಲಿ ಸರ್? ಟ್ರ್ಯಾಕ್ಟ್ರಿ ಯಾವುದೇ ಕೃಷಿ ಉಪಕರಣ, ಟ್ರಾಲಿ, ಕಲ್ಟಿವೇಟರ್ಸ್, ಮೋಟರ್ಸ್, ಟಿಲ್ಲರ್, ಸಣ್ಣ ಸಣ್ಣ ವೀಡ್ ಕಟರ್ಸ್, ಯಾವುದೇ ಕೃಷಿ ಉಪಕರಣ, ಟೈರ್ ಗಾಡಿ, ಎತ್ತಿನ ಗಾಡಿ ಅಂತಾನು ಮಾರಾಟ ಮಾಡಬಹುದು ಸರ್. ಸೂಪರ್. ನೋಡಿ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಆಪ್ ಅಂತ ಹೇಳ್ಬೋದು. ಹೇಗೆ ಸರ್ ಇದು ಪ್ಲೇ ಸ್ಟೋರ್ ಸಿಗುತ್ತಾ? ಇದು ಪ್ಲೇ ಸ್ಟೋರ್ ಸರ್ ಟ್ರ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ ಫ್ರೀ ಆಗಿ ಸಿಗುತ್ತೆ ಸರ್. ಇದು ನೋಡಿ ಸರ್, ಇದು ಸ್ಕ್ಯಾನು ಮಾಡಬಹುದು ನೀವು. ಓಕೆ. ಸೊ ಇದು ಹೇಗೆ ಸರ್? ಫಾರ್ ಎಕ್ಸಾಂಪಲ್ ಅಪ್ಲೋಡ್ ಮಾಡಕ್ಕೆ ಅಮೌಂಟ್ ಚಾರ್ಜ್ ಇರುತ್ತೆ? ಇಲ್ಲ ಸರ್, ಫ್ರೀ ಇದೆ ಸರ್. ನಾವು ಸರ್ವಿಸ್ ಚಾರ್ಜ್ ಮಾಡೋಣ ಅಂತ ಇದೀವಿ ಸರ್. ಈಗ ಫ್ರೀ ನಡೀತಾ ಇದೆ ಸರ್. ಹೊಸದಾಗಿ ಮಾಡಿದ್ರೆ ಫ್ರೀ ಸರ್. ಓಕೆ. ಇಲ್ಲಿ ಹೋಗಿ ಸರ್, ನೀವು ಮಾರಾಟ ಅಂತ ಒತ್ತಿದ್ರೆ ಇದು ರಾಶಿ ಮಿಷಿನ್ ಸರ್. ಇದ್ರದ್ದು ಒಂದು 10 ಫೋಟೋ ಹಾಕ್ಬೋದು. ಅದ್ರ ಜೊತೆಗೆ ಇದ್ರದ್ದು ಮಾಹಿತಿ, ಕಂಡೀಷನ್ ಹೇಗಿದೆ, ಯಾವ ಇದು ದಿನಕ್ಕೆ ತಗೊಂಡಿರೋದು, ಆಮೇಲೆ ನಿಮ್ಮ ಅಡ್ರೆಸ್, ಯಾವ ಜಿಲ್ಲೆ, ಆಮೇಲೆ ಇಂಜಿನ್ ಆದ್ರೆ ಸರ್ ತಯಾರಿಕಾ ವರ್ಷ, ಅಂದಾಜು ಬೆಲೆ, ಫೈನಾನ್ಸ್ ಹೈಪೋಥಿಕೇಶನ್, ಲೋನ್ ಅವೈಲೇಬಲ್ ಇದೆಯಾ, ವಿಮೆ ಮುಗ್ದಿದ್ಯಾ, RC ರೆಡಿ ಇದೆಯಾ, FC ಹೆಂಗಿದೆ, ಟ್ರ್ಯಾಕ್ಟರ್ ಟ್ರೈಲರ್ ಜೊತೆಗಿದೆಯಾ, RTO ಕೋಡು, ಆಮೇಲೆ ಏನಾದ್ರು ನೀವು ಹೆಚ್ಚಿನ ಮಾಹಿತಿ ಮಾಡಿದ್ರೆ ಟೈರ್ ಕಂಡೀಷನ್, ಬ್ಯಾಟ್ರಿ ಕಂಡೀಷನ್ ಎಲ್ಲ ರೀತಿನೂ ಹಾಕ್ಬೋದು ಸರ್. ಬಹಳ ಇನ್ನೋವೇಟಿವ್ ಇದೆ ಸರ್. ಟ್ರ್ಯಾಕ್ಟರ್ಗಳಿಗೆ, ಕೃಷಿ ಉಪಕರಣಗಳು ಈ ರೀತಿಯಾದ ಒಂದು ಆಪ್ ಯಾವ್ದು ಇಲ್ಲ, ಖಂಡಿತ ಇಲ್ಲ. ಹೌದು, ಅದು ಆಕ್ಚುಲಿ ನೀವು ಕನ್ನಡದವ್ರು ಮಾಡಿದಿರಾ, ಖುಷಿ ಆಗ್ತದೆ. ಸೊ ತುಂಬಾ ಥ್ಯಾಂಕ್ಸ್ ಸರ್. ಹಾ ಸರ್, ಎಲ್ಲಾ ರೈತರು ಇದನ್ನ ಸದುಪಯೋಗ ಪಡ್ಕೊಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಮಾರಾಟ ಮಾಡೋದು, ಖರೀದಿ ಮಾಡೋದು ಸರ್. ದಯವಿಟ್ಟು ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಟ್ರ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ ಸರ್, ಡೌನ್ಲೋಡ್ ಆಗುತ್ತೆ, ಫ್ರೀ ಆಪ್ ಸರ್. ಸರ್ ನಿಮ್ ನಂಬರ್ ತಿಳಿಸ್ಕೊಡಿ ಸರ್. ಸರ್ ನಮ್ಮ ಆಪ್ ಉಪಯೋಗಿಸಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ 9902226044 ಈ ನಂಬರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ತಿಳಿಸ್ಕೊಡ್ತೀನಿ ಸರ್, ಜನರಿಗೆ ಹೇಗೆ ಆಪರೇಟ್ ಮಾಡೋದು. ಹೌದು ಸರ್, ಹೌದು ಸರ್. ಕೆಲವು ರೈತರಿಗೆ ಆಪ್ ಯೂಸ್ ಮಾಡಕ್ಕಾಗಲ್ಲ ಸರ್, ಅಂತ ನಮಗೆ ಆ ನಂಬರ್ ಮುಖಾಂತರ ಕಾಲ್ ಮಾಡಿದ್ರೆ ನೀವೇ ಹೆಲ್ಪ್ ಮಾಡ್ಕೊಡ್ತೀವಿ ಸರ್, ಅಪ್ಲೋಡ್ ಮಾಡೋದಾಗಿರ್ಬೋದು. ಸರ್ ಆಯ್ತು ಸರ್. ಸೊ ವೀಕ್ಷಕರೇ, ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಗಿಸಿದೆ. ಆ ಕಡೆಯಿಂದ ಕೊನೆಯದಾಗಿ ಟ್ರ್ಯಾಕ್ಟರ್ ಸೆಕ್ಷನ್ ಬಂದಿದ್ದೀವಿ. ಈ ಟ್ರ್ಯಾಕ್ಟರ್ಗಳೆಲ್ಲ ಮಾರಾಟ ಮಾಡೋದಾಗಿರ್ಬೋದು, ನಿಮಗೆ ಅಗ್ರಿಕಲ್ಚರ್ಗೆ ಏನೇ ಸಂಬಂಧಪಟ್ಟಿದ್ದು, ಈಗ ಅದಕ್ಕೆ ಏನದು ಐಟಮ್ಸ್, ಮಿಷಿನರೀಸ್ ಆಗಿರ್ಬೋದು, ಅದೆಲ್ಲ ಬಂದಿದೆ. ನೋಡಿ, ನೋಡ್ತಿರ್ಬೋದು ಎಷ್ಟು ಪುಟ್ಟದಾಗಿದೆ ನೋಡಿ ಟ್ರ್ಯಾಕ್ಟರ್ ಮಾತ್ರ. ಸಕಾಲಾಗಿದೆ ಟ್ರ್ಯಾಕ್ಟರ್ ಮಾತ್ರ. ಇದು ಹೊಸ ಟ್ರ್ಯಾಕ್ಟ್ರು, ಎಷ್ಟು ಸಕಾಲಾಗಿದೆ ನೋಡಿ, ಪುಟ್ಟ ಟ್ರ್ಯಾಕ್ಟ್ರು. BST ಶಕ್ತಿ MT270 ಅಂದ್ಬಿಟ್ಟು ಆ್ಯಕ್ಚುಲಿ ಸಕಾಲಾಗಿದೆ ಮಾತ್ರ ನೋಡಿ. ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಇನ್ನು ಈ ಕಡೆ ಕೆಲವೊಂದು ಇದ್ದಾವೆ, ಸ್ಪ್ರೇಯಿಂಗ್ ಏನೋ ಇದ್ದಾವೆ ಗುರು, ಯಪ್ಪ ನನಗೆ ನಿಜ ಗೊತ್ತಿಲ್ಲ, ಏನೋ ಇದ್ದಾವೆ. ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಏನೋ ಇದೆ. ಇದೆಲ್ಲ ಮಿನಿ ಚಿಕ್ಕಪುಟ್ಟ ಟ್ರ್ಯಾಕ್ಟರ್ ಅನ್ಕೋತೀನಿ ಇದೆಲ್ಲ. ಏನೋ ಇದೆ ಗುರು, ಇದೆಲ್ಲ ನೋಡಿದ್ಮೇಲೆ ಆ್ಯಕ್ಚುಲಿ ಅಂದರೆ ಇದೆಲ್ಲ ತಿಳ್ಕೊಳ್ಳೋದು ಬೇಜಾರಿದೆ. ಕೃಷಿಯಲ್ಲೇ ಸಂಬಂಧಪಟ್ಟಿದ್ದು ಭಾಳ ತಿಳ್ಕೊಳ್ಳೋದಿದೆ. ಆ್ಯಕ್ಚುಲಿ ಈ ಬೆಂಗಳೂರಲ್ಲಿ ಇದ್ದೆ ನಮಗೆ ಆ್ಯಕ್ಚುಲಿ ಬರೀ ಟ್ರಾಫಿಕ್ಕು ಅದೆಲ್ಲ ನೋಡಿ, ಜಂಜಾಟ ನೋಡಿ ಇದೆಲ್ಲ ಇಲ್ಲಿ ಬಂದ್ಮೇಲೆ ನಂಗೆ ಅನಿಸ್ತದೆ, ಬೇರೆ ಜಗತ್ತಿಗೆ ಬಂದಂಗೆ ಅನಿಸ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟು ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ. ಇದೆಲ್ಲ ನಾನು ನೋಡೇ ಇರಲ್ಲ ಇದೆಲ್ಲ. ನಿಮ್ಗೆ ಭಾಳ ನಿಮ್ಗೇನು, ನಾನು ಈ ವಿಡಿಯೋಗೋಸ್ಕರ ಇನ್ನು ಸುಳ್ಳು ಹೇಳ್ತೀನಿ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಹುಬ್ಬಳ್ಳಿದೆಲ್ಲ ಬೆಂಗಳೂರು, ಆ ಕಾರಣ ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಸೊ ಇಲ್ಲಿ ಬಂದಮೇಲೆ ನಮ್ಗೆ ಅನಿಸ್ತಾ ಇದೆ, ಸೊ ಪರವಾಗಿಲ್ಲ ಗುರು, ಏನೇನೋ ಇದೆಯಲ್ಲ, ನನ್ನ ಕಲಿಯುವಂಥದ್ದು ಬೇಜಾನಿದೆ ಜೀವನದಲ್ಲಿ ಅಂತ. ಟ್ರ್ಯಾಕ್ಟರ್ಗಳು ನೋಡ್ಬೋದು, ಇಲ್ಲಲ್ಲ ಹೊಸ ಟ್ರ್ಯಾಕ್ಟರ್ ನಿಲ್ಸಿಯಾರ ನೋಡ್ತಿರ್ಬೋದು ನೋಡಿ. ಹೊಸ ಟ್ರ್ಯಾಕ್ಟರ್ ಎಷ್ಟು ಚೆನ್ನಾಗಿ ಚಿಕ್ಕ ಮಿನಿ ಶೋರೂಮ್ ಥರ ಮಾಡ್ಬಿಟ್ಟು ಅದು ನಿಲ್ಸಿದ್ದಾರೆ ನೋಡಿ. ಸೊ ಫೈನಲಿ ಇಲ್ಲಿಗೆಲ್ಲ ಮುಗಿಸಿದ್ದೀವಿ ವೀಕ್ಷಕರೇ, ಓಕೆನಾ. ಏನು ಅಮ್ಮಮ್ಮ 1 ಗಂಟೆಗೆ ಬಂದರೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಗಂಟೆಗೆ ಬಂದು, ಇವಾಗ ಅಮ್ಮಮ್ಮ ಅಂದರೆ ಒಂದು 5 ಗಂಟೆ ಆಗ್ತಾ ಬಂತು. ಇವನು ಗೌತಮ ಮುಗಿಸಾಕೇನೆ ಪಾಪ, ಒಂದೂ ಹೊಗೆ ಹಾಕ್ಸ್ಕೊಂಬಿಡೈತೆ. ಅದು ಹೊಗೆ ಹಾಕ್ಸ್ಕೊಂಬಿಡೈತೆ. ನಾನು ಅಲ್ಲಿ ಇಲ್ಲಿ ನೋಡೋಕೆ ನೀವು ಇಷ್ಟು ದೂರ ಬಂದಿದ್ದೀರಿ ಮಾರಾಟ. ಬಟ್ ಇವನು ಮಾತ್ರ ನಾನು ಫಸ್ಟ್ ಟೈಮ್ ಬಂದಿರೋದು. ಹಿಂಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತಪ್ಪ ಇಲ್ಲಿಗೆ? ಸಖತ್ತಾಯ್ತು. ನಮ್ದು ಇದು 2ನೇ ಕೃಷಿ ಮೇಳ. ಇವನು 2ನೇ ಸಲ ಬಂದಿದ್ದು, ನಾನೇ ಫಸ್ಟ್ ಟೈಮ್ ಬಂದಿರೋದು. ಆಕ್ಚುಲಿ ಇಲ್ಲೆಲ್ಲ ನೋಡಿದ್ಮೇಲೆ ಅದೇ ಅನ್ಸಿತ್ತು ನನಗೆ, ನಾವೇ ತಿಳ್ಕೊಳ್ಳೋದು ಬಹಳ ಇದೆ ಜೀವನದಲ್ಲಿ. ನಾವನ್ನ ಅನ್ಕೋತೀವಿ ಯೂಟ್ಯೂಬ್ ಮಾಡಿದ್ರೆ ನಾವು ದೊಡ್ಡ ಕೆಲವೊಂದ್ಸಿ ಅನ್ಸುತ್ತೆ ಅದು, ನಾವೆಲ್ಲ ಈ ಪರವಾಗಿಲ್ಲ ಯೂಟ್ಯೂಬ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದ ನಾವೇನು 1% ಕೂಡ ತಿಳ್ಕೊಂಡಿಲ್ಲ ಹೇಳ್ಬೇಕಂದ್ರೆ. ಇನ್ನೂ ಭಾಳ ತಿಳ್ಕೊಳ್ಳೋದು ಬೇಜಾರಿದೆ. ಸೊ ದಯವಿಟ್ಟು ನೀವು ವಿಸಿಟ್ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ ಇವತ್ತು, ನಾಳೆ, ನಾಡಿದ್ದು ಟೋಟಲ್ ನಿಮ್ಗೆ 4 ದಿನ ಇರುತ್ತೆ. ಇದು ಬಂದ್ಬಿಟ್ಟು ನಾವು ಫಸ್ಟ್ ಡೇ ಬಂದ ಗುರುವಾರ ಬಂದಿದ್ದೀವಿ. ಇನ್ನೂ 3 ದಿನ ಕಾಲ ಇರುತ್ತೆ. ಇದು ಬಂದು ಫ್ರೀ ಎಂಟ್ರಿ. ಮೇನ್ ನಿಮ್ಗೆ ಇನ್ನೇನು ಭಾಳಷ್ಟು ಕಡೆ ಚಾರ್ಜಸ್ ಮಾಡ್ತಾರೆ, ಇದು ಬಂದು ಫ್ರೀ ಎಂಟ್ರಿ ಇರುತ್ತೆ. ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ, ಓಕೆನಾ. ನನಗೆ ತಿಳಿದ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಊಟ, ಕಟ್ಟಿ ನಿದ್ರೆ. ಬಾಯ್ ಬಾಯ್.